rigarama, oh rigarama, 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 shararama, rarama, rigarama, rarama, rararama. Holy Spirit, be glorified. Ribasha, rarama, oh rigarama, rarama, rigarama. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನನ್ನೆ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ನಿನ್ನನ್ನೇ ನುಡಿಯುತ್ತಿದೆ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ಎಲ್ಲರೂ ಸೇರಿ ಹೇಳೋಣ ವಾಕ್ಯ. ಹಗಲೆಲ್ಲ ಇರುಳೆಲ್ಲ ಹೃದಯ ಹಗಲೆಲ್ಲ ಇರುಳೆಲ್ಲ ಹೃದಯ ಎಲ್ಲರೂ ಕರಗಳನ್ನು ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತಿದೆ. ನೆನಪೆಲ್ಲ ಮಾತೆಲ್ಲ ಪ್ರಿಯನೇ ಎಲ್ಲರೂ ಸೇರಿ ಹೇಳೋಣ ಅಪ್ಪ. ಹಗಲೆಲ್ಲ ಇರುಳೆಲ್ಲ ಹೃದಯ ಎಡೆ
ಹೇಳೋಣ ಪ್ರಿಯರು. Jesus, we want to be soaked in your love, Lord. Jesus. Holy Spirit, Holy Spirit, get me more connected to Jesus. ಪರಿಶುದ್ಧಾತ್ಮನೇ, ಯೇಸುವಿನೊಟ್ಟಿಗೆ ಇನ್ನೂ ಸಂಪರ್ಕದಲ್ಲಿ ನಾನಿರುವ ಹಾಗೆ ಮಾಡುವ ಪರಿಶುದ್ಧಾತ್ಮನೇ, get me more connected to
Jesus, Holy Spirit. Shadadalarama, radadalarama, shagadalarama, rigadalarama, shadadalarama. Come on, lift up your hands and say, ಕರಗಳನ್ನೆತ್ತಿ ಹೇಳೋಣ. ಪರಿಶುದ್ಧಾತ್ಮನೇ, Holy Spirit, get me more connected to Jesus. ಯೇಸುವಿನೊಂದಿಗೆ ಅತ್ಯಧಿಕವಾದ ಸಂಪರ್ಕದಲ್ಲಿ ನಾನು ಇರಲು ಪರಿಶುದ್ಧಾತ್ಮ ನೀನೇ ಸಹಾಯ ಮಾಡು. It is the Holy Spirit who brings you in more connection with Jesus. It is the Holy Spirit who brings you in more connection with Jesus. It is the Holy Spirit who brings you in more connection with Jesus. Thank you, Holy Spirit. Thank you, Holy Spirit. Thank you, Holy Spirit. Thank you, Holy Spirit. Thank you, Jesus. Thank you, Jesus. Thank you, Jesus. ಪರಿಶುದ್ಧಾತ್ಮನಿಗೆ ಸ್ತೋತ್ರ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯುತ್ತೆ, ನೆನಪೆಲ್ಲ ಮಾತೆಲ್ಲ ಪ್ರಿಯ, ಹಗಲೆಲ್ಲ ಇರುಳೆಲ್ಲ ಹೃದಯ ಹಗಲೆಲ್ಲ ಇರುಳೆಲ್ಲ ನಮ್ಮ ಹೃದಯ ಯಾರಿಗೋಸ್ಕರ ಮಿಡಿತಾ ಇದೆ? ಕ್ರಿಸ್ತನಿಗಾಗಿ. ಇಟ್ ಇಸ್ ಫಾರ್ ಜೀಸಸ್ ಅವರ್ ಹಾರ್ಟ್ ಇಸ್ ಬೀಟಿಂಗ್. ಅಂಡ್ ಹೂ ಮೇಕ್ಸ್ ದಿಸ್ ಹ್ಯಾಪನ್? ಇದನ್ನ ಯಾರು ಮಾಡ್ತಾರೆ? ಇಟ್ ಇಸ್ ದ ಹೋಲಿ ಸ್ಪಿರಿಟ್. ದರ್ ಇಸ್ ಒನ್ ವರ್ಡ್, ಒಂದು ವಾಕ್ಯ ಇದೆ, ಯೋಹಾನ 15, John chapter 15.
verse 26 and 27. Holy Spirit, Holy Spirit, we need you, Holy Spirit. Odi. ಯಾರು? ಸತ್ಯದ ಆತ್ಮನು ಬಂದಾಗ ಆತನು ಯಾರ ಕುರಿತು? ನನ್ನನ್ನು ಕುರಿತು ಸಾಕ್ಷಿ ಹೇಳುವನು. ಆಮೆನ್. ಯಾರ ಕುರಿತು ಯಾರು ಸಾಕ್ಷಿ ಹೇಳ್ತಾರಂತೆ? ಅದಕ್ಕೆ ನಾನು ಹೇಳಿದ್ದು, ಪರಿಶುದ್ಧಾತ್ಮರನ್ನ ಕೇಳಿ, ಗೆಟ್ ಮೀ ಮೋರ್ ಕನೆಕ್ಟೆಡ್ ವಿತ್ ಜೀಸಸ್, ಬಿಕಾಸ್ Holy Spirit is the one who bears witness for Jesus. Come on, ಕರಗಳನ್ನ ಹೇಳೋಣವ. ಪರಿಶುದ್ಧಾತ್ಮನೇ, ನನ್ನನ್ನು ಯೇಸುವಿನ ಬಳಿಯಲ್ಲಿ ಇನ್ನೂ ಸಂಪರ್ಕದಲ್ಲಿ ಇರುವ ಹಾಗೆ ಮಾಡು ಪರಿಶುದ್ಧಾತ್ಮ. Get me more connected with Jesus. Go on, say, get me more connected with Jesus. ಸುಮ್ಮನೆ ಹೋಗ್ಬಿಟ್ಟು ಜೀಸಸ್ ಹತ್ರ ಕನೆಕ್ಟ್ ಆಗಬೇಕಂದ್ರೆ ಅದು ಸಾಧ್ಯ ಇಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್ ವಿದೌಟ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್. ಇಟ್ ಈಸ್ ನಾಟ್ ಪಾಸಿಬಲ್ ಟು ನೋ ಜೀಸಸ್. ಇಟ್ ಈಸ್ ನಾಟ್ ಪಾಸಿಬಲ್. ಇವನ್ ಇಫ್ ನೀವು ಬೈಬಲ್ ಪೂರ್ತಿ ಓದಿದ್ರೂ, ಒಂದು 100 ಸರಿ ಓದಿದ್ರೂ ಯೇಸುನ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪರಿಶುದ್ಧಾತ್ಮನ ಕೇಳಿ, ಪರಿಶುದ್ಧಾತ್ಮನೇ, ಯು ಆರ್ ಮೈ ಕಂಫರ್ಟರ್. ನೀನು ನನ್ನ ಸಂತೈಸುವನಾಗಿದೆಯಾ? ನೀನೇ ನನ್ನ ಸಹಾಯಕನಾಗಿದೆಯಾ? ನನ್ನ ಸಹಾಯಕನಾಗಿ ಯೇಸುವಿನ ಒಂದಿಗೆ ಸಂಪರ್ಕದಲ್ಲಿರಲು ನನಗೆ ಸಹಾಯ ಮಾಡು. ಹೆಲ್ಪ್ ಮೀ ಬಿ ಮೋರ್ ಕನೆಕ್ಟೆಡ್ ಟು ಜೀಸಸ್. ಹೆಲ್ಪ್ ಮೀ ಬಿ ಮೋರ್ ಕನೆಕ್ಟೆಡ್ ಟು ಜೀಸಸ್. Be the helper for me to love Jesus, because ಪರಿಶುದ್ಧಾತ್ಮನ ಮುಖಾಂತರ ಮಾತ್ರ ನಮ್ಮಿಂದ ಪ್ರೀತಿ ಹೊರಪಡಲು ಸಾಧ್ಯ. ಪ್ರಿಯರೇ, only the Holy Spirit can overflow the love in us to love Jesus. The same love of the Father, the same agape of the Father is overflown in us by the help of the Holy Spirit. Come on, ಕರಗಳನ್ನು ಹೇಳೋಣವಾ. ಹಗಲೆಲ್ಲ ಇರುಳೆಲ್ಲ ಹೃದಯ ನಿನಗಾಗಿ ಮಿಡಿಯೋ ನೆನಪೆಲ್ಲ sweet Holy Spirit, help me to be connected with Jesus. My Holy Spirit, thank you, Holy Spirit. Come on, say, hagaleella
Jesus. Thank you, Holy Spirit. Hallelujah. ತಂದೆಯ ದೇವರೇ, ಅಪ್ಪ, ಈ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ನಮ್ಮನ್ನ ಭದ್ರಪಡಿಸಿದ್ದಕ್ಕಾಗಿ ಸ್ತೋತ್ರ. ಇದು ಈ ಪ್ರಾರ್ಥನೆಯಲ್ಲಿ ಭಾಗವಹಿಸಲು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಎಷ್ಟೋ ಜನರಿಗೆ ಅವಕಾಶ ಇದ್ದು ಕೂಡ ಅವಕಾಶ ವಂಚಿತರಾಗ್ತಾರೆ ಸ್ವಾಮಿ. ಆದರೆ ನಿಮ್ಮ ಮಾತಿಗೆ ವಿಧೇಯರಾಗಿ ಬಂದಂಥ ಎಲ್ಲ ಮಕ್ಕಳನ್ನು ಈ ಮುಂಜಾನೆ ಒಬ್ಬ ಸಭಾಪಾಲಕನಾಗಿ ನಾನು ಬ್ಲೆಸ್ ಮಾಡ್ತೇನೆ. ನಿನ್ನ ಮಾತಿಗೆ ವಿಧೇಯರಾಗಿ ಬಂದಂಥ ಪ್ರತಿಯೊಬ್ಬರನ್ನ ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ ಸ್ವಾಮಿ. ಎಸ್, ನೀನು ನೇಮಿಸಿದ ಒಬ್ಬ ನಾಯಕನ ಮಾತನ್ನು ಕೇಳಿ ಅದನ್ನು ನಂಬಿ ಬರುವಂಥವರು ಆಶೀರ್ವಸಲ್ಪಡುವಂಥ ಮಕ್ಕಳಾಗಿದ್ದಾನಂತ ನಿನ್ನ ವಾಕ್ಯವು ಹೇಳ್ತದೆ. ಮುಂಜಾನೆ ವೇಳೆಯಲ್ಲಿ ಕರ್ತನೆ, ಉಪವಾಸವಿದ್ದು ನಿನ್ನ ಸಮ್ಮುಖದಲ್ಲಿ ನಿನ್ನ ಪ್ರೀತಿಯನ್ನು ಅನುಭವಿಸೋದಕ್ಕಾಗಿ ನಾವಿಲ್ಲಿ ಬಂದಿದ್ದೇವೆ. ಉಪವಾಸವಿದ್ದು ನಿನ್ನ ಹತ್ರ ಏನೋ ಕೇಳೋದಕ್ಕಾಗಿ ಇಲ್ಲಿ ಬರಲಿಲ್ಲ, ನಿನ್ನ ಪ್ರೀತಿಯಲ್ಲಿ ಆನಂದಿಸೋದಕ್ಕಾಗಿ ಇಲ್ಲಿ ಬಂದಿದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಬಂದಂತೆಲ್ಲ ಮಕ್ಕಳನ್ನು ನಿನ್ನ ಆತ್ಮನಿಂದ ತುಂಬಿಸಿ ಅವನ್ನ ನಡೆಸು. ಮಾಡುವಂಥ ಪ್ರಾರ್ಥನೆಗಳು, ಕೇಳುವಂಥ ವಾಕ್ಯ ಎಲ್ಲವೂ ಈ ಮಕ್ಕಳಿಗೆ ಆಶೀರ್ವಾದ ಆಗಿರಲಿ. ಇನ್ ದ ನೇಮ್ ಆಫ್ ಜೀಸಸ್, ಆಮೇನ್. ನಾವೆಲ್ಲರೂ ಹಾಗೆ ಕೂತ್ಕೊಳ್ಳೋಣ ಈ ಸಮಯದಲ್ಲಿ. ಹೇಳ್ರಿ, ದೇವ್ರು ಒಳ್ಳೆಯವನಾಗಿದ್ದಾನೆ. ಸೊ ಮಾನಿಟರ್ ಹೇಳ್ರಿ, ದೇವ್ರು ಒಳ್ಳೆಯವನಾಗಿದ್ದಾನೆ. ಆಮೇನ್. ದೇವ್ರು ಒಳ್ಳೆಯವನ ಪಕ್ಕದಲ್ಲಿ ಕೇಳಿ, ದೇವ್ರು ಒಳ್ಳೆಯವನಾಗಿ. ಆಮೇನ್. ದೇವರು ಹೊರ ತೋರಿಕೆಯನ್ನು ನೋಡುವ ದೇವನಲ್ಲ, ಒಳಗಿರುವುದನ್ನು ದೇವರು ನೋಡುವ ದೇವನಾಗಿದ್ದಾನೆ. ಆಮೇನ್. ಸರಿ, ಇವತ್ತು ನಾವೆಲ್ಲರೂ ಕೂಡ ಉಪವಾಸ ಪ್ರಾರ್ಥನೆಗೆ ಬಂದಿದ್ದೇವೆ. ತುಂಬ ಸಂತೋಷ. ಬಂದಂಥ ಎಲ್ಲರನ್ನ ಪ್ರೀತಿಯ ಸ್ವಾಗತಿಸ್ತೇನೆ. ಅದೇ ರೀತಿಯಲ್ಲಿ ಸ್ಪೆಷಲಿ ಆನ್ಲೈನಲ್ಲಿ ಬಂದಂಥ ಎಲ್ಲ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೆ ಒಂದು ಶೇರ್ ಮಾಡಿರಿ. ನಿಮ್ಮ ಒಂದು ಶೇರ್ ಯಾರೋ ಒಂದು ಜೀವನ ಉಳಿಸ್ತೈತೆ ಅಥವಾ ಯಾರಿಗೊಬ್ಬರಿಗೆ ಸುವಾರ್ತೆ ಹೋಗ್ತೈತೆ. ಅದರಿಂದ ಇದು ನನ್ನ ಫೇಸ್ಬುಕ್ ಅಲ್ಲ, ಇದು ಇನ್ನೊಬ್ಬರ ಫೇಸ್ಬುಕ್ಕು ಅಂತ ಯೋಚನೆ ಮಾಡಬೇಡ್ರಿ. ಒಂದು ಸುವಾರ್ತೆ ಯಾರೋ ಒಬ್ಬರ ಜೀವ ಕಾಪಾಡ್ತೈತೆ, ಅಥವಾ ನರಕದ ಬಾಗಿಲಿಗೆ ಅವ್ರು ಹೋಗಿರ್ಬೋದು, ಅಲ್ಲಿಂದ ಅವ್ರನ್ನ ರಿವರ್ಸ್ ದೇವರ ಕಡೆಗೆ ಅದನ್ನು ತಿರುಗಿಸ್ಬೋದು ನಿಮ್ಮ ಒಂದು ಶೇರಿಂದ. ಅದರಿಂದ ಸೈಡಲ್ಲಿರುವ ಶೇರ್ ಬಟನ್ನ ಶೇರ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿರಿ. ದೇವರು ಒಳ್ಳೆಯವನಾಗಿದೆ. ಆಮೇಲೆ ಓಕೆ, ಮುಂಜಾನೆ ವೇಳೆಯಲ್ಲಿ ಕೂಡ ನಾವು ಸ್ವಲ್ಪ ಹೊತ್ತು ದೇವ್ರ ವಾಕ್ಯವನ್ನು ಕೇಳಿ ಆಮೇಲೆ ನಾವು ಪ್ರಾರ್ಥನೆ ಮಾಡೋಣ. ಬನ್ನಿ, ಒಂದು ವಾಕ್ಯ ಈ ರೀತಿಯಲ್ಲಿ ಹೇಳ್ತೈತೆ. ಜ್ಞಾನೋಕ್ತಿಗಳ ಪುಸ್ತಕ 1ನೇ ಅಧ್ಯಾಯ 7ನೇ ವಚನ. ನೀವೆಲ್ಲ, ನಾನು ನಂಬ್ತೇನೆ, ನೀವೆಲ್ಲ ಜ್ಞಾನೋಕ್ತಿಗಳ ಪುಸ್ತಕ ಓದ್ತಾ ಇದ್ದೀರಂತ. ಏಮೇನ್? ಜ್ಞಾನೋಕ್ತಿಗಳ ಪುಸ್ತಕ ನಾವು ಓದ್ತಾ ಇದ್ದೇವೆ. ಖಂಡಿತ ಆ ಜ್ಞಾನೋಕ್ತಿಗಳ ಪುಸ್ತಕ ನಮಗೆ ಅನೇಕ ವಿಷಯವನ್ನು ಕಲಿಸಿಕೊಡುವಂಥದ್ದಾಗಿದೆ. ಏಮೇನ್? ನಮಗೆ ಅನುಕೂಲ ಇದ್ದು ಕೂಡ ನಾವು ದೇವರ ಬಳಿಗೆ ಬರೋಕ್ಕೆ ಯೋಚನೆ ಮಾಡ್ತೇವೆ. ನಾವೆಲ್ಲ ಒಂದು ಕಾಲದಲ್ಲಿ ಪ್ರಾರ್ಥನೆ ಇದ್ದರೆ ಸಾಕು, ಓಡೋಗ್ಬಿಡ್ತಾ ಇದ್ವಿ. ಅದರಿಂದ ನಾನು ಏನು ಹೇಳ್ತೇನೆ ಅಂದರೆ, ದೇವರು ಕಣ್ಣು ಕಾಣಿಸಲ್ಲ. ಚೆನ್ನಾಗಿ ಕೇಳಿಸ್ಕೊಟ್ರು. ದೇವರು ಒಬ್ಬರನ್ನು ನೇಮಿಸಿರ್ತಾರೆ ಇಲ್ಲಿ. ಯಾವಾಗ ಆ ವ್ಯಕ್ತಿಯ ಮಾತಿಗೆ ನಾವು ವಿಧೇಯರಾಗ್ತೇವೋ, ಆ ವ್ಯಕ್ತಿಯ ಮಾತನ್ನು ಕೇಳ್ತೇವೋ, ಆಗ ನಾವು ದೇವರನ್ನ ಹಾನರ್ ಮಾಡ್ತೇವೆ. ಯಾವಾಗ ನಾವು ವ್ಯಕ್ತಿಯ ಮಾತನ್ನು ಕೇಳೋದಿಲ್ವೋ, ನಮಗೆ ಗೊತ್ತಿಲ್ಲದಾಗೆ ನಾವು ಡಿಸಾನರ್ ಮಾಡ್ತೇವೆ, ದೇವರ ವಾಕ್ಯವನ್ನು ಉಲ್ಲಂಘನೆ ಮಾಡ್ತಾ ಇರ್ತೇವೆ. ಆಗ ನಾವು ಇನ್ನೂ ಮನುಷ್ಯರು ಹೆಂಗೆ ನೋಡ್ತಾ ಇದ್ದೇವೆ? ಮಾಂಸವಾಗಿ ನೋಡ್ತಾ ಇದ್ದೇವೆ. ಬೈಬಲ್ ಹೇಳ್ತೈತೆ, ನೀವೆಲ್ಲರೂ ಕೂಡ ಏನಾಗಿದ್ದೀರಾ? ಯುವರ್ ಎ ಸ್ಪಿರಿಟ್. ದೇವರು ಆತ್ಮವಾಗಿದ್ದರೆ ನೀವು ಕೂಡ ಏನಾಗಿದ್ದೀರಾ? ಆತ್ಮವಾಗಿ. ಅದಕ್ಕೆ ಬೈಬಲ್ ರೋಮನ್ಗೆ ಬರೆದ 2 ಕೊರಿಂಥಿಯ 5ನೇ ಅಧ್ಯಾಯ ಅಲ್ಲಿ 16ನೇ ವಾಕ್ಯ ಏನು ಹೇಳ್ತೈತೆ ನೋಡ್ರಿ. ಬೈಬಲ್ ಹೇಳ್ತೀನಿ, ಈ ಒಂದು ಭಾವನೆ ಬರಬೇಕು ಜನಗಳಲ್ಲಿ. ನಾನು ಯಾಕೆ ಹೋಗ್ಬೇಕನ್ನುವಾಗ ಅದು ಅವಿಧೇಯತೆ. ನನಗೆ ಟೈಮ್ ಇದೆ ಬರೋಕ್ಕೆ, ನನಗೆ ಅನುಕೂಲ ಇದೆ, ಆದರೂ ನಾನು ಬರಲ್ಲ ಅಂದರೆ ಅದೇನದು? ಡಿಸೊಬೀಡಿಯಂಟ್. ದೇವರಿಗೆ ಡೈರೆಕ್ಟಾಗಿ ನಾವು ಅವಿಧೇಯರಾಗಿ ಆಗಲ್ಲ. ನಾನು ಬುಧವಾರ ಹೇಳಿದೆ, ಸೌಲನು ದೇವರಿಗೆ ಮೊದಲು ಅವಿಧೇಯನಾದ್ನ ಅಥವಾ ಪ್ರವಾದಿಗೆ ಅವಿಧೇಯನಾದ್ನ? ದೇವರು ಯಾರ ಮುಖಾಂತರ ಹೇಳಿಸ್ತರು?
ಪ್ರವಾದಿ ಮುಖಾಂತರ ಹೇಳಿಸಿದ್ರು. ಪ್ರವಾದಿಗೆ ಅವನ ಅವಿಧೇಯನಾದ. ಅದೇ ಪ್ರವಾದಿನ ಬಂದು ಬ್ಲೆಸ್ ಮಾಡ್ತಾ ಇದ್ದಾನೆ. ಅತಿರೇಕಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಪಾಸ್ಟರ್ ಆಗ್ಬಿಡ್ತಾರೆ. ಹಲೋ, ಅತಿರೇಕಕ್ಕೆ ಹೋಗ್ಬಿಟ್ರೆ ಎಲ್ಲರೂ ಬಿಸ್ನೆಸ್ ಮಾಡೋನು ಪಾಸ್ಟರ್ ಆಗ್ಬಿಡ್ತಾನೆ, ಪ್ರಸಂಗ ಕೊಡೋಕೆ ಸ್ಟಾರ್ಟ್ ಮಾಡ್ತಾನೆ. ಇದು ಅತಿರೇಕ. ದೇವರು ಯಾರನ್ನು ನೇಮಿಸಿದ್ದಾನೋ ಅವರು ನಿಂತು ಪ್ರಸಂಗ ಮಾಡುವಾಗಲೇ ಆ ವಾಕ್ಯ ಜನಗಳಿಗೆ ಪ್ರಯೋಜನವಾಗಿರ್ತದೆ. ಆ ವಾಕ್ಯ ಜನಗಳನ್ನು ಆಶೀರ್ವದಿಸ್ತೈತೆ. ಆಮೇಲೆ ನೋಡ್ರಿ, ಒಂದು ಸಭೆಯಲ್ಲಿ ವಿಧೇಯತೆಯನ್ನು ದೇವರು ಕಲಿಸ್ಕೊಡ್ತಾರೆ. ಒಂದು ಸಭಾಪಾಲಕರಿಗೆ ವಿಧೇಯನಾಗಿರೋಕೆ ನಿನಗೆ ಆಗಲ್ಲ ಅಂದರೆ ನೀನು ಹೊರಗಡೆ ಹೋದ್ರೆ ಅವಿಧೇಯತೆನೆ. ಏದೇನ್ ತೋಟದಲ್ಲಿ ದೇವರ ವಾಕ್ಯಕ್ಕೆ ಆದಾಮ ಏನು ಮಾಡ್ದ? ಅವಿಧೇಯತೆ ತೋರಿಸ್ತಾರ. ಅವಿಧೇಯತೆ ಫಲ ಏನಾಯಿತು? ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನೋಡಿ, ಏಕ್ದಮ್ ಬರೋದಿಲ್ಲ. ಬೈಬಲ್ ಹೇಳ್ತೈತೆ, ಲೋಟನು ಹೋಗುವಾಗ ಅಬ್ರಾಮನ ಬಿಟ್ಟು ಆ ಊರು ಹೇಗಿತ್ತಂತೆ? ಯೆಹೋವನ ವನದಂತೆಯೂ. ನೋಡಿ, ಲೋಟನ ಅಬ್ರಾಮ್ ಬಿಟ್ಟು ಹೋಗುವಾಗ ಹೆಂಗೆ ಕಾಣಿಸ್ತಂತೆ ಅವನಿಗೆ? ಅದು ಆದಿಕಾಂಡ ಪುಸ್ತಕ, ಇದು ಓದೋಕ್ಕೆ ಮುಂಚೆ, ಈ 2 ವಾಕ್ಯ ಓದೋಕ್ಕೆ ಮುಂಚೆ ನಾವು ಅಲ್ಲಿ ಹೋಗಿ ಬರೋಣ. ಯಾಕಂದರೆ ಯಾವಾಗ ನಾವು ಈ ವಿಧೇಯತೆನ ಕಲ್ತ್ಕೊಳ್ತೇವೋ ಆಗ ನೋಡಿ, ಒಂದು ಕಂಪನಿಯಲ್ಲಿ ವಿಧೇಯತೆ ಆಗಿರಬೇಕು, ಒಂದು ಬಿಸ್ನೆಸ್ಸಲ್ಲಿ ವಿಧೇಯತೆ ಆಗಿರಬೇಕು. ಅದಕ್ಕಿಂತ ಹೆಚ್ಚಾಗಿ ದೇವರ ಆಲಯದಲ್ಲಿ ನಿನಗೆ ನೇಮಿಸಿದ ಸಭಾಪಾಲಕನಿಗೆ ನಿನ್ನ ವಿಧೇಯನಾಗಿ ನಡ್ಕೊಳ್ಳುವಾಗ ಅವರ ಬಾಯಿಂದ ಬರುವಂಥ ದೇವರ ವಾಕ್ಯ 101% ನಿಮ್ಮಲ್ಲಿ ಕ್ರಿಯೆ ಮಾಡ್ತೈತಿ. ಅವಿಧೇಯತೆ ಫಲ ನಾಶನ. ಜೋರಾಗಿ ಹೇಳ್ರಿ, ಅವಿಧೇಯತೆ ಫಲ ಏನಂತೆ? ಫಸ್ಟ್ ಹಸರಾಗೆ ಕಾಣಿಸ್ತೈತೆ. ಎವ್ರಿಥಿಂಗ್ ಇಸ್ ಗುಡ್, ಎವ್ರಿಥಿಂಗ್ ಇಸ್ ಫೈನ್. ಕೆಲವರು ಹೇಳ್ತಾರೆ, ನನ್ನನ್ನು ಯಾರು ಕೂಡ ಕೆಳಗಿಳಿಸೋಕ್ಕಾಗಲ್ಲ, ನಾನು ಫಸ್ಟ್ ಕ್ಲಾಸಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೋದು. ಬಟ್ ದೇವರು ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಾರೆ. ದೇವರು ನಿಯಮಗಳನ್ನು ನಾವು ಕೊಟ್ಟಿರ್ತಾರೆ, ಕೆಲವು ಪ್ರಿನ್ಸಿಪಲ್ಸ್. ಆ ಪ್ರಿನ್ಸಿಪಲ್ಸಲ್ಲಿ ಎಲ್ಲ ನಡೆಯೋದೆ. ಹಲ್ಲೆಲೂಯಾ. ನಾವು ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ಆಶೀರ್ವಾದ ಬರ್ತದೆ ನಾನು ಹೇಳೋದಿಲ್ಲ. ಉಪವಾಸ ಪ್ರಾರ್ಥನೆ ಮಾಡೋದ್ರಿಂದ ದೇವರೊಟ್ಟಿಗೆ ನಮ್ಗೆ ಅನ್ಯೋನ್ಯತೆ ಜಾಸ್ತಿ ಆಗ್ತೈತೆ. ಇದು ಪ್ರಿನ್ಸಿಪಲ್. ಒಂದು ಬೆಳಿಗ್ಗೆ ಪ್ರಾರ್ಥನೆಗೆ ಬರೋದ್ರಿಂದ ನಮಗಿನ್ನೂ ಆತ್ಮಿಕತೆ, ದೇವರೊಂದಿಗೆ ಅನ್ಯೋನ್ಯತೆ ಜಾಸ್ತಿ ಆಗ್ತೈತೆ. ದೇವರ ವಾಕ್ಯ ಕೇಳೋದ್ರಿಂದ ನಾವಿನ್ನೂ ದೇವರ ಸಂಗಡ ಅನ್ಯೋನ್ಯತೆಗೆ ಬೆಳಿತೇವೆ. ಕೊಡೋದ್ರಿಂದ ಪ್ರಾಸ್ಪರಿಟಿ ಆಗ್ತೈತೆ. ಎಲ್ಲದಕ್ಕೂ ಪ್ರಿನ್ಸಿಪಲೇ. ನಾನು ಪ್ರೇಯರ್ ಮಾಡಿ, ನಾನು ಕಾಸ್ಗಾಗಿ ಪ್ರೇಯರ್ ಮಾಡ್ತೀನಿ, ಸ್ತೋತ್ರ, ಕಾಸು ಬರಲಿ ಅಂತ ಸತ್ಯವಾಗಿ ಬರೋದಿಲ್ಲ. ವೆರಿ ರಾಂಗ್ ಪ್ರೇಯರ್. ತುಂಬ ತಪ್ಪಾದ ಪ್ರಾರ್ಥನೆ ಅದು. ಕಾಸ್ಗೋಸ್ಕರ ಮೊಣಕಾಲಾಕಿ ಪ್ರೇಯರ್ ಮಾಡೋದು. ಶಬ್ದ ಬರ್ತಾ ಇಲ್ವೇ? ಕಾಸ್ಗೋಸ್ಕರ ಪ್ರೇಯರ್ ಮಾಡೋದು ತುಂಬ ದೊಡ್ಡ ತಪ್ಪು, ಒಂಥರ ಪಾಪದರನೇ ಅದು. ಕಾಸ್ಗಾಗಿ ಪ್ರೇಯರ್ ಮಾಡೋ ಅವಶ್ಯಕತೆ ಇಲ್ಲ. ಕಾಸ್ಗಾಗಿ ಯಾರಾದರೂ ಪ್ರೇಯರ್ ಮಾಡ್ತಾ ಇದ್ರೆ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡಿ. ಕಾಸು ಬರಬೇಕಂದ್ರೆ ಅದಕ್ಕೊಂದು ನಿಯಮ ಇದೆ. ದೇವರ ಅನ್ಯೋನ್ಯತೆ ನಾವಿದ್ದು ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ನಡೆಯುವಾಗ ಆ ಪ್ರಿನ್ಸಿಪಲ್, ಆ ಒಂದು ನಿಯಮ ನಮ್ಮ ಲೈಫಲ್ಲಿ ಕ್ರಿಯೆ ಮಾಡ್ತೈತೆ. ಆಮೇಲೆ ಎಲ್ಲದಕ್ಕೂ ನಿಯಮ ಇದೆ. ನೋಡಿ, ಒಂದು ಡ್ರೈವಿಂಗ್ ಕಲಿಯೋಕೆ ಹೋದ್ರೂ ಕೂಡ ಫಸ್ಟು ಎಲ್ಲೆಲ್ಲಿ ತಗೊಬೇಕು, ಅಲ್ಲೋ ಫೀಸ್ ಕಟ್ಟಬೇಕು, ಇವೆಲ್ಲ ಅನೇಕ ನಿಯಮ ಇದೆ. ಏಕ್ದಮ್ ಆಗಲ್ಲ. ಇವಾಗ ನಿಂದೇ ಒಂದು 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಇದನ್ನು ಇಟ್ಕೊಳ್ಳಿ, CC ಕ್ಯಾಮ್ರಾ ಎಲ್ಲ ನೋಡಿದೆ, ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ ನೋಡಿ CC ಕ್ಯಾಮ್ರಾದ ನಾನು ಕಾಸು ಹಾಕಿರೋದು ಎಲ್ಲ ಎವಿಡೆನ್ಸ್ ಇದೆ, ನಾನು ಕಾಸು ಕೊಡೋದ್ರೆ ಕೊಡಲ್ಲ, ನೀನು ಹಾಕಿದ್ಮೇಲೆ ಮುಗೀತು. ನಿನ್ಗೊಂದು ಕೈನಲ್ಲಿ ಒಂದು ಚೆಕ್ ಬುಕ್ ಕೊಟ್ಟಿರ್ತಾನೆ ಅಥವಾ ATM ಕಾರ್ಡ್ ಕೊಟ್ಟಿರ್ತಾನೆ. ಆ ನಿಯಮವನ್ನು ಅದೇ ರೀತಿಯಲ್ಲಿ ಚರ್ಚ್ ಅಂದರೆ ಒಂದು ನಿಯಮ ಇದೆ. ಇಷ್ಟ ಪ್ರಕಾರ ಈ ಕಾಡು ಕೋಣಗಳ ಥರ ಕತ್ತೆ ಥರ ಹೋಗೋಕ್ಕಾಗಲ್ಲ. ಅವು ನಿಯಮ ಇದೆ ಅವಕ್ಕೆ. ಕಮಾನ್, ನಾನು ಹೇಳೋದು ಅರ್ಥ ಆಗ್ತಿದೆ? ಪ್ರಿನ್ಸಿಪಲ್ಸ್, ಎಲ್ಲದಕ್ಕೂ ಪ್ರಿನ್ಸಿಪಲ್ಸ್ ಇದೆ. ವಾರ ಪೂರ್ತಿ ಕೆಲಸ ಮಾಡ್ತೀವಿ, ಆದರೆ ಭಾನುವಾರ ನಮಗೆ, ಇವತ್ತು ಬೆಳಿಗ್ಗೆ ಕೂಡ ಒಂದು ಫ್ಯಾಮಿಲಿ ಫೋನ್ ಮಾಡಿದ್ರು, ಪಾಸ್ಟ್ರೇ ನಾಳೆ ಬಂದ್ಬಿಟ್ಟು ನಮ್ಮೂರಲ್ಲಿ ಅವರೆಲ್ಲ ಅನ್ಯ ಜನಗಳು ಒಂದು ಎಂಗೇಜ್ಮೆಂಟ್ ಇದೆ, ಹೋಗಲಾ ಬೇಡವಾ? ನಾನು ಹೇಳಿದೆ ಹೋಗಬೇಡ ಅಂದೆ. ಹಲೋ, ಮಾತಾಡಿ. ನನ್ನ ಹತ್ರ ಕೇಳಿದ್ರೆ ನಾನೇನಂದೆ, ನೀನು ಅನ್ಯ ಜನಗಳ ಜೊತೆಯಲ್ಲಿ ನೀನು ಚರ್ಚ್ ಬಿಟ್ಟು ಅಲ್ಲಿ ಹೋದ್ರೆ ಅವರೇ ನೆನೆಸ್ಕೊಂತಾರೆ, ಆಹಾ ಪರವಾಗಿಲ್ಲ ಇವ್ರು ಚರ್ಚ್ ಬಿಟ್ಬಿಟ್ಟು ಕೂಡ ನಮ್ಮ ಜೊತೆ ಬರ್ತಾರೆ. ಇಲ್ಲ ನಮಗೆ ಚರ್ಚ್ ಇದೆ ಅಂತ ಹೇಳುವಾಗ ಅವ್ರಿಗೇನು ಗೊತ್ತಾಗ್ತಿದೆ, ಓ ಇವ್ ನೋಡಿ ಎಷ್ಟು ಗೌರವಿಸ್ತಾರೆ ಇವರ ಆ ಚರ್ಚನ್ನು, ಇವರ ಆರಾಧನೆಯನ್ನ ಅಂತ. ಅದೇ ನಿನ್ನ ಒಂದು ವಿಟ್ನೆಸ್. ಇವಾಗ ಕೆಲವರು ಇವಾಗ ಯೋಚನೆ ಮಾಡಿರ್ಬೋದೇ ನಾ ಫ್ಯಾಮಿಲಿ, ಯಾಕಪ್ಪ ಪಾಸ್ಟ್ರಿಗೆ ಫೋನ್ ಮಾಡ್ತೀವಿ, ಸೈಲೆಂಟಾಗಿ ಹೋಗ್ಬಿಟ್ಟು ಬಂದ್ಬಿಟ್ಟು ಮೇಲೆ ಹೇಳಿದ್ರೆ ಚೆನ್ನಾಗಿತ್ತಲ್ಲ ಅಂತ. ನೋಡ್ರಿ, ಕೇಳೋದು ನಾನು ಹೋಗ್ತೀನಿ ಅಂದರೆ ಹೋಗು ಅಂತೀನಿ, ಹೋಗಲ್ಲ ಬೇಡವಾ ಅಂದರೆ ನಾನು ಹೇಳ್ತೀನಿ ಹೋಗ್ಬೇಕಾ ಬೇಡವಾ, ಮಾಡಬೇಕಾ ಬೇಡವಾ ಅಂತ ಹೇಳ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಅದರ ಒಂದು ಅನುಭವ ಏನು ಅಂತ.
ಹಲ್ಲೆಲೂಯಾ. ಇದ್ದೀರಾ? ನಿನ್ನೆ ಕೂಡ ಯಾರೋ ಒಂದು ಫ್ಯಾಮಿಲಿ ನನ್ನ ಹತ್ರ ಮಾತಾಡೋಕ್ಕೆ ಬಂದರು. ಸಮಥಿಂಗ್ ಏನೋ ಒಂದು ಸಣ್ಣ ಒಂದು ಪ್ರಾಬ್ಲಮ್. ಸಭೆ ಮಕ್ಕಳನ್ನೆಲ್ಲ ಹೀಗೆಲ್ಲ ಮಾಡ್ಬೋದಾ ಅಂತ ಕೇಳಿದ್ರು. ಆಗ ನಾನು ಕೇಳಿದೆ, ನೀವು ಮಾಡಿದ್ದು ಕರೆಕ್ಟಾ? ಒಂದು ಸಭಾಪಾಲಕನಿಗೆ ವಿಧೇಯನಾಗಿರ್ದಿರ ಇನ್ನೊಂದು ಸಭೆ ಮಾಡ್ಕೊತೀರಲ್ವಾ? ನಿನಗೆ ವಿಧೇಯತೆ ಇಲ್ಲೇ ಇಲ್ಲ. ಯಾವ ಸಭೆ ನೀನು? ಇದೇ ಸಭೆ ತಾನೆ. ನಿನಗಿಲ್ಲಿ ವಿಧೇಯನಾಗಿರೋಕ್ಕೆ ಆಗಲಿಲ್ಲ, ಮತ್ತೆ ನನ್ನ ಹತ್ರ ಬಂದು ನ್ಯಾಯ ಕೇಳ್ತೀಯ? ಕರೆಕ್ಟಾ? ಮಾತಾಡಬೇಕು ನೋಡಿ. ಅವಿಧೇಯರು ಬಂದು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅವಿಧೇಯತೆ ಉತ್ತರನೇ ಸಿಗೋದು. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಕರೆಕ್ಟಾ? ನಿನಗೆ ವಿಧೇಯತೆ ಇಲ್ಲ, ನೀನೇ ಒಂದು ಸಭಾಪಾಲ ಒಪ್ಕೊಳ್ಳೋಕೆ ಆಗ್ತಾಯಿಲ್ಲ, ಇರೋಕ್ಕಾಗ್ದಿರೋ ಎಲ್ಲ ಓಡೋಗಿದ್ಯಾ? ಇದು ನೀನಿಲ್ಲ ತಾನೇ, ಮತ್ತೆ ಹೆಂಗೆ ನ್ಯಾಯ ಸಿಗ್ತಿದ್ದು ನಿನಗೆ? ನೀನು ಕರೆಕ್ಟಾಗಿದ್ದು. ಇದು ಪಾಸ್ಟ್ ಹೇಳೋದೆಲ್ಲ ನನಗೆ, ನಾನು ಯಾವ ಸರಿಪಡಿಸ್ಬೇಕು, ಯಾವ ಸರಿ ಮಾಡ್ಬೋದು ಅಂತ ವಾಕ್ಯದ ನನಗೆ ತಿಳಿಸ್ಕೊಡ್ತಾರೋ ಅದು ನಾನು ಮಾಡಿಕೊಂಡು ನಾನು ಹಾನರ್ ಮಾಡ್ತಾ ಇದ್ರೆ ಖಂಡಿತವಾಗಲಿ ನಾನು ನನ್ನ ಮನೆಯವರು ಸುರಕ್ಷಿತವಾಗಿರ್ತೇವೆ. ನಾನು ನನ್ನ ಮನೆಯವರು ಸುರಕ್ಷಿತವಾಗಿರ್ತೇವೆ. ಒಬಿಡಿಯನ್ಸ್ಗೆ ಸಿಕ್ಕುವ ಬೆಲೆ ಅದು. ದೇವರ ವಾಕ್ಯಕ್ಕೆ ನಾವು ಏನಾಗಬೇಕಂತೆ? ವಿಧೇಯರಾಗಬೇಕಂತೆ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶನವಾಗ್ತಾನಂತ ಬೈಬಲ್ ಹೇಳ್ತೈತೆ. ನೋಡ್ರಿ ಏನಂತ ಇದೆ, 2 ಕೊರಿಂಥಿಯನ್ಸ್ 5:16. ಇದ್ದೀರಾ? ಶಬ್ದ ಬರ್ತಾ ಇಲ್ವೇ? ಆದಿಕಾಂಡ ಓದಿ. ಆದಿಕಾಂಡ ಓದ್ಬಿಡಿ. 13:10 ಏನಂತೆ? ಲೋಟನು ಕಣ್ಣೆತ್ತಿ ನೋಡಲಾಗಿ ಯೋರ್ದಾನ್ ಹೊಳೆಯ ಸುತ್ತಲಿನ ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲೂ ನೀರಾವರಿಯ ಸ್ಥಳವೆಂದು ತಿಳುಕೊಂಡನು. ಯೆಹೋವನು ಸೊದೋಮ್ ಗೋಮೋರ ಪಟ್ಟಣಗಳನ್ನ ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನ ವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಏನಾಗಿತ್ತು? ನೀರಾವರಿ. ಯಾರು ನೋಡುವಾಗ? ಅಬ್ರಾಮನ ಬಿಟ್ಟು ಲೋಟ ಹೋಗುವಾಗ ಹೆಂಗಿತ್ತಂತೆ? ಸೂಪರ್ ಆಗಿ. ಪಕ್ಕ ಹೇಳ್ರಿ, ಸೂಪರ್. ಅವಾಗ ಅವ್ರು ಹೇಳಿದ್ರಂತೆ ಅಬ್ರಾಮ್ ನೋಡಿ, ಹೇ ಅಬ್ರಾಮ, ಐ ಆಮ್ ವೆರಿ ವೆರಿ ಸೂಪರ್. ಜರಗೇಳ್ರಿ, ಐ ಆಮ್ ವೆರಿ ಹೌದು. ಲೋಟ ಹೇಳಿದ್ನಂತೆ, ಅಬ್ರಾಮ್, ಹಲೋ ಡಿಯರ್ ಮೈ ಬ್ರದರ್, ಐ ಆಮ್ ವೆರಿ ಸೂಪರ್. ನೋಡಿ ಹೆಂಗಿದೆ, ನಿನಗೂ ಇಲ್ಲ ಹಂಗೆ. ನೋಡಿ ಹೆಂಗಿದೀವಿ ನಾವು, ಹೆಂಗಿದೀವಿ ನೋಡು ಅನ್ನುವಾಗಲೇ ದಬಕ್ಕನು ಒಂದಿನ ದಬಕ್ಕೊಂಡಂತೆ. ಇರೋ ಆಸ್ತಿ ಪಾಸ್ತಿ ಎಲ್ಲ ಯಾರು ಬಂದು ಕಿತ್ಕೊಂಡು ಹೋಗ್ಬಿಟ್ರಂತೆ 5 ರಾಜರು. ಆಗ ಯಾರು ಬರ್ಬೇಕಾಯ್ತಂತೆ? ಅಬ್ರಾಮನೇ ಬರ್ಬೇಕಾಯ್ತಂತೆ. ಅಬ್ರಾಮ ಬಂದು ಕೆಲವು ಪ್ರಿನ್ಸಿಪಲ್ಸನ್ನ ಅಲ್ಲಿ ಮಾಡೋದು ನೋಡ್ತಾನೆ, ದಶಮಭಾಗ ಕೊಡೋದು ನೋಡ್ತಾನೆ, ಎಲ್ಲವನ್ನು ನೋಡ್ತಾನೆ, ಎವ್ರಿಥಿಂಗ್ ಇಸ್ ಗುಡ್. ಆವಾಗಾದ್ರೂ ಲೋಟ ಒಂದು ಮಾತು, ಅಪ್ಪ ನಿನ್ ಜೊತೆ ಬಂದ್ಬಿಡ್ಲಾ? ಏನವನಿಗೆ ಅಪ್ಪ ತಾನೆ ಅಪ್ಪ ತಾನೆ, ಅಪ್ಪ ನಿನ್ ಜೊತೆ ಬಂದ್ಬಿಡ್ಲಾ, ಇಲ್ಲಿ ತುಂಬ ಟ್ರಬಲ್ ಇದೆ. ಹಣದ ಆಸೆ, ಜೋರ್ಗೇಳ್ರಿ, ಹಣದ ಆಸೆ, ಹಣದ ವ್ಯಾಮೋಹ. 1000 ರಿಜಿಸ್ಟರ್ ಮಾಡ್ಕೊಳ್ಬೋದು ನೀನು. ದೇವ್ರು ಕೇಳ್ತಾರೆ ಪರಲೋಕದಲ್ಲಿ, ಅಪ್ಪ ಇಷ್ಟೆಲ್ಲ ರಿಜಿಸ್ಟರ್ ಮಾಡ್ಕೊಂಡೆ, ಇಷ್ಟು ಮನೆ ತಗೊಂಡೆ, ಇಷ್ಟು ಜಮೀನು ತಂದ್ಕೊಂಡೆ, ನಿನ್ನ ಆಲಯ, ನಿನಗೆ ಸುವಾರ್ತೆ ಸಿಕ್ತಲ್ಲ ಆಲಯಕ್ಕಾಗಿ ಏನಾದರೂ ಮಾಡ್ದ? ಒಂದು ಚರ್ಚ್ ಕಟ್ಟಿಕೊಟ್ಟ? ನಿನಗೆ ಸುವಾರ್ತೆ ಸಾರದಂಥ ಸೇವಕನಿಗೆ ಏನಾದರೂ ಒಂದು ಮಾಡ್ದ ಅಂತ ದೇವ್ರು ಕೇಳುವಾಗ ಏನಂತಾನೆ? ಇಲ್ಲ, ಬೆಂಗಳೂರಲ್ಲಿ 10 ಸೈಟ್ ತೆಗ್ದಿದ್ದೀನಿ, ಓಕೆ. 2 ಮನೆ ತೆಗ್ದೀನಿ, ಓಕೆ. ಇವಾಗ ಎಲ್ಲ ಬಿಟ್ಬಿಟ್ಟು ಎಲ್ಲಿ ಬಂದ್ಯಾ? ನೀನು ಹಾಕೊಂಡು ಏನು ಲೆಕ್ಕ ನಿಲ್ವೇ? ಬರೀ ಝೀರೋನ ಬರುತ್ತೆ, ಝೀರೋ ಬ್ಯಾಲೆನ್ಸ್. ಸರಿ, ರಕ್ಷಣೆ ಬಾ ಸೈಡಲ್ಲಿ. ಸ್ಪೆಷಲ್ ಕಿರೀಟ ನಮ್ಗೆ ಕೊಡ್ತಾರಂತ ದೇವರು. ನಿಮಗಾಗಿ ಒಂದು ಕಿರೀಟ ದೇವರು ಸಿದ್ಧ ಮಾಡಿದಾರಂತೆ. ಕರೆಕ್ಟಾ? ನಿನಗಂತ 10 ಮನೆ ನೀನು ಮಾಡ್ಕೊಳ್ಬೋದು. ಅದೇ ದೇವರ ರಾಜ್ಯದಲ್ಲಿ ನೀನೇನು ಮಾಡಿದ್ಯಾ ಅಂತ ಅಲ್ಲಿ ಅಕೌಂಟ್ ಬೇಕಾ ಬೇಡವಾ? ಶಬ್ದ ಬರ್ತಾ ಇಲ್ವೇ? ನೋಡಿ, ಇದೆಲ್ಲ ಮಾತಾಡೋಗೆಲ್ಲ ಜನ ಸೈಲೆಂಟ್ ಆಗಿಬಿಡ್ತಾರೆ. ಆನ್ಲೈನಲ್ಲಿ ಕೆಲವರೆಲ್ಲ ನೋಡ್ತಾ ಇರ್ತಾರೆ, ಅನಿಲ್ ಗೌಡ ಏನು ಹೇಳ್ತಾನೆ ಅಂತ. ಅವ್ರಿಗೆ ಗೊತ್ತು ಚೆನ್ನಾಗಿ ನಮ್ಮ ಬಗ್ಗೆನೇ ಮಾತಾಡ್ತಾ ಇರ್ತಾರಂತ. ನಿಮ್ಮ ಬಗ್ಗೆ ಮಾತಾಡೋಕೆ ನಾನು ಚೀಪ್ ಅಲ್ಲ ಬಿಡ್ರಿ, ನಾನು ಯಾವತ್ತೂ ಗ್ರೇಟೇ, ಯಾಕಂದರೆ ನಾನು ಗ್ರೇಟ್ ಆಗಿಟ್ಟಿದ್ದಾನೆ. ಆಮೇನ್, ಹಲ್ಲೆಲೂಯ. ಇವ್ರು ಯಾರೋ ಕೂಡ 10,000ಕ್ಕೆ 10,000 ಹೋದರೆ ದೇವರು 10 ಲಕ್ಷ ಕೊಡ್ತಾ ಇದ್ದಾನೆ. ಇನ್ ದ ನೇಮ್ ಆಫ್ ಜೀಸಸ್, ಹಲ್ಲೆಲೂಯ. ದೇ ಆರ್ ಥಿಂಕಿಂಗ್ ಲೈಕ್ ದಟ್. ಐ ಆಮ್ ವೆರಿ ಪುವರ್, ಐ ಆಮ್ ನಾಟ್ ವೆರಿ ಪುವರ್, ಐ ಆಮ್ ವೆರಿ ರಿಚ್. ಪಕ್ಕದ ಹೇಳಿ, ಐ ಆಮ್ ವೆರಿ ರಿಚ್.
ದೇವರು ನನ್ನನ್ನು ರಿಚ್ ಮಾಡ್ತಾನೆ ಅಂತ ನಾನು ಮಾತಾಡ್ತೇನೆ, ಅದು ಹಾಗೆ ಆಗ್ತೀನಿ. ದ ನೇಮ್ ಆಫ್ ಜೀಸಸ್. ಹಾಲೆಲೂಯಾ. ಇದ್ದೀರಾ? ಹೆಂಗೆ ಕಾಣಿಸ್ತಂತೆ? ಚೆನ್ನಾಗಿ ಕಾಣಿಸ್ತಂತೆ. ಒಂದಿನ ಏನ ದಬಾಕೊಂಡ, ಕೇಳಿದ್ನ ಅಬ್ರಹ್ಮ ನಿನ್ನ ಜೊತೆ ಬರಲ್ಲ, ಕೇಳಿಲ್ಲ. ಕೊನೆಗೆ ಅದೇ ಕೆಲವರೆಲ್ಲ ಹಂಗೆ. ಈ ಅವಿಧೇಯತೆ ಫಲ ಏನಾಗ್ತಿದೆ ಹೇಳಿ? ಈ ದೇವರ ವಾಕ್ಯಕ್ಕೆ ವಿರೋಧ ನಡೆಯುವಾಗ ಸ್ಟಾರ್ಟಿಂಗ್ ಚೆನ್ನಾಗಿರ್ತೈತೆ. ಹೇಳ್ತಾರೆ ಅವರು, ನಾವು ಹೆಂಗೆ ನಮ್ಗೆ ದೇವ್ರಿದ್ದಾನಂತ ಅವ್ರು ಹೇಳ್ತಾರೆ. ದೇವ್ರು ಇರ್ಬೇಕಲ್ವಾ ಅಲ್ಲಿ? ಶಬ್ದ ಬರ್ತಾ ಇಲ್ಲ. ನೀವು ಸ್ಪಿರಿಚುವಲ್ ಫಾದರ್ನ ರೆಸ್ಪೆಕ್ಟ್ ಮಾಡ್ರಿ ಅಂದ್ರೆ ಇವ್ರು ಹೇಳೋದು, ಮಾನವ ಮಾತ್ರದಲ್ಲಿ ಭರವಸೆಡೋರು ಶಾಪ. ಅದು ಮಾನವನಯ್ಯ, ಇದು ಮ್ಯಾನ್ ಆಫ್ ಗಾಡ್ ಅಯ್ಯ. ಇಷ್ಟು ತಲೆ ಬುರುಡೆ ಬೇಡವ ನಿನಗೆ? ಮಾನವ ಬೇರೆ, ಮ್ಯಾನ್ ಆಫ್ ಗಾಡ್ ಬೇರೆ. ಇಷ್ಟು ಜನರಲ್ ನಾಲೆಜ್ ಇಲ್ಲ. ಜನರಲ್ ನಾಲೆಜ್ ಇಲ್ಲ ಅಂದ್ರೆ ಜನರಲ್ ಕ್ಲಾಸಲ್ಲಿ ಕೂತಿರ್ಬೇಕು. ಜನರಲ್ ನಾಲೆಜ್ ಇದ್ರೆ ಜನರೇಷನ್ಗೆ ದೊರೆ ಆಗ್ಬೋದು. ನೋಡಿ ಪಾಯಿಂಟ್ ನೋಡ್ರಿ, ಇದು ಡೈಲಾಗ್ ಕರೆಕ್ಟಾಗಿ ಅರ್ಥ ಮಾಡ್ಬೇಕು. ಜನರಲ್ ನಾಲೆಜ್ ಇಲ್ಲ ಅಂದ್ರೆ, ಸಾಮಾನ್ಯ ಜ್ಞಾನ ಇಲ್ಲ ಅಂದ್ರೆ ಸಾಮಾನ್ಯವಾಗಿರ್ಬೇಕು ನೀನು. ಸಾಮಾನ್ಯ ಜ್ಞಾನ ಇದ್ರೆ ಅಸಾಮಾನ್ಯವಾಗಿರ್ತೀಯ, ಜನರೇಷನ್ಗೆ ದೊರೆ ಆಗಿರ್ತೀಯ. ಮ್ಯಾನ್ ಆಫ್ ಗಾಡ್ ಬೇರೆ, ಮ್ಯಾನ್ ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಬರೇ ಮನುಷ್ಯ ಬೇರೆ, ದೇವ ಮನುಷ್ಯ ಬೇರೆ. ಅದಕ್ಕೆ ಬೈಬಲ್ ಹೇಳ್ತೈತೆ, ಪ್ರವಾದಿಗಳನ್ನು ನಂಬಿರಿ, ಆಗ ನೀವೇನಾಗ್ತೀರಾ? ಸಾರ್ಥಕರಾಗಿರೋಂತ ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತೈತೆ. ಕರೆಕ್ಟ್. ನಾನು ಹೇಳೋದೇನ ನಂಬಿಲ್ಲ ಅಂದ್ರೆ ಹೆಂಗೆ ಸುವಾರ್ತೆ ಸಿಗ್ತೈತೆ ನಿಮಗೆ? ಹೆಂಗೆ ನಿಮ್ಗೆ ರಕ್ಷಣೆ ಆಗ್ತೈತೆ? ಟೊಮೊಟೊ ಹೇಳೋ ನಂಬ್ತೀರಾ, ಬಟ್ಟೆ ಅಂಗಡಿಗೆ ಹೋದ್ರೆ ನೋಡಿ ಇದಕ್ಕೆ ಅರಿಯೋದೇ ಇಲ್ಲ ಅಂತೀರ, ನಾಳೆ ಬೆಳಿಗ್ಗೆ ಅರ್ಧೋಗಿರ್ತದೆ ಅದು. ಹಿಂಗೆ ಕುತ್ಕೊಂಡಿದ ತಕ್ಷಣ ಇಲ್ಲ ಅರಿಯೋದಿಲ್ಲ ಅಂತ ಹೇಳ್ತಾನೆ ಕುತ್ಕೊಂಡೆ ನಾನು. ಅವನು ಹೇಳಿದೆ ನಂಬಿದ್ದೀರಾ, ಅವನ ಮಾತು ನಂಬಿದ್ದೀರಾ, ಅವ್ನು ನಂಬಿನೇ ಬಟ್ಟೆ ತಂದಿರೋದು. ಬಟ್ಟೆ ನಂಬಿ ತಂದಿಲ್ಲ ನೀವು. ಶಬ್ದ ಬರ್ತದೆ. ಬಟ್ಟೆ ನಂಬಿ ತಂದ್ರೆ ಅವ್ನು ನಂಬಿ ತಂದ್ರ? ಸತ್ಯವಾಗಿ ಹೇಳಿ. ಚಿನ್ನ ಅಂಗಡಿಗೆ ಹೋಗ್ತೀರಾ, ಅವ್ನು ಹೇಳ್ತಾನೆ ನಿಮಗಂತ ಇಷ್ಟು % ಕಮ್ಮಿ, ನಾನು ಹಿಂಗೆ ಏನೋ ಹೇಳ್ತಾನೆ. ಅವ್ನು ನಂಬಿ ನೀವು ಚಿನ್ನ ತರೋದು, ಅವ್ನು ನಂಬಿ ನೀವು ವಾಷಿಂಗ್ ಮಿಷಿನ್ ತರೋದು, ಅವ್ನು ನಂಬಿ ನೀವು ಒಂದು ಗೋಧಿ ಹಸಿಟ್ಟು ತರೋದೆ. ಈ ಹಸಿಟ್ಟು ತಿನ್ಬಿಟ್ರೆ ನಿಮ್ಮ ಶುಗರ್ ಎಲ್ಲ ತುಂಬ ಸೂಪರ್ ಆಗಿರ್ತದೆ ಅವ್ನು ಹೇಳ್ತಾನೆ. ನೀವೇನು ಮಾಡ್ತೀನ? ಹಂಗೇ ಡೆಮೋ ಮೈಂಡಲ್ಲಿ ಅವನನ್ನ. ಹಾಗಾದರೆ ಸುವಾರ್ತೆ ಸಾರುವವನ ಮೊದಲು ನೀನು ನಂಬಿ, ಆಗ ಅವ್ರ ಬಾಯಿಂದ ಬರುವಂಥ ವಾರ್ತೆನ ಕೇಳುವಾಗಲೇ ಆ ಸುವಾರ್ತೆ ನಿನ್ನ ಲೈಫಲ್ಲೇ ಕೆಲಸ ಮಾಡೋದು. ನಾನು ವಾಕ್ಯ ಮಾತ್ರ ನಂಬ್ತೀನಿ ಹೇಳೋಕೊಬ್ರು ಬೇಕಲ್ವಾ? ಇದ್ದೀರಾ? ಕೆಲವು ವಿಷಯಗಳು ಬರೆಯುವಾಗ ಹಿಂದೆ ಮುಂದೆ ನೋಡಬೇಕು, ಏಕ್ದಮ್ ತಗೊಂಡ್ಬಿಡ್ಬಾರ್ದು ವಾಕ್ಯವನ್ನು. ಮೇಲಿಂದ ದೇವ್ರು ಏನು ಹೇಳ್ತಾನೆ, ಆ ಕಾಂಟ್ರಾಸ್ಟಲ್ಲಿ ಏನಿದೆ ನಾವು ನೋಡುವಾಗ ಕರೆಕ್ಟಾಗಿ ಗೊತ್ತಾಗ್ತದೆ ನಮಗೆ. ನೋಡಿಲ್ಲ ಅಂದರೆ ಬ್ಲೈಂಡ್ ಆಗಿ ನಾವು ಬರೀ ಆ ವಾಕ್ಯದಲ್ಲಿ ನಿಂತ್ಕೊಂಡಿರ್ತೇವೆ. ನೋಡಬೇಕು ಮುಂದೆ ಮುಂದೆ ಏನು ಹೇಳಿದ್ದಾರೆ, ಯಾಕೆ ಈ ವಾಕ್ಯನ ಬರೆದಿದ್ದಾರೆ. ಇವಾಗ ದೇವರು ಹೇಳ್ತಾರೆ ಯೆರೆಮೀಯ ಪ್ರವಾದ ಪುಸ್ತಕದಲ್ಲಿ 29:11 ನಿಮ್ಮ ಬಗ್ಗೆ ನಾನು ಮಾಡುವ ಆಲೋಚನೆ ಇದು. ಯಾಕೆ ಹೇಳಿದ್ರು? ಯಾಕೆ ಹೇಳಿದ್ರು? ಯಾಕಂದ್ರೆ ಸೆರೆಗೆ ಹೋಗ್ತಾ ಇದ್ದಾರೆ. ಸೆರೆಗೆ ಹೋಗುವಾಗ ಕೂಡ ದೇವರನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ. ನಾವು ಆ ಕಾಂಟ್ರಾಸ್ಟ್ ನೋಡಿದಿರಾ, ಬಾಯಿಗೆ ಬಂದಾಗೆಲ್ಲ ಪ್ರಸಂಗ ಮಾಡೋಕೆ ಹೋಗ್ಬಾರ್ದು. ನೋಡ್ಬೇಕಲ್ಲಿ ಏನಿದೆ ಏನು ಅಂತ. ನಾವ್ಯಾರು ಇನ್ನು ಮಾನವರಲ್ಲ. ಕ್ರಿಸ್ತನ್ ನಂಬದ ಮೇಲೆ ನಾವು ಮಾನವರಾಗಿರ್ಬೋದು. ಐ ಆಮ್ ಎ ಸ್ಪಿರಿಟ್ ಮ್ಯಾನ್. ನಾನು ದೇವರ ಮಗ. ನೀನು ಸಾಮಾನ್ಯ ಮನುಷ್ಯನ? ಯಾರ ಮಗ? ದೇವ ಮನುಷ್ಯನೇ, ದೇವರ ಮನುಷ್ಯ ನೀನು, ದೇವರ ಮಗ ನೀನು. ನಿನ್ನೊಳಗೆ ದೇವರ ಆತ್ಮನ ವಾಸ ಮಾಡ್ತಾನೆ. ಲೋಕದಲ್ಲಿರುವ ಮನುಷ್ಯನಿಗೂ ಅವನು ಬರೀ ಮ್ಯಾನ್. ನೀನು ನೀನು ದೇವರ ಮಗ. ನೀನು ದೇವರ ಮಗ, ಲೋಕದಲ್ಲಿ ಬರೇ ಮಗ. ನಾನು ಹೇಳೋದು ಆಗ್ತಿದ್ಯಾ? ಯೇಸುವನ್ನು ನಂಬದೇ ಇರೋನು ಬರೇ ಮಗ, ಯೇಸುವನ್ನು ನಂಬಿರೋನು ದೇವರ ಮಗ. ನೋಡಿ ನಾವು ಬರೀ ಲೋಕದವರು ನಂಬೋದು ಶಾಪ, ದೇವರ ಮನುಷ್ಯ ನಂಬೋದು ಆಶೀರ್ವಾದ. ನೋಡಿ ವ್ಯತ್ಯಾಸ ಗೊತ್ತಾಗಬೇಕು ನಮಗೆ. ನೋಡಿ ಪರಲೋಕ ಬೇರೆ, ಪರಲೋಕ ರಾಜ್ಯ ಬೇರೆ. ಪರಲೋಕ ಅಲ್ಲಿದೆ, ಆ ರಾಜ್ಯ ಇಲ್ಲಿ ಸ್ಥಾಪನೆ ಆಗಿದೆ. ಆ ರಾಜ್ಯದೊಳಗೆ ನಾವು ಪ್ರವೇಶ ಆಗಬೇಕು. ಒಂದು ದಿನ ಆ ರಾಜ್ಯವನ್ನು ಕರ್ತನೆ ಎತ್ತುವ ದೇವನಾಗಿದ್ದ. ಆಮೇಲೆ ನಮಗೆ ಈ ತಿಳುವಳಿಕೆ, ಅದಕ್ಕೆ ಬೈಬಲ್ ಹೇಳ್ತಿದ್ದೆ, ಹೋಶೇಯ ಪುಸ್ತಕ 4:6 ಹೇಳಿದ್ದೆ, ನನ್ನ ಜನಗಳು ಜ್ಞಾನವಿಲ್ಲದೆ ಅಳೆದೋಗ್ತಾರಂತ. ನನ್ನ ಜನಗಳು ನೋಡಿ, ಸೈತಾನನ ಮೊದಲ ಆಯುಧ ಏನು ಗೊತ್ತಾ? ಅವಿಧೇಯತೆ, ರೆಸ್ಪೆಕ್ಟ್ ಇಲ್ಲದೆ ಇರೋದು. ಯಾಕೆ ರೆಸ್ಪೆಕ್ಟ್ ಕೊಡ್ಬೇಕು? ನಾವು ಹೇಳ್ತೀವಲ್ಲ, ಮರ್ಯಾದೆ ಕೊಟ್ಟು ಹೇಳ್ತೀವಿ ಇಲ್ವಾ? ಹೇಳ್ರಮ್ಮ, ಮರ್ಯಾದೆ ಕೊಟ್ಟು. ಆಮೇಲೆ ನಾನು ಮರ್ಯಾದೆನ ಸಿಕ್ಕಿಲ್ಲ, ನೀನೇ ಮರ್ಯಾದೆ ಕೊಡಲ್ವಿ, ಮತ್ತೆ ಮರ್ಯಾದೆ ಎಲ್ಲಿ ಸಿಗ್ತದೆ ನಿನಗೆ?
ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್. ದೇವರು ಪ್ರತಿಯೊಂದರಲ್ಲೂ ಕೂಡ ರೆಸ್ಪೆಕ್ಟನ್ನು ಬಯಸ್ತಾನೆ. ಮೋಶೆಗೆ ಸ್ವಂತ ಸಿಸ್ಟರ್ ರೆಸ್ಪೆಕ್ಟ್ ಮಾಡಿಲ್ಲ, ಏನು ಬಂದ್ಬಿಡ್ತಾ ಅವಳಿಗೆ? ಅಲ್ಲೂ ಕೊರಹಾನ ಒಬ್ಬನಿದ್ದ, ಅವನು ಮೋಶೆಗೆ ರೆಸ್ಪೆಕ್ಟ್ ಮಾಡಿಲ್ಲ. ಸಪ್ರೇಟಾಗಿ ಒಂದು ಗ್ಯಾಂಗು ನಾವು ಸಪ್ರೇಟಾಗಿ ಹೋಗ್ತೀವಿ ಅಂದರು. ಭೂಮಿಗೆ ಬ್ರೇಕ್ಫಾಸ್ಟ್, ಲಂಚು, ಡಿನ್ನರ್ ಆಗ್ಬಿಟ್ಟ. ಭೂಮಿನ ಊಟ ಮಾಡ್ತದೆ ಗೊತ್ತಾ ನಿಮ್ಗೆ? ಆಗಾಗ ಭೂಮಿ ಬಾಯಿ ತೆಗೆದು ಏನು ಮಾಡ್ತು, ಕೆಲವನ್ನ ನುಂಗಾಕ್ತಂತೆ. ಅದಕ್ಕೆ ಆಗಾಗ ಹೊಟ್ಟೆ ಸಾಕ್ತಿದೆ. ಇದ್ದೀರಾ? ಅದು ನೋಡ್ತಾ ಇರ್ತೈತೆ ಇಲ್ಲಿ ಅವಿಧೇಯರು ಓಡಾಡ್ತಾ ಇದ್ದಾರೋ ಅಂತ. ನಾವು ಯಾವಾಗ ದೇವರಿಗೆ ವಿಧೇಯರಾಗ್ತೇವೋ, ದೇವ್ರ ವಾಕ್ಯಕ್ಕೆ ವಿಧೇಯರಾಗ್ತೇವೋ, ಆಗ ನಾನು ಹೇಳ್ತೇನೆ, ಹಣಕ್ಕೆ ರೆಕ್ಕೆ ಬಂದು ನಿಮ್ಮ ಹತ್ರ ಬಂದು ಸೇರ್ತೈತೆ. ನೀವು ದೇವ್ರ ವಾಕ್ಯಕ್ಕೆ ಅವಿಧೇಯರಾದರೆ ಹಣಕ್ಕೆ ರೆಕ್ಕೆ ಬಂದು ನನ್ನ ಹತ್ರ ಬಂದು ನಿಮ್ಮ ಹತ್ರ ಬಂದು ಸೇರ್ಕೊಂತೈತೆ. ಹೇಳ್ರಿ ಒಂದು ಆಮೇಲೆ ಅಂತ ಹೇಳ್ರಿ. ಹಣಕ್ಕೆ ರೆಕ್ಕೆ ಬರ್ತೈತೆ, ಅವಿಧೇಯರ ಹತ್ರ ಹಣ ಎಲ್ಲ ವಿಧೇಯರಾದವ್ರ ಹತ್ರ ಬರ್ತೈತೆ. ಡೈಲಿ ಕನ್ಫೆಸ್ ಮಾಡ್ರಿ, ಇನ್ ದ ನೇಮ್ ಆಫ್ ಜೀಸಸ್. ಹಲ್ಲೆಲೂಯಾ. ಓದಿ, ಹೆಂಗಿತ್ತಂತೆ ಸೊದೋಮ ಗೋಮರ ಏದೇನು ತೊಡೆದಿತ್ತಂತೆ. ಆಮೇಲೆ ಏನಾಯಿತು ನಿಮ್ಗೆ ಗೊತ್ತು, ಲೋಟನ ಸ್ಟೋರಿ. ಓಕೆ, ಈಗ ನಾನು ಏನು ಹೇಳಕ್ಕೆ ಬರ್ತಾ ಇದ್ದೆ, ನಾವೆಲ್ಲರೂ ಕೂಡ ಏನಾಗಿದ್ದೇವೆ? ಕೇವಲ ಮನುಷ್ಯರಲ್ಲ. ಪಕ್ಕದ ಹೇಳ್ರಿ, ಕೇವಲ ಮನುಷ್ಯರಲ್ಲ, ನಾನು ಬಂದ್ಬಿಟ್ಟು ಸ್ಪಿರಿಟ್ ಮ್ಯಾನ್. ನಾನು ಬಂದ್ಬಿಟ್ಟು ಜೀವಿಸುವ ಮನುಷ್ಯ. ದೇವರ ಜೀವ ನನ್ನಲ್ಲಿದೆ. ನಾನು ಸಾಧಾರಣ ಮನುಷ್ಯನಲ್ಲ. ಇಲ್ಲಿ ನಿಂತಿರೋ ನಾನು ಸಾಧಾರಣ ಮನುಷ್ಯನಲ್ಲ, ದೇವರ ಜೀವ ಇರುವ ಮನುಷ್ಯ. ಪ್ಲಸ್ ದೇವರು ನನ್ನ ಅಭಿಷೇಕ ಮಾಡಿದ. ಐ ಆಮ್ ಎ ಮ್ಯಾನ್ ಆಫ್ ಗಾಡ್. ಐ ಆಮ್ ನಾಟ್ ಎ ಆರ್ಡಿನರಿ ಮ್ಯಾನ್. ಆರ್ಡಿನರಿ ಮ್ಯಾನ್, ಪ್ಲೀಸ್ ಡೋಂಟ್ ಬಿಲೀವ್ ಮ್ಯಾನ್ ಆಫ್ ಗಾಡ್. ಅವ್ರ ಬಾಯಿಂದ ಬರೋ ಮಾತು ನೀನು ನಂಬು, ಇನ್ ದ ನೇಮ್ ಆಫ್ ಜೀಸಸ್. ನಾನು ಹೇಳ್ತಲ್ಲ, ದೇವ್ರ ವಾಕ್ಯ ಹಂಗೆ ಹೇಳ್ತೈತೆ, ವರ್ಡ್ ಹಂಗೆ ಹೇಳ್ತೈತೆ, ದೇವ್ರ ವಾಕ್ಯ ಅದನ್ನ ಹೇಳ್ತಿದ್ದೆ ನಮ್ಗೆ. ಓದಿ 2 ಕೊರಿಂಥಿ 5:16 ಏನಂತೆ? ಹೀಗಿರಲಾಗಿ, ಕೆಲ್ಸ್ಕೊಟ್ಟು, ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ. ಬರೀ ಶರೀರದಲ್ಲೇ ನೋಡೋದು. ನೋಡು ಯಾವ ಡ್ರೆಸ್ ಹಾಕಿದ್ದಾರೆ, ನೋಡ್ದ ಯಾವ ಶರ್ಟ್ ಹಾಕಿದ್ದಾರೆ, ನೋಡಿ ಜೀನ್ಸ್. ಕೆಲವು ಮಹಾಬುದ್ಧಿವಂತರೆಲ್ಲ ನಮಗೆ ಕಮೆಂಟ್ ಮಾಡ್ತಾ ಇರ್ತಾರೆ, ತಲೆ ಮೇಲೆ ಬಟ್ಟೆ ಹಾಕ್ರಿ, ತಲೆ ಮೇಲೆ ಬಟ್ಟೆ ಹಾಕ್ರಿ. ಇವರಿಗೆ 1 ಕೊರಿಂಥ್ಯ 11ನೇ ಅಧ್ಯಾಯ 13-14 ಗೊತ್ತು, 15 ನೋಡಲ್ಲ. ಯಾಕೆ? ಬೈಬಲ್ ಓದಲ್ವೇ? ಬರೀ ಅದೇ. ದೇವರು ಹೇಳಿದ್ದಾರೆ, ಆ ಮಾಂಸ ತಿನ್ಬಾರ್ದು, ಈ ಮಾಂಸ ತಿನ್ಬಾರ್ದು. ಅಪ್ಪ ಪೌಲ ಬರ್ದಿದ್ದಾನೋ, ಎಲ್ಲ ಮಾಂಸನ ಬ್ಲೆಸ್ ಮಾಡಿ ತಿನ್ನು, ಮನುಷ್ಯನ್ ಬಿಟ್ಟು. ಹಳೆ ಒಡಂಬಡಿಕೆ ಹೇಳಿದಾರ? ಹಳೆ ಒಡಂಬಡಿಕೆ ಹೇಳಿದ್ದಾರೆ ನೋಡಿ, ಆದಿಕಾಂಡ ಪುಸ್ತಕ 9ನೇ ಅಧ್ಯಾಯಕ್ಕೆ ಬನ್ನಿ. ದೇವರು ಹೇಳ್ತಾರೆ ನೋಡಿ, ಏನಂತ ನೋಡಿ. ಅಲ್ಲಿ ಬಂದ್ಬಿಟ್ಟು ರಿಸ್ಟ್ರಿಕ್ಟ್ ಇಲ್ಲ, ಧರ್ಮಶಾಸ್ತ್ರ ಬಂದ ಮೇಲೇ ರಿಸ್ಟ್ರಿಕ್ಟ್ ಬಂದಿದ್ದು. ಆದಿಕಾಂಡ ಪುಸ್ತಕ 9 ಎಷ್ಟಮ್ಮ? 3 ಓದಮ್ಮ. 9:3 ಕರೆಕ್ಟ್. ಭೂಮಿಯ ಮೇಲೆ ತಿರುಗುವ ಎಲ್ಲಾ ಜೀವ ಜಂತುಗಳು ನೋಡಿ. ಭೂಮಿ ಮೇಲೆ ಏನೇನು ತಿರುಗ್ತೈತೆ, ಏನೇನು ತಿರುಗ್ತೈತೋ ನಿಮಗೆ ಆಹಾರವಾಗಿರುವವು. ಅಷ್ಟೇ ದೇವ್ರು ಹೇಳುದು. ಭೂಮಿ ಮೇಲೆ ಏನೇನು ತಿರುಗಾಡ್ತೈತೋ, ಜೋರಾಗಿ ಹೇಳ್ರಿ, ಏನೇನು ತಿರುಗಾಡ್ತೈತೋ ಎಲ್ಲ ತಿನ್ರಿ ಹೋಗ್ರಿ. ದೇವ್ರು ಹೇಳಿದ್ರೆ ತಿನ್ಬೇಡ ಅಂತ. ಬೈಬಲ್ ಓದ್ಬೇಕು ಸ್ವಲ್ಪ. ಮ್ಯಾನ್ ಬೇರೆ, ಮ್ಯಾನ್ ಆಫ್ ಗಾಡ್ ಬೇರೆ. ಇವರು ಇನ್ನು ಹ್ಯೂಮನ್ ಸ್ಪಿರಿಟ್ ಅಲ್ಲಿ ಇರೋದ್ರಿಂದ ಅಂದ್ರೆ ಮನುಷ್ಯ ಶರೀರ ಭಾವದಲ್ಲಿ ಇರೋದ್ರಿಂದ ಆತ್ಮಿಕವಾದ ಕಾರ್ಯಗಳು ಅವ್ರಿಗೆ ಏನಾಗಲ್ಲ, ಅರ್ಥ ಆಗೋದಿಲ್ಲ. ಅದಕ್ಕೆ ಪೌಲ ಬರಿತಾನೆ, ನಾವು ಯಾರಂತೆ ಇನ್ನು ಯಾರನ್ನು ಕೂಡ ಓದ್ರಿ, ಇನ್ಯಾರನ್ನು ಕೂಡ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ. ನಿಮ್ಮ ಮಗಳೇ ಇರ್ಬೋದು, ಅವರು ಇನ್ ಮಗಳೇ ಇರ್ಬೋದು, ಶರೀರ ಸಂಬಂಧ ಇಲ್ಲ. ನಿನ್ನ ಆತ್ಮಿಕ ಸಂಬಂಧ ತುಂಬಾ ಗಟ್ಟಿ, ರಕ್ತ ಸಂಬಂಧ ಇಲ್ಲ. ಇವತ್ತೇ ನೋಡಿ, ಅನೇಕರು ಕೆಲವು ಬಾರಿ ತಂದೆ ತಾಯಿಗಳು ಎದುರಿಸಿ ಬಂದು ಬಿಲೀವರ್ ಆಗ್ತಾರೆ. ಯಾಕೆ? ರಕ್ತ ಸಂಬಂಧಕ್ಕಿಂತ ಕ್ರಿಸ್ತನ ಸಂಬಂಧ ಗ್ರೇಟ್ ಎಂಬುದಾಗಿ. ಅದಕ್ಕೆ ಯೇಸು ಹೇಳ್ತಾರೆ ಯೋಹಾನ ಶುಭ ಸಂದೇಶದಲ್ಲಿ, ಐ ಥಿಂಕ್ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಏನಂತ ಹೇಳ್ತಾರೆ, ಇವನು ಬರ್ತಾನಲ್ವ ನಿಕೋದೇಮ ಬಂದಾಗ, ಒಬ್ಬನು ರಕ್ತದಲ್ಲಿಯೂ ನೀರಿನಿಂದಲೂ ಆತ್ಮದಿಂದಲೂ. ನೋಡಿ, ಇದು ಅನೇಕರಿಗೆ ಅರ್ಥನೇ ಗೊತ್ತಿಲ್ಲ. ಮನುಷ್ಯರು ನಂಬೇಡ. ಮನುಷ್ಯರನ್ನ ಯಾವನ ನಂಬಿದ್ದು? ನಾವು ದೇವ ಮನುಷ್ಯರು ನಂಬಿ ಬರ್ತೇವಯ್ಯ. ವಾಕ್ಯ ಹೇಳ್ತಾ ಇದೆ,
ಹೇಳ್ತೈತೆ? ಯು ಆರ್ ಎ ಡಿಸಾನರ್. ನಿನಗೇನು ಗೊತ್ತು? ಡಿಸಾನರ್ಸ್ಗೆ ಇದೆಲ್ಲ ಗೊತ್ತಾಗಲ್ಲ, ಅವಿಧೇಯರಿಗೆ ಇದೆಲ್ಲ ಗೊತ್ತಾಗಲ್ಲ, ವಿಧೇಯರಿಗೆ ಮಾತ್ರ ಇದು ಗೊತ್ತಾಗೋದು. ಚೆನ್ನಾಗಿ ಅರ್ಥ ಮಾಡೋಣ. ಫಸ್ಟ್ ಪಾಯಿಂಟ್ ಈಸ್ ವಿಧೇಯತೆ. ಯಾವಾಗ ವಿಧೇಯತೆಗೆ ನೀವು ಬಂದ್ಬಿಡ್ತೀರೋ, ನಿಮ್ಮ ಲೈಫಲ್ಲಿ ಪ್ರತಿಯೊಂದು ವಿಷಯಗಳನ್ನು ವಾಕ್ಯ ಅದು ಕಾರ್ಯ ಮಾಡ್ತಾ ಇರ್ತೀನಿ ನಿಮ್ಮ ಲೈಫಲ್ಲಿ. ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ. ಒಬಿಡಿಯನ್ಸ್. ಯೇಸು ಸ್ವಾಮಿ ತಂದೆಗೆ ಒಬಿಡಿಯನ್ಸ್ ಆದ. ಹೋಗಿ ಸ್ನಾನಿಕ ಯೋಹಾನ ಮುಂದೆ ತಲೆ ಬಾಗ್ತಾ ಇದ್ದಾರೆ. ಏನಕ್ಕೆ? ಬ್ಯಾಪ್ಟಿಸಮ್ ಕೊಡು ಅಂತ. ಅಯ್ಯೋ, ನಿನ್ನ ಚಪ್ಪಲಿ ಎತ್ತಕ್ಕೂ, ನಿನ್ನ ಚಪ್ಪಲಿ ಲೇಸಿದೆಯಲ್ಲ ಅದು ಮುಟ್ಟಕ್ಕೂ ನನಗೆ ಯೋಗ್ತಿಲ್ಲ ಅಂತಾನೆ. ಯಾರು? ಸ್ನಾನಿಕ ಯೋಹಾನ. ಆದ್ರೆ ಹೇಳ್ತಾರೆ ಇದೆಲ್ಲ ನೆರವೇರಬೇಕು ಅಂದ್ರೆ ಇಲ್ವಾ? ಹಾಕಿದ್ರೆ ಮೊಣಕಾಲಲ್ಲಿ ಹೋಗಿ ಯೇಸು ಹಾಕಿದ್ರು ಬ್ಯಾಪ್ಟಿಸಮ್ಗೆ. ವರ್ಡ್ ಹಂಗಿದೆ ರೀ. ಅದಕ್ಕೆ ಬೈಬಲ್ ಓದುವಾಗ ಶರೀರದಲ್ಲಿ ಓದ್ಬಾರ್ದು, ಸ್ಪಿರಿಟಲ್ಲಿ. ಶರೀರದಲ್ಲಿ ಎಲ್ಲರೂ ಪ್ರಸಂಗ ಮಾಡೋರೆ. ಇವತ್ತು ನಾನು ಹೇಳಿದ್ನಲ್ಲ, ಅಲ್ಲಿ ಹಿಂದೆ ಕೂಡ ಕೂತಿರ್ತಾನೆ ಅಲ್ಲೆಲ್ಲೂಯ್ಯ ಅನ್ಕೊಂಡು. ಒಂದು ಒಳ್ಳೆ ಬಿಸ್ನೆಸ್ ಇರ್ತಿದೆ, ಅವನು ನಾನು ಯಾಕೆ ಪ್ರಸಂಗ ಮಾಡೋದೆ? ಫ್ಲೆಶ್. ನೋ, ಸ್ಪಿರಿಟ್, ಹೋಲಿ ಸ್ಪಿರಿಟ್ ಇಂದ ತುಂಬಿ ನಾವು ಪ್ರಸಂಗ ಮಾಡಬೇಕು. ಪರಿಶುದ್ಧಾತ್ಮರು ನೇಮಿಸ್ತಾರೆ ಬಂದು ಪ್ರಸಂಗ ಮಾಡಬೇಕು. ಪರಿಶುದ್ಧಾತ್ಮ ನೇಮಿಸ್ತಾರೆ ಬಂದು ವರ್ಷಿಪ್ ಮಾಡಬೇಕು. ನಾನು ಆಡಬೇಕು. ಪರಿಶುದ್ಧಾತ್ಮರು ನಿನಗೆ ಅವಕಾಶ ಕೊಡ್ತಾರೆ. ಸೈಲೆಂಟ್ ಆಗಿರು. ತಕ್ಕ ಸಮಯದಲ್ಲಿ ನೋಡಿ, ಎಲೀಷಾ ಎಲ್ಲೋ ಇದ್ದ. ಎಲೀಷಾ ಅವನೇನು ಪ್ರವಾದಿನ ಜೊತೆಯಲ್ಲಿ ಎಲಿಯ ಜೊತೆಲಿ ಇರಲಿಲ್ಲ. ಅವನು ದೊಡ್ಡ ಶ್ರೀಮಂತನ ಮಗ, ಎಲ್ಲೋ ಇದ್ದ. ಸಡನ್ ಆಗಿ ಒಂದಿನ ಎಲಿಯ ಬಂದ, ಏಯ್ ನನ್ನ ಫಾಲೋ ಮಾಡೋ ಅಂದ. ಸಡನ್ ಆಗಿ ಅವನ ಜೊತೆಲಿ ಎಷ್ಟೋ ಐ ಥಿಂಕ್ ಸುಮಾರು 700 ಜನ ಪ್ರವಾದಿಗಳಿದ್ರಂತೆ ನೋಡಿ. ಅವ್ರಿಗೆ ಯಾರಿಗೂ ಆ ಭಾಗ್ಯ ಇಲ್ಲ. ನಿನ್ನೆ ಮೊನ್ನೆ ಬಂದಂತ ಎಲೀಷನ ಒಂದು ನೆಕ್ಸ್ಟ್ ಪ್ರವಾದಿ ಆಗ್ಬಿಟ್ಟ. ದೇವರ ಚಿತ್ತ ಯಾರನ್ನ ಬೇಕಾದ್ರೂ ನಿಮ್ಮಲ್ಲಿ ಯಾರನ್ನ ಬೇಕಾ ತಂದು ನಿಲ್ಲಿಸ್ಬಿಡ್ಬೋದು. ನೀವಲ್ಲಿ ಸಾಧಾರಣ ಕೂತಿರ್ಬೋದು, ಬಟ್ ನಿಮ್ಮ ಮನಸ್ಸಲ್ಲೇ ಡಿಸೈರ್ ಇರ್ಬೋದು. ಪರಿಶುದ್ಧಾತ್ಮನಿಗೆ ಡಿಸೈರ್ ಒಪ್ಪಿಸ್ಬೇಕು. ನಾವಾಗೇ ಬರಬಾರ್ದು, ನಾನೇನೋ ಮಾಡ್ತೀನಂತ. ದಟ್ ಈಸ್ ವೆರಿ ರಾಂಗ್. ನಾನಾಗಿ ಹುಡ್ಕೊಂಡು ಬಂದ್ರೆ ಲೋಟಂತರ ಹಾಳಾಗ್ತೀವಿ. ದೇವರಾಗಿ ನಮ್ಮನ್ನು ಕರ್ಕೊಂಡು ಬಂದ್ರೆ ಏನೇ ಆಗಲಿ. ಒಂದು ಹಾಡಿದೆಲ್ಲ, ಏನಾಡು ಹಾಡಿ ನೋಡೋಣ. ಏನೇ ಆಗಲಿ ದೇವರು ನಮ್ಮನ್ನು ಉಡಿಸ್ತಾರೆ, ಕಾಪಾಡ್ತಾರೆ. ದೇವ್ರು ಕೈ ಬಿಡೋದಿಲ್ಲ. ದೇವ್ರು ಕರೆದ ಮೇಲೆ ದೇವ್ರು ಕೈ ಬಿಡೋದೇ ಇಲ್ಲ. ದೇವ್ರು ಕೈ ಬಿಡ್ತಾರ? ದೇಶಕ್ಕೆ ದೇಶವೇ ವಿರುದ್ಧವಾಗಲಿ ದೇವ್ರು ಕೈ ಬಿಡೋದಿಲ್ಲ. ಎಲಿಯನು ಪ್ರವಾದನೆ ಹೇಳಿ ಬಂದಾಗ ಇಡೀ ದೇಶದ ರಾಜನೇ ಅವನಿಗೆ ಎಗನೆಸ್ಟ್ ಆಗಿ ನಿಂತ್ಕೊಂಡ. ಯಾರು ಕಾಪಾಡಿದ್ದು? ಕೇರೆ ತಳ್ಳಕ್ಕೆ ಕರ್ಕೊಂಡೋಗಿ, ಆ ವಿಧವೆ ಹತ್ರ ಕರ್ಕೊಂಡೋಗಿ ಯಾರು ಕಾಪಾಡಿದ್ದು? ದೇವ್ರು ಕಾಪಾಡ್ತಾರೆ. ದೇವ್ರು ಕರೆದ ಮೇಲೆ ದೇವ್ರು ಕಾಪಾಡ್ತಾರೆ. ದೇವ್ರು ಕರೀಲಿ ಅಂದ್ರೆ ಕೇರ ಪುಟ್ಟು ಬಾತೆ ಬ್ಯಾಗ್ ತಗಲಾಕೊಂಡು ಅಮ್ಮ ಅಮ್ಮ ಕಾಣಿಕೆ ಕೊಡಮ್ಮ, ನಾನು ತುಂಬ ಬಡವ, ಬಡತನ ಸೇವೆ. ನೀನು ದೇವ್ರು ಕರೆದಿದ್ರೆ ಬಡತನ ಮಾತನ್ನ ಯೂಸ್ ಮಾಡೋದಿಲ್ಲ ನೀನು. ಇನ್ ದ ನೇಮ್ ಆಫ್ ಜೀಸಸ್. ನನಗೆ ಹೇಳ್ತಾರೆ ಇವನು ಅಹಂಕಾರವಾಗಿ ಅಹಂಕಾರ ಅಲ್ಲ. ನನಗ್ಯಾರು ದೇವರು ಹೇಳ್ರಿ? ನನಗ್ಯಾರು ದೇವರು? ಅವ್ರಿಗೆ ಯಾರು ದೇವರು? ಮತ್ತೆ ಅವ್ರು ಯಾಕೆ ಹಂಗಿದ್ದಾರೆ? ಅವ್ರ ವಾಕ್ಯನ ಅರ್ಥ ಮಾಡ್ಕೊಂಡಿಲ್ಲ. ನಾನು ವಾಕ್ಯನ ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ಪ್ರಿನ್ಸಿಪಲ್ನ ಫಾಲೋ ಮಾಡ್ತಾ ಇದ್ದೀನಿ. ಕೇಳಿ, 90% ಪಾಸ್ಟರ್ಗಳು ದರಿದ್ರದಲ್ಲಿರ್ತಾರೆ. ಅವ್ರು ನಾವು ಸಹಾಯ ಮಾಡೋದು, ಇನ್ನೊಬ್ಬನೇ ಅವನ ಕಮೆಂಟ್ ಆಗ್ತಾ ಇರ್ತಾನೆ, ಬಡ ಸೇವಕರು ಸಹಾಯ ಮಾಡ. ಒಂದು ನಿಮಿಷ, ಆ ಬಡ ಸೇವಕರನ್ನ ಒಂದಿನ ಹೋಗ್ಬಿಟ್ಟು ಕೇಳಿ, ಅವರ ಆದಾಯದಲ್ಲಿ ಏನಾದ್ರು ₹1 ಏನೋ ದಶಮಾಗ ಕೊಡ್ತಾರೆ ಕೇಳಿ ನೋಡಿ. ನೋಡಿ, ದಾನ ಧರ್ಮ ಮಾಡೋದು ಬೇರೆ, ತೈತ್ ಕೊಡೋದು ಬೇರೆ, ದೇವರ ರಾಜ್ಯ ಕೊಡೋದು ಬೇರೆ. ದೇವರ ರಾಜ್ಯದಲ್ಲಿ ಕೊಡೋದೇ ಮಲ್ಟಿಪ್ಲೈ ಆಗೋದು ಹೊರತು ದಾನ ಧರ್ಮ ಮಾಡೋದು ಮಲ್ಟಿಪ್ಲೈ ಆಗ್ತದೆ ಬೈಬಲ್ ಬರ್ದಿಲ್ಲ. ದಾನ ಧರ್ಮ ಮಾಡು. ಇವತ್ತು ಕೂಡ ನನಗೆ ಫೋನ್ ಬಂತು, ನಾಳೆ ನನ್ನ ಮಗಳು ಬರ್ತಡೆ. ಪ್ರತಿ ವರ್ಷ ನಾವು ಅನಾಥಾಶ್ರಮಕ್ಕೆ ಏನು ಕೊಡ್ತೀವಿ? ಅವಳು ಬರ್ತಡೇ ಹೆಸರಲ್ಲಿ ಊಟ ಕೊಡ್ತೀವಿ, ಒಂದು ಬ್ರೇಕ್ಫಾಸ್ಟ್ ಊಟ ಕೊಡ್ತೀವಿ. ಅದು ನಾನು ಬಂದು ಇಲ್ಲಿ ಹೇಳೋಕ್ಕಾಗಲ್ಲ, ನಾನು ಬಂದು ಊಟ ಕೊಡ್ತೀನಿ ಬೋರ್ಡ್ ದಾನ ಧರ್ಮ ಮಾಡೋದನ್ನ ಬೋರ್ಡ್ ಹಾಕೋಣಕ್ಕಾಗಲ್ಲ. ಬಟ್ ದೇವರ ರಾಜ್ಯಕ್ಕೆ ಕೊಡೋದನ್ನ ಬೋರ್ಡ್ ಹಾಕಿ ತೋರಿಸ್ಬೇಕು, ನಾನು ಇಷ್ಟು ಕೊಟ್ಟೆ ಅಂತೇಳಿ. ಅದಕ್ಕೆ ಬೈಬಲಲ್ಲಿ ಮೆಲ್ಕೆ ಜೇಕನ್ ಕೊಟ್ಟಿರೋದು ಬರ್ದಿರೋದು. ಇದೀರಾ? ಯಾರೊಬ್ಬರಿಗೆ ಇಲ್ಲಿ ಸಹಾಯ ಮಾಡ್ತೀನಿ ನಾನು. ಇಲ್ಲಿ ಯಾರೋ ಇವನು ಕೂತಿದ್ದಾನೆ, ಯಾರು ಅವನು ಶಿವರಾಜ್ ಎದುರುಗಡೆ ಕರ್ಬಿಟ್ಟು, ಶಿವರಾಜ್ ನಿನ್ನ ಮನೇಲಿ ಅಕ್ಕಿ ಕೂಡ ಇಲ್ವಲ್ಲ, ಇದು ತಗೋ, ನಾನು ₹100 ಕೊಡ್ತೀನಿ ಅಂದರೆ ಅವನು ಸ್ವಾಭಿಮಾನ ಇಲ್ವಾ? ಮಾತಾಡಿ. ಅದನ್ನು ರಹಸ್ಯವಾಗಿ ಕೊಟ್ಟು ಕಳಿಸ್ಬೇಕು. ಅವನೊಂದಿನ ಬಂದು ಹೇಳಬೇಕು, ನಂಗೆ ತಿನ್ನಕ್ಕೆ ಅನ್ನ ಒಂದಿನ ಇದ್ದಿಲ್ಲ, ಪಾಸ್ಟರ್ಗೆ ಸಹಾಯ ಮಾಡ್ದೆ ಅಂತ ಹೇಳಿದ್ರೆ ಅದು ಬೇರೆ. ಕೆಲವು ಮಹಾಬುದ್ಧಿವಂತರಲ್ಲ, ಮೂರ್ಖ ಅಂತ ಹೇಳ್ಬೇಡ ನಾನು, ಅವ್ರು ಮಹಾಬುದ್ಧಿವಂತರು ಇರ್ತಾರೆ. ನೀವು ಫ್ಲೈಟಲ್ಲಿ ಓಡಾಡ್ತೀರಾ, ಬಡವರಿಗೆ ಸಹಾಯ ಮಾಡ್ತೀರಾ, ಬಂದು ನೋಡ್ತೀಯಾ? ಬಂದು ಸೀಮೆಣ್ಣೆ ದೀಪ ಹಾಕೊಂಡು ಬಂದು ನೋಡು ನಾನು ಏನು ಮಾಡ್ತೀನಂತ. ಬೇಡ, ನೀ ಎಲೆಕ್ಟ್ರಿಕ್ ಸೀಮೆಣ್ಣೆ ದೀಪ ಹಾಕೊಂಡು ಬಂದು ನೋಡು. ತಲೆ ಬುರುಡೆ ಇಲ್ದಂಗೆ ಮಾತಾಡ್ತಾವೆ. ಫ್ಲೈಟಲ್ಲಿ ಹೋಗ್ಬಿಟ್ರೆ ನಿನಗೆ ಪರಲೋಕ ಇಲ್ಲ, ತಲೆ ಬುರುಡೆ ಇಲ್ಲ.
ಕ್ರಿಸ್ತನನ್ನ ನಂಬಿದಿರಿಂದ ಪರಲೋಕ ಇಲ್ಲ. ಕ್ರಿಸ್ತನ ನಂಬಿದ ಮೇಲೆ ಏರೋಪ್ಲೇನ್ ಅಡಗಲ್ ಹೋದ್ರೂ ಕೂಡ ಪರಲೋಕ ಇದೆ. ಶಬ್ದ ಬರ್ತಾ ಇಲ್ಲ. ಬಾಕಿ ನಾಲೆಜ್ ಇರಲ್ಲ, ಸುಮ್ಮನೆ ಆದರು. ಮನುಷ್ಯ ಬೇರೆ, ದೇವ ಮನುಷ್ಯ ಬೇರೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾಳೆ ನಿಮ್ಗೆ ಒಂದು ತಲೆ ಕೆಡಿಸ್ತಾರೆ. ಆಮೇಲೆ ಹೇಳಿ, ನಾನು ನಂಬಿರೋದು ದೇವ ಮನುಷ್ಯನನ್ನ ಹೇಳ್ರಿ. ದೇವ ಮನುಷ್ಯ ಬೇರೆ, ಮನುಷ್ಯ ಬೇರೆ. ದೇವರನ್ನ ನಂಬಿದ ಮನುಷ್ಯ, ದೇವರನ್ನ ಆರಾಧನೆ ಮಾಡೋ ಮನುಷ್ಯ, ದೇವರನ್ನ ಪ್ರೀತಿ ಮಾಡೋ ಮನುಷ್ಯ. ಓ ಹಲ್ಲೆಲೂಯಾ. ಇದ್ದೀರಾ? ಓದಿರ ವಾಕ್ಯವನ್ನ. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರ್ಥಕೊಳ್ಳುವುದಿಲ್ಲ. ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಈಸ್ ಎ ಸ್ಪಿರಿಟ್. ಅದನ್ನ ಆತ್ಮಸ್ವರೂಪ. ಆತ್ಮಸ್ವರೂಪ ಅಂದ್ರೆ ಯಾವುದೋ ಬಾಲ ನೆನೆಸ್ಕೊಂಬೇಡ್ರಿ. ಆತ್ಮಸ್ವರೂಪ ಅಂದರೆ ಅವ್ರಿಗೆ ಕಣ್ಣು, ಕೈ, ಕಾಲು ಎಲ್ಲ ಇದೇ ಇಲ್ವಾ? ಅದಕ್ಕೆ ಯೆಶಾಯ ಪರ್ವತದಲ್ಲಿ ಏನು ಹೇಳ್ತಾರೆ? ಯೇಸು ನನ್ನ ಕೈ ಮೋಟುಗಯ್ಯ ಹೇಳ್ತಾರೆ ಇಲ್ವಾ? ಆಗ ದೇವ್ರ ಕೈ ಇದೆ ಇಲ್ವಾ? ಆಕಾಶನ ಸಿಂಹಾಸನ, ಭೂಮಿ ನನ್ನ. ಆಗ ದೇವ್ರಿಗೆ ಎಷ್ಟುದ ಕಾಲಿದೆ ನೋಡಿ, ಯೋಚನೆ ಮಾಡ್ರಿ. ಈಸ್ ಎ ಸ್ಪಿರಿಟ್. ಆತ್ಮನ ಆತ್ಮ ಆಗಿ ಅವನ ಆಕಾರದಲ್ಲಿ ಇದ್ದಾನೆ. ಆಮೇನ್. ಆದರೆ ಇಲ್ಲಿ ಕೂತಿರುವ ನೀವೆಲ್ಲರೂ ಕೂಡ ಬರೇ ಮನುಷ್ಯರಲ್ಲ. ಹೇಳಿ, ನೀವು ಬರೇ ಮನುಷ್ಯರಲ್ಲ. ಸ್ಪಿರಿಟ್ ಬೀಯಿಂಗ್, ಹ್ಯೂಮನ್, ಬರೀ ಹ್ಯೂಮನ್ ಸ್ಪಿರಿಟ್ ಅಲ್ಲ. ನೀವು ಆತ್ಮೀಕವಾದ ಮನುಷ್ಯರು. ಆತ್ಮೀಕವಾದ ಮನುಷ್ಯರು ಆತ್ಮಿಕವಾಗಿ ಕನೆಕ್ಟ್ ಆದಾಗ ಆತ್ಮಿಕವಾದ ಕಾರ್ಯಗಳೆಲ್ಲವೂ ಕೂಡ ನಡೆಯೋದಕ್ಕೆ ಶುರುವಾಗ್ತಿತ್ತು. ಆಮೇನ್ ಹೇಳ್ರಿ ಒಂದು ಆಮೇನ್ ಅಂತ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀವು ಯಾರು? ಸಾಧಾರಣ ನೆನ್ಸ್ಕೊಂಬೇಡ್ರಿ. ಮನೆಗೆ ಹೋಗ್ಬಿಟ್ಟು ಬೇಗ ಪೆಟ್ಟಿ ರೆಡಿ ಮಾಡಿರಿ, ನಾನು ಸತ್ತೋಗ್ಬಿಡ್ತೀನಿ. ಸಾಯೋದಕ್ಕಾಗಿ ನೀವು ಹುಟ್ಟಿಲ್ಲ. ತೊಡೆ ತಟ್ಟಿ ನಿಂತು ಜಯಿಸಕ್ಕಾಗಿ ಹುಟ್ಟಿದ್ದೀರಾ. ಮನೆಯಲ್ಲಿ 1000 ಪ್ರಾಬ್ಲಮ್ ಬರಲಿ, ಅದೇ ನಾರ್ಮಲ್ ಮ್ಯಾನ್ ಸತ್ತೋಗ್ತಾನೆ ಸೂಸೈಡ್ ಮಾಡಿಕೊಂಡು. ಬಟ್ ಆತ್ಮಿಕವಾದ ಮನುಷ್ಯ ಅದನ್ನು ಗೆಲ್ತಾನೆ ದೇವರ ಸಹಾಯದಿಂದ. ಓ ಹಲ್ಲೆಲೂಯಾ. ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ನೋಡಿ, ನೋಡಿ ಬೈಬಲ್ ಹೇಳೋ ಮನುಷ್ಯ ಬೇರೆ. ಮನುಷ್ಯನ ನಂಬೋನೇನಂತೆ? ಶಾಪಗ್ರಸ್ತ. ಓಕೆ, ನೀನು ಮನುಷ್ಯ ಅಲ್ಲ. ನೀನು ಯಾರು? ಇಂದಿನಿಂದ ನೀವು ಯಾರನ್ನು ಕೂಡ ಶರೀರ ಸಂಬಂಧ ನೀನು ನೋಡು, ಇನ್ನು ಯೋಚನೆ ಬರಬೇಕು ನಮಗೆ. ನಾನು ಬಂದು ಐ ಆಮ್ ನಾಟ್ ಎ ಆರ್ಡಿನರಿ ಫ್ಲೆಶ್ ಮ್ಯಾನ್, ಐ ಆಮ್ ಎ ಸ್ಪಿರಿಟ್ ಮ್ಯಾನ್. ನಾನು ಆತ್ಮಿಕವಾದ ಮನುಷ್ಯ. ನಾನು ಜಯಿಸಬೇಕು ಲೋಕವನ್ನು. ಜಯಿಸೋಕ್ಕಾಗಿ ಅದಕ್ಕೆ ಬೈಬಲ್ ಹೇಳ್ತೈತೆ. 1 ಯೋಹಾನ 5ನೇ ಅಧ್ಯಾಯ 1 ಮತ್ತು 5 ಏನು ಹೇಳ್ತೈತೆ ನೋಡ್ರಿ. 1 John chapter 5 verses 1 and 5 ಏನಂತೈತೆ ನೋಡಿ. ಇದ್ದೀರಾ? ಅರ್ಥ ಆಗ್ತಾ ಇಲ್ಲ ಕೆಲವರಿಗೆ. ಅರ್ಥ ಆಗ್ಬೇಕು. ಓ ಹಲ್ಲೆಲೂಯಾ. ವಿಧೇಯತೆ, ಅವಿಧೇಯತೆ ಮನುಷ್ಯ, ವಿಧೇಯತೆ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಸರಿ, ದೇವರಿಂದ ಏನೇನು ಹುಡ್ತಪ್ಪ ಹೇಳ್ರಿ. ದೇವರಿಂದ ಯಾರು ಹುಟ್ಟಿದ್ದು? ನೀನ್, ನಾನೇ. ಈ ಸೃಷ್ಟಿ ಎಲ್ಲ ದೇವರಿಂದ ಉತ್ಪತ್ತಿ ಆದದ್ದು. ಜೋರಾಗಲ್ರಿ, ಕ್ರಿಯೇಷನ್ ಅದು ನೋಡಿ. ಲೋಕದ ವಸ್ತುಗಳು ಬೇರೆ, ನೀನ್ ಬೇರೆ. ನೀ ದೇವರಿಂದಲೇ ಗರ್ಭಧರಿಸಿ ನೀನು ಹುಟ್ಟಿದ್ಯಾ. ನೀನು ದೇವರಿಂದ ಜನಿಸಿದ್ಯಾ. ಕ್ರಿಸ್ತನ ರಕ್ತದಿಂದ ನೀನು ಹುಟ್ಟಿದ್ಯಾ. ಅದೇ ಆ ವಾಕ್ಯ ಹಂಗೆ ಇಟ್ಕೊಳ್ಳಿ. ಯೋಹಾನ ಐ ಥಿಂಕ್ 3:3 ಅಲ್ಲಿ ಒಂದು ಮಾತು ಹೇಳ್ತಾರೆ ಯೇಸು. ಏನಂತ? ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಿಲ್ಲ ಅಂದ್ರೆ ದೇವರ ರಾಜ್ಯ ಸೇರೋದಿಲ್ಲ. 3:5 ಓದಿ. ಯೋಹಾನ 3:5. ಅದಕ್ಕೆ ಯೇಸು ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ. ಸರಿ, ಏನ್ ಅರ್ಥ ಆಯ್ತು ನಿಮಗೆ? ನೀರಿಂದಲೂ ಆತ್ಮದಿಂದಲೂ ಏನ್ ಅರ್ಥ ಆಯ್ತು? ಯಾರಾದ್ರೂ ಆನ್ಸರ್ ಮಾಡಿ, ನಿಮಗೊಂದು ಪ್ರೈಸ್ ಕೊಡ್ತೀನಿ. ಪಟ್ಟಂತ ಪ್ರೈಸ್ ಕೊಡ್ತೀನಿ. ನೀರಿಂದ ಹುಟ್ಟೋದು ಅಂದ್ರೆ ಏನು? ಆತ್ಮದಿಂದ ಹುಟ್ಟೋದು ಅಂದ್ರೆ ಏನು? ಪ್ರೈಸ್ ಬೇಡವಾ? ಹೇಳ್ರಿ. ಇಲ್ಲಿ ಕುತ್ಕೊಂಡ್ರೆ ಹೇಳಿ. ನಮ್ಮನೆಗೆ ಸಂಬಂಧಪಟ್ಟರೆ ಹೇಳ್ಬಿಡ್ರಿ. ನೀರಿಂದ ಹುಟ್ಟೋದೇನು, ಆತ್ಮದಿಂದ ಹುಟ್ಟೋದೇನು? ಕರೆಕ್ಟಾ? ಹೇಳ ಮನೋಜಿ. ನೀರಿಂದ ಹುಟ್ಟೋದಂದ್ರೆ ಏನು? ಆತ್ಮದಿಂದ ಹುಟ್ಟೋದಂದ್ರೆ ಏನು?
ನೀರಂದ್ರೆ ಏನು ಸೂಚಿಸ್ತಾ ಇದೆ? ಅದೇ ನಾವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡದ್ದು, ಅದೇ ಮಿಸ್ಅಂಡರ್ಸ್ಟ್ಯಾಂಡ್. ನೀರಂದ್ರೆ ತಾಯಿಯ ಗರ್ಭದಿಂದ ಬರೋದು, ನೀರಿಂದ ಹುಟ್ಟೋದು. ಇವಾಗ ಮಗು ಎಲ್ಲಿರ್ತೈತೆ? ಶಬ್ದ ಬರ್ತಾ ಇಲ್ಲಿ. ತಾಯಿಯ ಗರ್ಭದಲ್ಲಿ ಮಗು ಎಲ್ಲಿರ್ತೈತೆ? ನೀರೊಳಗಡೆ ಇರ್ತೈತೆ. ಕರೆಕ್ಟ್ ಹೇಳಮ್ಮ ಎಷ್ಟು? ನಿಮಗೆಲ್ಲ ಡೆಲಿವರಿ ಆಗಿದೆಲ್ಲ ಹೇಳ್ತಾರಲ್ಲ, ಡಾಕ್ಟರ್ ಹೇಳ್ತಾರೆ ವಾಟರ್ ಲೀಕ್ ಆಗೋಯ್ತು, ಬೇಗ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳ್ತಾರೆ ಇಲ್ವಾ? ಇದೆಲ್ಲಪ್ಪ ಪಾಸ್ಟ್ರಿಗೆ ಹಿಂಗೆಲ್ಲ ಗೊತ್ತಾಗ್ತೈತೆ ಪಾಸ್ಟ್ರಿಗೆ. ನೀರಿಂದಲೂ ಆತ್ಮ. ಹಾಗಾದ್ರೆ ಯಾವ್ದು ಮುಖ್ಯ? ಯಾವ್ದು ಮುಖ್ಯ? ಆತ್ಮದಿಂದ ಹುಟ್ಟೋದೇ ಮುಖ್ಯ. ಹಲ್ಲೆಲೂಯಾ. ನೀರಿಂದ ಹುಟ್ಟಿದ ಮೇಲೆ ನೆಕ್ಸ್ಟ್ ಯಾವುದಂತೆ? ಆತ್ಮದಿಂದಲೂ ಇನ್ನು ಹುಟ್ಟಬೇಕು. ಹಲ್ಲೆಲೂಯಾ. ನೀರಿಂದಲೂ ಆತ್ಮದಿಂದಲೂ. ನೆಕ್ಸ್ಟ್ ಏನಂತೆ? ದೇಹದಿಂದ ಹುಟ್ಟಿದ್ದು ದೇಹವೇ. ದೇಹದಿಂದ ಹುಟ್ಟಿದ್ದು ದೇಹವೇ. ದೇಹವೇ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ. ಹಾಗಾದ್ರೆ ನೋಡಿ, ಎರಡು ಬಂದ್ಬಿಡ್ತಲ್ಲಿ, ದೇಹ ಆತ್ಮ. ಕರೆಕ್ಟಾ? ನೀರು ಆತ್ಮ. ಶಬ್ದ ಬರ್ತಾ ಇಲ್ವೇ? ಏನಂದ್ರು? ನೀರಿನಿಂದಲೂ ಆತ್ಮನಿಂದಲೂ. ಕೆಳಗೆ ಬಂದು ಏನ್ ಹೇಳ್ತಾರೆ? ದೇಹದಿಂದ. ಹಾಗಾದ್ರೆ ನೀರು ಯಾವ್ದು ಸೂಚಿಸ್ತಾ ಇದೆ? ನೆಕ್ಸ್ಟ್ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ, ದೇಹದಿಂದ ಹುಟ್ಟಿದ್ದು ದೇಹವೇ. ಹಾಗಾದ್ರೆ ಯಾವ್ದ್ರಲ್ಲಿ ನಾವು ಹುಟ್ಟಿದ್ದೇವೆ? ಮೊದಲು ನಾವು ತಾಯಿ ಗರ್ಭದಿಂದ ಬಂದಿದ್ದೇವೆ. ಇವಾಗ ಅವನು ಹೇಳ್ತಾನೆ, ಅವನಿಗೆ ಕನ್ಫ್ಯೂಷನ್ ಆಗ್ತಿದೆ. ಯಾರಿಗೆ? ನಿಕೋದೇವನಿಗೆ ಏನಾಗ್ತಿದೆ? ಕನ್ಫ್ಯೂಷನ್ ಆಗ್ತಿದೆ. ಅವನಿಗೆ ಅರ್ಥ ಆಗಕ್ಕಾಗಿದ್ದೇನೆ ಹೇಳ್ತಾ ಇದ್ದಾರೆ. ಒಬ್ರು ನೀರಿನಿಂದಲೂ ಆತ್ಮನಿಂದ ಹುಟ್ಟಿಲ್ಲ ಅಂದ್ರೆ ದೇವರಾಜ್ಯ. ನೆಕ್ಸ್ಟ್ ಏನ್ ಹೇಳ್ತಾರೆ? ದೇಹದಿಂದ ಹುಟ್ಟಿದ್ದು ದೇಹ, ಆತ್ಮದಿಂದ ಹುಟ್ಟಿದ್ದು ಆತ್ಮ. ಆಮೇಲೆ ನೀವು ಹೊಸದಾಗಿ ಹುಟ್ಟಬೇಕು ಎಂದು ನಾನು ನಿನಗೆ ಹೇಳಿದ್ದರಿಂದ ನಿಮಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ್ರಿ. ಹಲ್ಲೆಲೂಯಾ. ನೋಡಿ, ಒಬ್ಬರು ತಾಯಿ ಗರ್ಭದಿಂದ ಬಂದ ಮೇಲೇನೆ ನೆಕ್ಸ್ಟ್ ಆತ್ಮನ ಹುಟ್ಟಕ್ಕಾಗೋದು. ಡೈರೆಕ್ಟ್ ಆತ್ಮನ ಹುಟ್ಟಕ್ಕಾಗಲ್ಲ. ಕರೆಕ್ಟಾ? ನೀವೆಲ್ಲರೂ ಎಲ್ಲಿಂದ ಬಂದ್ರಿ? ತಾಯಿ ಗರ್ಭದಿಂದ ಬಂದ ಮಾಂಸದಿಂದ ಬಂದಿದ್ದು ಮಾಂಸ, ಆದರೆ ಸ್ಪಿರಿಟ್ ಇಂದ ಬಂದ ಸ್ಪಿರಿಟ್. ಈಗ ನೀವು ಸ್ಪಿರಿಟಾ ಹ್ಯೂಮನ ಹೇಳ್ರಿ? ಓಕೆ, ನೀರು ಅಂದರೆ ವಾಕ್ಯನೂ ಆಗ್ತಿದೆ, ಅದು ಆಗ್ತಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ನಿಜವಾದ ಮತ್ತೊಂದು ಅರ್ಥವನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಈಗ ಹೇಳ್ರಿ, ನೀವು ಬರೀ ಹ್ಯೂಮನ ಆರ್ ಯುವರ್ ಸ್ಪಿರಿಟಾ? ಹಾಗಾದರೆ ನಾವು ಬರೇ ಮನುಷ್ಯರ ಅಥವಾ ದೇವರ ಮಕ್ಕಳ? ಮಾತಾಡ್ರಿ. ನಾನು ಬರೇ ಮನುಷ್ಯನ? ನಾನು ಬರೇ ಮನುಷ್ಯನ? ಬರೋ ಮನುಷ್ಯನಾದ್ರೆ ಇಲ್ಲಿ ನಿಂತ್ಕೊಂಡಾಗ ಆಗಲ್ಲ. ಯೋಗ್ಯತೆ ನನಗಿಲ್ಲ. ನನ್ನನ್ನು ದೇವ ಮನುಷ್ಯನಾಗಿ ನಾನು ಅಪಾಯಿಂಟ್ ಮಾಡಿದರೆ, ಅದರಿಂದ ನೀವು ಇಲ್ಲಿ ಒಬಿಡಿಯನ್ಸ್ ಆದರೆ, ನಾನು ಮಾತಾಡೋ ಪ್ರತಿಯೊಂದು ಪ್ರಸಂಗಕ್ಕೆ ನೀವು ಒಬಿಡಿಯನ್ಸ್ ಆದರೆ, ಇವಾಗ ಯಾಕೊಬ್ಬ ಮನುಷ್ಯ ಒಬಿಡಿಯನ್ಸ್ ಆಗಲ್ಲ ಪ್ರಸಂಗಕ್ಕೆ? ದೇವರ ವಾಕ್ಯ ನಾನು ಮಾತಾಡುವಾಗ ಅವನಿಗೆ ಅನುಕೂಲ ಇದ್ರೆ ತಗೊಂತಾನೆ, ಅನುಕೂಲ ಇಲ್ಲ ಅಂದ್ರೆ ಡಿಸೋಬಿಡಿಯಂಟ್ ಆಗಿ ಅವನು ಮತ್ತೊಂದು ಕಡೆ ಹೋಗ್ತಾನೆ, ಮತ್ತೊಂದು ಸಭೆನೇ ಸ್ಟಾರ್ಟ್ ಮಾಡ್ಬೋದು. ಬಟ್ ದಟ್ ಈಸ್ ಎ ಡಿಸೋಬಿಡಿಯಂಟ್ ಚರ್ಚ್. ಅದು ಒಬಿಡಿಯನ್ಸ್ ಆಗಿದ್ದು ಕಷ್ಟ, ದುಃಖ, ಅವಮಾನ ಎಲ್ಲವನ್ನು ಅನುಭವಿಸಿ ಒಬ್ಬ ದೇವ ಮನುಷ್ಯನಿಂದ ಅಭಿಷೇಕ ಹೊಂದಿಕೊಂಡು ನೀನು ಹೊರಗಡೆ ಹೋದ್ರೇನೆ ಅದು ನಿಜವಾದ ಒಬಿಡಿಯಂಟ್ ಚರ್ಚ್, ವಿಧೇಯತೆ ಚರ್ಚ್. ಇವತ್ತು 1000 ಚರ್ಚ್ಗಳಾಗಿರ್ಬೋದು, ಯಾಕೆ ಬೆಳೀತಾ ಇಲ್ಲ? ವೈ? ದಟ್ ಈಸ್ ಡಿಸೋಬಿಡಿಯಂಟ್ ಚರ್ಚಸ್. ನೀವು ಯಾಮಾರಬೇಡ್ರಿ, ಒಳ್ಳೆ ಟೈಮಿಗೆ ನೀವೆಲ್ಲ ಯಾಮಾರಿಲ್ಲ. ಒಂದು ಪ್ರಸಂಗ ಮಾಡ್ತಾ ಇರ್ತೀನಿ, ಯಾವ್ದ್ರ ಬಗ್ಗೆ? ಕಾಣಿಕೆ ಬಗ್ಗೆ ಪ್ರಸಂಗ ಮಾಡ್ತಾ ಇರ್ತೀನಿ. ಅಲ್ಲಿ ಕುತ್ಕೊಂಡ್ರಂಗೆ ಕಾಣಿಕೆ ಕೊಡೋಕೆ ಇಷ್ಟ ಇಲ್ಲ. ಅವನ ವಾಕ್ಯಕ್ಕೆ ಏನು ಮಾಡ್ತಾನೆ? ಅದನ್ನ ವಿರೋಧಿಸ್ತಾನೆ. ಏನು? ಯಾವಾಗಲೂ ಕಾಸು ಬಗ್ಗೆ ಮಾತಾಡ್ತಾರೆ. ನೆನ್ನೆ ಬಂದ ಒಬ್ಬ ಮನುಷ್ಯ ನನ್ನ ಬಗ್ಗೆ ಕಾಸು ಬಗ್ಗೆ ಮಾತಾಡ್ತಾನೆ ಊರಲ್ಲಿ ಹೇಳ್ಕೊಂಡ್ ಬಂದಿದ್ದಾನೆ. ಆದ್ರೆ ನನ್ನ ಮುಂದೆ ಬಂದು ಏನಂತಾನೆ? ಅಯ್ಯೋ, ನಿಮ್ಮ ಬಗ್ಗೆ ಏನು ಮಾತಾಡಿಲ್ಲ, ನಿಮ್ಮ ಬಗ್ಗೆ ದಿನ ಹೊಗಳ್ತೀವಿ. ಸುಳ್ಳು. ಅವಿಧೇಯತೆ ನಿನ್ನಲ್ಲಿ, ಡಿಸೋಬಿಡಿಯಂಟ್ ನಿನ್ನಲ್ಲಿ. ಅದೇ ಡಿಸೋಬಿಡಿಯಂಟ್ ಇವಾಗ ನಿನ್ನ ಮಕ್ಕಳಲ್ಲಿ, ನಿನ್ನ ಮೊಮ್ಮಕ್ಕಳಲ್ಲಿ ಅದಂಗೆ ಪಾಸ್ ಆಗ್ತಿದೆ. ಕಮಾನ್ ಚರ್ಚ್. ಇವಾಗ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ನಿಮ್ಮನ್ನ, ನೀವೇನು ಮಾಡ್ತಾ ಇದ್ದೀರಾ ಅಂತ, ನೀವೇನು ಮಾತಾಡ್ತಾ ಇದ್ರೆ ನೋಡ್ತಾ ಇದ್ದಾರೆ. ಮಕ್ಕಳದನ್ನೇ ಫಾಲೋ ಮಾಡೋದು. ಇವಾಗ ಇವ್ನು ಬಂದು ನನಗೆ ಬರುವಾಗ ಬೈಬಲ್ದು ಅಲ್ಲಿ ಬಂದ, ನಾನು ಬರೋದು ನೋಡ್ದ, ಬಂದು ಯಾರಾದ್ರೂ ಹೇಳಿದ್ರ ಅವನಿಗೆ ಬೈಬಲ್ ತಗೊಂಬ ಇಲ್ಲಿ ಇಡೋ ಅಂತ? ಗಿಲ್ಬರ್ಟ್ಗೆ ಹೇಳಿದ್ರ? ಎಲ್ಲಿಂದ ಬಂತದು? ಅವ್ನು ನೋಡ್ತಾನೆ. ಇವತ್ತು ಯಾರು ಸನ್ಸ್ ಅಂಡ್ ಡಾಟರ್ಸ್ ಇಲ್ಲ. ಇವಾಗ ನಾನೇ ಸ್ಮಾಲ್ ಸನ್, ಅಪ್ಪ ಬರ್ತಾ ಇದಾರೆ. ಅಪ್ಪ ಮುಂದೆ ಬರುವಾಗ ನಾನು ವರ್ಡ್ ತಗೊಂಡು ಬೈಬಲ್ ತಗೊಂಡು ಮುಂದೆ ಬಂದು ಇಟ್ಬಿಟ್ಟು ಅವನು ಕೂತ್ಕೊಂಡ. ಕಲಿತಾ ಇದ್ದಾರೆ. ಅವನು ಈಸ್ ಲರ್ನಿಂಗ್.
ಇದು ಲರ್ನಿಂಗ್ ಪ್ರಾಸೆಸ್. ಅದೇ ಮಗು ನಾನು ನೋಡಿ ಗುರಾಯಿಸಿದ್ರೆ ಏನೋ ಎಡವಟ್ಟು ಆಗ್ತಾ ಇದೆ ಮಗನ ಲೈಫಲ್ಲಿ ಅಂತ, ಮನೆಯಲ್ಲಿ ಪ್ರೋಗ್ರಾಮ್ ಬರೋರು ಸರಿ ಇಲ್ಲ ಅಂತ, ಇಲ್ಲಿ ಪ್ರೋಗ್ರಾಮ್ ಕರೆಕ್ಟಾಗಿ ಮಾಡ್ತಾ ಇದ್ದೇನೆ, ಮನೆಯಲ್ಲಿ ಪ್ರೋಗ್ರಾಮ್ ಅವ್ರು ಕರೆಕ್ಟಾಗಿರ್ಬೇಕು. ಒಂದು ಮಗು ದಾರಿ ತಪ್ತಾ ಇದೆ, ಒಂದು ಮಗು ಹೋಗಿ ಸ್ಟೇಷನ್ ಹತ್ರ ನಿಂತ್ಕೊಂತಾ ಇದ್ರೆ ಅಂದರೆ ತಂದೆ ತಾಯಿಗಳದ ಕಾರಣ, ತಂದೆ ತಾಯಿಗಳ ಡಿಸೊಬಿಡಿಯಂಟ್ ಆದ ಕಾರಣ. ಇದ್ದೀರಾ? ಪಕ್ಕದಲ್ಲಿ ಕೇಳಿದ್ದೀರಾ ಅಂತ ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಹೇಳುವಾಗ ನೀವು ಕೇಳೋದು ಸ್ವಲ್ಪ ಕಠಿಣವಾಗಿರ್ಬೋದು. ಆ ಕಠಿಣವಾದದನ್ನು ನೀವು ರಿಸೀವ್ ಮಾಡ್ಕೊಳ್ಳುವಾಗ, ಯಾಕಂದ್ರೆ ಇವರೇ ಸ್ಪಿರಿಟ್ ಮ್ಯಾನ್, ಮನೆಯಲ್ಲಿ ಬರುವ ಶೋಧನೆಗಳನ್ನ ನೀವು ಗೆಲ್ತೀರಾ. ಯಾಕಂದ್ರೆ ಇವಾಗ ಫಸ್ಟ್ ಜಾನ್ 5 ಅನ್ನೋದು ಏನಿದೆ ಅಂತ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇದ್ದೀರಾ? 5 ಅನ್ನೋದಿ ಯೇಸು ಕ್ರಿಸ್ತ ಅಲ್ಲಮ್ಮ, ದೇವರಿಂದ ಹುಟ್ಟಿದವನು ಲೋಕವನ್ನ ಜಯಿಸ್ತಾನೆ. ನಾನು ಹೇಳಿದೆ ಫಸ್ಟ್ ಜಾನ್ 5 ಅಂತ ಹೇಳ್ತಾ ಇದ್ದೇನೆ. 5:4 ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು 5:1 ಏನಿದೆ? 5:1 ಏನಿದೆ? ಫಸ್ಟ್ ಜಾನ್ 5:1. ಯೇಸು ಕ್ರಿಸ್ತನೆಂದು ನಂಬುವ ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ. ಯಾರಿಂದ ಹುಟ್ಟಿದ್ದೀರಾ? ಕರೆಕ್ಟಾ? ದೇವರಿಂದ ಹುಟ್ಟಿದವನು. 4ನೇ ವಾಕ್ಯ ಏನಂತಿದೆ? ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸ್ತದೆ. ದೇವರಿಂದ ಹುಟ್ಟಿರುವಂತದ್ದೆಲ್ಲವೂ ಲೋಕವನ್ನು ಜಯಿಸ್ತೈತಂತೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಯೇಸು ದೇವರ ಮಗನೆಂದು ನಂಬಿದವರೇ ಅಲ್ಲದೆ ಲೋಕವನ್ನು ಜಯಿಸುವವರು ಇನ್ನಾರಿದ್ದಾರೆ? ಯಾಕೆ ಇವತ್ತು ಕೊಲೆ? ಯಾಕೆ ಇವತ್ತು ಸೂಸೈಡ್? ಯಾಕೆ ಇವತ್ತೆಲ್ಲ? ನಾನು ಹೇಳ್ತೀನಿ, ಒಂದು ಬಿಲೀವರ್ ಸೂಸೈಡ್ ಮಾಡ್ಕೊಂತಾನಂದ್ರೆ ಅವ್ನಿಗೆ ಸರಿಯಾಗಿ ಗಾಸ್ಪಲ್ ಗೊತ್ತಿಲ್ಲ. ಅವ್ನು ಸರಿಯಾಗಿ ಗಾಸ್ಪಲ್ ಗೊತ್ತಿದ್ರೆ ಮನೇಲಿ ಎಷ್ಟು ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಅವನು ಅದನ್ನು ಜಯಿಸ್ತಾನೆ. ನಾನು ಗೆಲ್ತೀನಿ, ಸಮಾಜಕ್ಕೆ ತೋರಿಸ್ತೀನಿ, ದೇವರಿಂದ ಹುಟ್ಟಿದವನು ಹೆಂಗೆ ಲೋಕವನ್ನು ಜಯಿಸ್ತಾನೆ ಎಂಬುದಾಗಿ. ಕೆಲವು ಮನೇಲಿ ಮಾತಾಡ್ತಾರೆ, ಸ್ವಲ್ಪ ಪ್ರಾಬ್ಲಮ್ ಆಗೋಕ್ಕಿಲ್ಲ, ಸ್ವಲ್ಪ ಬಿಸ್ನೆಸ್ ಡೌನ್ ಆಗೋಕ್ಕಿಲ್ಲ, ಒಂದು ಮಕ್ಕಳು ಫೀಸ್ ಕಟ್ಟಕ್ಕಾಗಲ್ಲ, ಎಲ್ಲ ಬಾಯಿನಲ್ಲಿ ಬಂದ್ಬಿಡ್ತು, ಡಬಾ ಡುಮಿ ಎಲ್ಲ ಬಂದ್ಬಿಡ್ತು. ನಾನು ಸತ್ತೋದ್ರೆ ಚೆನ್ನಾಗಿರ್ತೈತೆ, ನನ್ನ ಜೀವನನೇ ಬೇಡ, ನನ್ನ ಮಕ್ಕಳು ಸರಿಯಿಲ್ಲ, ಅದು ಇದು ಎಲ್ಲ ತಂದು ಇರೋ ಊರೆಲ್ಲ ತಿಪ್ಪೆಲ್ಲ ತಂದು ಮನೆ ಮೇಲೆ ಗುಡ್ಡೆ ಹಾಕೊಂಡು ದಬಕ್ಕರ್ ಮುಚ್ಚೋಗ್ಬಿಡ್ತಾನೆ. ಅದರಲ್ಲಿ ಅಲ್ಲಿ ನಾವು ಕೇರ್ಫುಲ್ ಆಗಿರಬೇಕು. ಸೈತಾನ ನಮ್ಮ ಬಾಯಿಂದ ಬರುವಂಥ ಮಾತನ್ನ ಎದುರು ನೋಡ್ತಾ ಇರ್ತಾನೆ. ಈಗ ನೀವು ದೇವ ಮನುಷ್ಯನ ಮಾತನ್ನ ಕೇಳಿ ಮಾತಾಡ್ತೀರಾ ಅಥವಾ ನಿಮ್ಮಷ್ಟಿಗೆ ನೀವೇ ಮಾತಾಡ್ತೀರಾ? ನಾನು ಹೇಳ್ತೀನಿ, ನಮಗೆ ನೋಡಿ, ಬೈಬಲ್ ಹೇಳ್ತಿದ್ದೆ ಲೋಕದಲ್ಲಿ ಏನಿಲ್ಲ ಇದೆ, ಸಮಸ್ಯೆ ಇದೆ. ಯೋಹಾನ 16:33 ಹೇಳ್ತಿದ್ದೆ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಇದೆ, ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಜಯಿಸ್ತೀರಾ. ನಮಗೇನು ಕಷ್ಟ ಸಮಸ್ಯೆ ಬಂದಿಲ್ವಾ? ಫಸ್ಟ್ ಅನಿಲ್ ಗೌಡಗೆ ಏನು ಬಂದಿಲ್ವಾ? ಇಲ್ಲಿ ನಿಂತ್ಕೊಂಡು ಒಳ್ಳೆ ವಾಚ್ ಕಟ್ಕೊಂಡು ಒಳ್ಳೆ ಉಂಗುರ ಹಾಕ್ಕೊಂಡು ಒಳ್ಳೆ ಡ್ರೆಸ್ ಮಾಡ್ಕೊಂಡು ಪ್ರಸಂಗ ಮಾಡಿದ ತಕ್ಷಣ ಶೋಧನೆ ಬರಲ್ವಾ? ಶೋಧನೆ ಲಾಸ್ಟ್ ಅಕ್ಟೋಬರಿಂದ ಶೋಧನೆ. ನನಗೆ ನನ್ನ ಹತ್ರ ತಿಂದವರು, ನನ್ನ ಹತ್ರ ಕುಡ್ದವರು, ನನ್ನ ಹತ್ರ ಕಲ್ತವರು, ನಮಗೆ ರೆಬೆಲ್ ಆಗಿ ನಿಂತಾಗ ಹೆಂಗಿರ್ತಿದೆ? ಶೋಧನೆ ತಾನೆ. ಅವನ್ನೆಲ್ಲ ಮೆಟ್ಟಿ ನಾನು ನಿಂತಿದ್ದೇವೆ. ವಾಯ್? ದಟ್ ಈಸ್ ದಿ ಹೋಲಿ ಸ್ಪಿರಿಟ್ ಪವರ್. ದಟ್ ಇಸ್ ದಿ ಹೋಲಿ ಸ್ಪಿರಿಟ್ ಪವರ್. ಹಾಗಾದ್ರೆ ಅವರೆಲ್ಲ ಎಲ್ಲೋದ್ರು? ಮಾಂಸಿಕ ಸಂಬಂಧದಲ್ಲಿ ಹೊಟ್ಟೋದ್ರು. ಬಟ್ ನಾವಿನ್ನು ಸ್ಪಿರಿಟ್ ಸಂಬಂಧದಲ್ಲಿದ್ದೇವೆ. ನನಗೆ ಮಾಂಸದ ಸಂಬಂಧ ಮುಖ್ಯವಲ್ಲ, ನನಗೆ ಆತ್ಮಿಕವಾದ ಸಂಬಂಧ ಮುಖ್ಯ ಅನ್ನುವರು ನನ್ನ ಜೊತೆಲಿದ್ದಾರೆ. ಹೇಳಿ, ಸ್ಪಿರಿಟ್ ಮುಖ್ಯನಾ ಶರೀರ ಮುಖ್ಯನಾ? ಸ್ಪಿರಿಟ್ ಮ್ಯಾನ್ ಮುಖ್ಯ. ಎಲ್ಲರೂ ಬೋಧನೆ ಮಾಡ್ತಾರಮ್ಮ, ಎಲ್ಲರೂ ಬೋಧನೆ ಮಾಡ್ತಾರೆ, ತುಂಬ ಸೂಪರ್ ಆಗಿರ್ತಾರೆ. ನೋಡಿ, ಇವಾಗ ನೋಡಿ, ಕೆಲವು ಬಾರಿ ನೀವು ನೋಡಿರ್ಬೋದು ಈ ಪಾಸಿಟಿವ್ ಪ್ರೀಚ್ ಕೇಳಿದ್ದೀರಾ? ಮೋಟಿವೇಶನ್ ಪ್ರೀಚರ್ಸ್ ನೋಡಿದ್ದೀರಾ? ನೀವು ಬೇಕಾದ್ರೆ ಮೋಟಿವೇಶನ್ ಅವ್ರ ಮಾತು ಕೇಳುವಾಗ ಚರ್ಚೆ ಬೇಡ ಅನ್ಸ್ಬಿಡ್ತೈತೆ ನಿಮಗೆ. ಎಲ್ಲ ನಮ್ಮ ಬೈಬಲ್ ತೆಗೆದು ಮಾತಾಡ್ತಾರೆ, ಪಾಸಿಟಿವ್. ಕೆಲವೊಂದು ನಾನು ಕೇಳ್ತೀನಿ, ಆದರೆ ನಾನು ಏನು ಮಾತಾಡ್ತೇನೆ ಅವ್ನು ಮಾತಾಡ್ತೇನೆ. ಆದರೆ ಅವನ ಹತ್ರ ಹೋಗ್ಬೇಕಂದ್ರೆ 5,000 ರೂಪಾಯಿ ಫೀಸ್ ಕಟ್ಬೇಕು ನೀವು, ಒಬ್ಬರಿಗೆ 5,000. ಅವ್ನು ಏನು ಹೇಳೋದು, ಏನು ಗೊತ್ತಾ? ಫಸ್ಟ್ ಹೇಳೋದು, ನಾವು ಯಾವುದನ್ನು ಕೂಡ ನೆಗೆಟಿವ್ ಆಗಿ ಮಾತಾಡಬಾರ್ದು. ಫಸ್ಟ್ ಅದನ್ನು ಹೇಳ್ಕೊಡ್ತಾನೆ. ನೆಕ್ಸ್ಟ್ ಏನು ಅಂತಾನೆ, ನಮ್ಮ ಕೈಲಿ ಯಾವುದು ಆಗಲ್ಲ ಅಂತ ಹೇಳ್ಬೇಡ್ರಿ, ಎಲ್ಲ ಆಗ್ತದೆ ಅಂತ ಹೇಳ್ರಿ ಅಂತ ಹೇಳ್ಕೊಡ್ತಾನೆ. ಚರ್ಚಲ್ಲಿ ಏನು ಹೇಳ್ಕೊಡೋದು? ಸರ್, ನನಗೆ ಯಾರು 5,000 ರೂಪಾಯಿ ಕೊಡ್ತಾರಾ? 5,000 ರೂಪಾಯಿ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಕೇಳ್ತಾನೆ ಕೂತ್ಕೊಂಡು. 1 ಲಕ್ಷ ಸಂಪಾದನೆ ಮಾಡ್ತಾ ಇರ್ತಾನೆ, ಯಾಕೆ ಕೊಡ್ಬೇಕಂತ ಕೇಳ್ತಾನೆ. ಹಾಗಾದ್ರೆ ಈ ಸಜ್ಜಕ್ಕೆ ಬರಲ್ಲ, ಯಾಕೆ ಕೊಡ್ಬೇಕಂತ ಬರಲ್ಲ, ಓಡೋ. ನನಗೆಷ್ಟು ಕೊಡ್ಬೇಕು? ಅದಕ್ಕೆ ದೇವರು ಪ್ರತಿಯೊಬ್ಬ ಮ್ಯಾನ್ ಆಫ್ ಗಾಡ್ಗೂ ಹಾನರ್ ಮಾಡ್ರಿ ಅಂತ ಅಪೊಸ್ತಲರ ಪಾದಗಳು ತಂದು, ಯಾಕೆ ತಂದು ಎಲ್ಲವನ್ನು ತಂದು ಹಾಕೋದಂದ್ರೆ, ಅವರು ಹೇಳುವ ಮಾತುಗಳು ಬಂದ್ಬಿಟ್ಟು ಆತ್ಮ ತುಂಬಿದ ಮಾತುಗಳು ನಮ್ಮನ್ನು ಬಲಪಡಿಸುತ್ತೆ, ನಮ್ಮನ್ನು ಕಟ್ತಿದೆ ಎಂಬುದಾಗಿ ತಂದು ಹಾಕಿದವರು. ಆಮೇನ್. ಇದ್ದೀರಾ? ನಾನು ಹೇಳೋದು ಅರ್ಥ ಆಗ್ತಾ ಇದೆಯಾ? ಹಾಗೆ ನೀವು ಯಾರಿಂದ ಹುಟ್ಟಿದ್ದೀರಾ? ಈಗ ಮನುಷ್ಯ ಬೇರೆ,
ದೇವ ಮನುಷ್ಯ ಬೇರೆ. ನೀವು ಸಾಧಾರಣ ಮನುಷ್ಯರಲ್ಲ, ನೀವೇನಾಗಿದ್ದೀರಾ? ದೇವರ ಮಕ್ಕಳು, ಗಾಡ್ಸ್ ಪೀಪಲ್. ದೇವರ ಮಕ್ಕಳು ನೀವು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. 1000 ಪ್ರಾಬ್ಲಮ್ ಬರಲಿ, ದೇವರ ಮಕ್ಕಳಾಗಿ ನೀವು ಮಾತಾಡಬೇಕು, ಪಾಸಿಟಿವ್ ಆಗಿ ಮಾತಾಡಬೇಕು, ಗೆಲ್ಲಬೇಕು. ಸತ್ತೋಗ್ಬಿಡ್ತೀನಿ ಅಂತ ಮಾತಾಡ್ಬಿಟ್ಟು ಸೈತಾನ ಮಾತುಗಾಗಿ ವೆಯ್ಟ್ ಮಾಡ್ತಾ ಇರ್ತಾನೆ. ಪೇತ್ರ ಹೇಳ್ದ, ರಾತ್ರಿ ಎಲ್ಲ ಮೀನು ಹಿಡಿದು ಮೀನಿಲ್ಲ ಅಂದ. ಮೀನಿಲ್ಲ ಅನ್ಕೊಂಡೆ ಬಲೆ ಹಾಕ್ದ, ಮೀನೇ ಸಿಕ್ಕಿಲ್ಲ ರಾತ್ರಿ ಪೂರ. ಆದ್ರೆ ಯೇಸು ಬಂದ್ರು, ನಾನು ಹೇಳ್ತಾ ಇದ್ದೀನಿ ಈಗ ಬಲೆ ಹಾಕಂದ್ರು. ಸ್ವಾಮಿ ನೀನು ಮಾತಾಡಬೇಡ, ನೀನು ಮಾತಾಡದೆ ನೆಗೆಟಿವ್, ನಾನು ಹೇಳ್ತಾ ಇದ್ದೀನಿ. ಆಗ ಅವನು ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ, ಯಾಕೆ ನನ್ನ ಮಾತು ಸರಿ ಇಲ್ಲ. ಪೇತ್ರ ಏನಂದ? ನನ್ನ ಮಾತು ಸರಿ ಇಲ್ಲ. ಅದರಿಂದ ಇವತ್ತು ನಮ್ಮ ಮಾತು ಸರಿ ಇಲ್ಲ ಸ್ವಾಮಿ, ನಿನ್ನ ಮಾತಿನ ಮೇರೆಗೆ ನಾವು ಅರಿಕೆ ಮಾಡ್ತೇವೆ. ನಿನ್ನ ಮಾತು ಹೇಳಿದೆ, ಹೊಟ್ಟೆ ತಮ್ಮ ಉಂಡು ಸುಖವಾಗಿದ್ದು ಒಳ್ಳೆ ಮನೆಗಳನ್ನು ಕಟ್ಟಿಸ್ಕೊಳ್ತೇವೆ ಅಂತ ನಿನ್ನ ಮಾತು ಹೇಳಿದೆ. ಆ ಮಾತನ್ನು ನಾವು ನಂಬ್ತೇವೆ. ನಿನ್ನ ಮಾತಿನ ಮೇಲೆಗೆ ನಾವು ಲೋಕವನ್ನು ಜಯಿಸ್ತೇವೆ ಯೇಸುವಿನ ನಾಮದಲ್ಲಿ. ನನ್ನ ಮಾತು ಸರಿ ಇಲ್ಲ, ನನ್ನ ಮಾತು. ಅದಕ್ಕೆ ಚರ್ಚೆಗೆ ಬಂದು ಕೂತಿದ್ದೀವಿ. ದೇವರ ಮಾತು ಟಕ್ಕನ್ನು ನಾನು ಮಾತಾಡಿದ್ರೆ ನಿಮ್ಗೆ ಜ್ಞಾಪಕ ಬರ್ತಿದೆ. ನಮ್ಮ ಪಾಸ್ಟ್ ಹೇಳಿದಾರಲ್ವಾ, ಆ ಸಮಸ್ಯೆ ಬಂದಾಗ ನಾನು ಜ್ಞಾಪಕ ಮಾಡಿಕೊಡ್ರಿ. ಈಗ ಹೇಳ್ರಿ, ಮನುಷ್ಯನ ನಾನು ದೇವ ಮನುಷ್ಯನ? ನೀವು ಡಿಸೈಡ್ ಮಾಡಿ. ಶರೀರದಲ್ಲೇ ಇರೋವನಿಗೆ ಡಿಸೊಬಿಡಿಯೆಂಟ್, ಅವಿಧೇಯನಿಗೆ ನಾನು ಮನುಷ್ಯ, ಆದರೆ ವಿಧೇಯರಾಗಿರುವವರಿಗೆ ನಾನು ದೇವ ಮನುಷ್ಯ. ಲಾಸ್ಟ್ 3-4 ಡೇಸ್ ಬ್ಯಾಕ್ ಒಂದು ಹುಡುಗಿ ಫೋನ್ ಮಾಡ್ತಾಳೆ, ನಮ್ಮ ಚರ್ಚ್ ಹುಡುಗಿ. ಅಪ್ಪ ಮಗುಗೆ ಗೊತ್ತಿಲ್ಲ, ಮಗುಗೆ ಹಾರ್ಟ್ ಬೀಟ್ ನಿಂತೋಯ್ತಂತೆ ಅಂತ. ನಾನು ಮ್ಯಾನ್ ಆಫ್ ಗಾಡ್ ಮಾತಾಡ್ತಾ ಇದ್ದೇನೆ. ವೈ ಯು ಕ್ರೈಯಿಂಗ್? ಯಾಕೆ ಅಳ್ತಾ ಇದೆಯಾ? ಏನು ಪ್ರಸಂಗ ಕೇಳ್ತೀರಾ? ಇಲ್ಲ ಡಾಕ್ಟರ್ ಅಡ್ಮಿಟ್ ಆಗು, ಹಾರ್ಟ್ ಬೀಟ್ ನಿಂತೋಯ್ತಂತ. ಇನ್ ದ ನೇಮ್ ಆಫ್ ಜೀಸಸ್ ನಾನು ಹೇಳ್ತೇನೆ, ಅಳ್ಬೇಡ. ಆ ಮಗು ಈಗ ಚಲಿಸೋದೆ ನೀನು ನೋಡ್ತೀಯ. ಸಾಧಾರಣ ಮನುಷ್ಯ ಏನಂದ? ನಿನ್ನ ಮಗು ಹಾರ್ಟ್ ಬೀಟು, ಅವನು ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡಬೇಡ. ಅದು ಮನುಷ್ಯ, ಡಾಕ್ಟರ್ ರಿಪೋರ್ಟ್ಗಳು ಮನುಷ್ಯರು. ಮನುಷ್ಯ ಮಾತ್ರದಲ್ಲಿ ಭರವಸೆ ಇಡಬೇಡ. ಬಿಲೀವ್ ಮ್ಯಾನ್ ಆಫ್ ಗಾಡ್. ವಾಟ್ ಈಸ್ ಮ್ಯಾನ್ ಆಫ್ ಗಾಡ್ ಸೇಯಿಂಗ್? ಏನ್ರ ಗೊತ್ತು ನಿಮ್ಗೆ ಸುವಾರ್ತೆ? ಹೂ ಇಸ್ ಮ್ಯಾನ್ ಆಫ್ ಗಾಡ್? ಡಾಕ್ಟ್ರು ಮನುಷ್ಯ, ಅವನು ಮನುಷ್ಯನಿಗೆ ಸಂಬಂಧಪಟ್ಟ. ಅದಕ್ಕೆ ದೇವರು ಹೇಳ್ತಾರೆ, ಮಾನವ ಮಾತ್ರದಲ್ಲಿ ಭರವಸೆ ಇಡಬೇಡ, ಜೀವ ಸ್ವರೂಪನಾದ ದೇವರಲ್ಲಿ. ಹೆಂಗೆ? ದೇವ ಮನುಷ್ಯನ ಮಾತಾಡಿದ ಮೇಲೆ ನಂಬಿಕೆ ಇಡು. ಇನ್ ದ ನೇಮ್ ಆಫ್ ಜೀಸಸ್. ಮತ್ತೆ ಫೋನ್ ಮಾಡಿದೆ, ಯಾಕೆ ನನ್ನ ಮಕ್ಕಳವರು, ನನ್ನ ಸಭೆಗೆ ಬರೋರು. ನಾನು ಡಿಕ್ಲೇರ್ ಮಾಡಿದ್ದೀನಿ, ಅಪ್ಪ ನನ್ಗೆ ಗೊತ್ತಾಗ್ತು, ಮಗು ಶೇಕ್ ಆಗೋದು ಗೊತ್ತಾಗ್ತಾ ಇದೆ, ನಾನು ಚೆನ್ನಾಗಿದ್ದೀನಿ ಅಂತ. ಬಹಳ ವಂಡರ್ಫುಲ್ ಗಾಡ್ ವಿ ಸರ್ವ್. ಮನುಷ್ಯ ಬೇರೆ, ದೇವ ಮನುಷ್ಯ ಬೇರೆ. ನೀವು ಯಾಮಾರಬೇಡ್ರಿ, ಮೂರ್ಖರ ಮಾತುಗಳು ಯಾಮಾರಬೇಡ್ರಿ. ಅವ್ರಿಗಿನ್ನೂ ದೇವ ಮನುಷ್ಯ ಯಾರಂತ ಗೊತ್ತಿಲ್ಲ. ಅದಕ್ಕೆ ಡಿಸೊಬಿಡಿಯೆಂಟ್. ಇವತ್ತು ಹಸರ ಕಾಣ್ತಾ ಇರ್ಬೋದು, ಒನ್ ಡೇ ಅದು ಒಣಗೋದಾಗ ಗೊತ್ತಾಗ್ತೈತೆ ಕತೆ. ಅವ್ರು ಹೇಳ್ಬೋದು, ನನಗೆ ದೇವರಿದ್ದಾನೆ. ಯಾವ ದೇವರಿದ್ದಾನೆ ಗೊತ್ತಿಲ್ಲ. ಬೈಬಲ್ ಹೇಳ್ತೈತೆ, ದೇವರು ನನ್ನ ಪಕ್ಷದಲ್ಲಿದ್ದಾರೆ. ನಾನು ಹೇಳ್ತೇನೆ, ನಿಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಅವರೆಲ್ಲ ಹ್ಯೂಮನಲ್ಲಿ ಇರ್ಬೋದು. ಹ್ಯೂಮನ್ ಸ್ಪಿರಿಟ್ಗೆ ಕನೆಕ್ಟ್ ಆಗಬೇಡ್ರಿ. ಅವ್ರು 1000 ಹೇಳ್ಬೋದು, ಯು ಕನೆಕ್ಟೆಡ್ ವಿತ್ ಸ್ಪಿರಿಟ್ ಮ್ಯಾನ್. ಇವತ್ತು ಆನ್ಲೈನ್ ಇರೋರು, ಕೆಲವರು ಹೊರದೇಶದಲ್ಲೂ ನನಗೆ ಕೆಲವು ವಿಟ್ನೆಸ್ಗಳು ಹೇಳ್ತಾರೆ, ಮೈಯೆಲ್ಲ ರೋಮಾಂಚನ ಆಗ್ತಿದ್ದಾರೆ. ಹಿಂಗೆಲ್ಲ ನಡೀತಾ ಇದೆಯಾ? ನಂಬುವಾಗ ನಡೀತೈತೆ. ಅವ್ರು ಹೇಳ್ತಾರೆ, ಒಬ್ಬರು ಕುವೈಟಲ್ಲಿದ್ದಾರೆ, ಆ ಮನುಷ್ಯ ಹೇಳ್ತಾನೆ, ಲೈವಲ್ಲಿ ಇದ್ದಾರೆ ಅವ್ರು ಹೇಳ್ತಾರೆ, ಅವ್ರ ಫಾದರ್ ಅಂತ ಕರೆಯೋದು, ಫಾದರ್ ನೀವೇನು ಹೇಳ್ತಿರೋ ನಾನು ಬ್ಲೈಂಡಾಗಿ ನಂಬ್ತೀನಿ. ಯಾಕಂದರೆ ನಾನು ಬರೇ ಮ್ಯಾನ್ ಅಲ್ಲ, ಐ ಆಮ್ ಎ ಮ್ಯಾನ್ ಆಫ್ ಗಾಡ್. ನೀವೇನು ಹೇಳ್ಕೊಡ್ತೀರ ಅದನ್ನೇ ನಾನು ಮಾಡ್ತೀನಿ. ಎಷ್ಟು ಮಿರಾಕಲ್ಸು ಹಂಗೆ ನನ್ನ ಲೈಫಲ್ಲಿ ನಡೀತಾನೆ ಇದೆ ಅಂತ ಒಂದು ಸಾಕ್ಷಿ ಹೇಳಿದ್ರು. ಇವತ್ತು ಲೈವಲ್ಲಿ ಇದ್ರಲ್ಲ, ಫೋನ್ ಮಾಡಿ ಹೇಳಿ, ನಾನು ಮರ್ತೋದೆ ಅದು ವಿಟ್ನೆಸ್ನ. ಅಷ್ಟು ಸೂಪರ್ ವಿಟ್ನೆಸ್ ಅದು. ಆಮೇಲೆ ಮಗು ಡಾಕ್ಟ್ರ್ ಏನಂದ ಅಲ್ಲಿ, ಇದೇ ಇಲ್ಲ, ಏನಿಲ್ಲ, ಮೂವಿಂಗ್ ಇಲ್ಲ ಅಂತ. ನಾನು ಹೇಳ್ತಾ ಇದ್ದೇನೆ, ನನ್ನ ಮಾತನ್ನ ದೇವರು ಆನರ್ ಮಾಡ್ತಾನೆ. ಅವತ್ತು ಪೇತ್ರನ ಮಾತನ್ನು ದೇವರು ಆನರ್ ಮಾಡಿಲ್ವಾ? ಅನನ್ಯ ಸಫರಿಯನ್ನು ಏನು ಮಾಡಿದ್ರು? ಸಾಯಿ ಅಂದ ತಕ್ಷಣ ಏನಾದ್ರು ಅವರು? ಕಾಣಿಕೆ ಕೊಟ್ಟಿಲ್ಲ ಅಂದ್ಬಿಟ್ಟು ಏನಾದ್ರು ಅವರು? ಹಾಗಾದ್ರೆ ದೇವರು, ಪೇತ್ರ ನೀನು ಸರಿ ಇಲ್ಲ, ಇವರೇ ಡಿಸೊಬಿಡಿಯೆಂಟ್ ಅಂತ ಹೇಳಿದ್ರ? ಇಲ್ಲಪ್ಪ, ನೀ ಹೇಳ್ದ, ನಿನ್ನ ಮಾತನ್ನು ಆನರ್ ಮಾಡಿ ಅವ್ರು ಸತ್ತೋದ್ರು. ನೆಕ್ಸ್ಟ್ ನಾಳೆಯಿಂದ ಹಿಂಗೆಲ್ಲ ಮಾಡೋಕೆ ಹೋಗ್ಬೇಡ ಅಂತೇಳಿ ದೇವರೇ ಕಳಿಸ್ತಾರೆ ದೇವದೂತನಪ್ಪ, ಇನ್ಮೇಲೆ ಜೀವವಾಕ್ಯನ ಸಾರು ಅಂತ ಅವ್ನಿಗೆ ಹೇಳ್ಕೊಡ್ತಾರೆ. ಆವತ್ತಿಂದ ಅವನು ಹೋಗಿ ಮರಣದ ವಿಷಯ ಮಾತಾಡಲ್ಲ.
ಹಾಗಾದ್ರೆ ಒಬ್ಬ ಮ್ಯಾನ್ ಆಫ್ ಗಾಡ್ ಅನ್ನೋ ಮಾತನ್ನು ದೇವ್ರು ಏನು ಮಾಡ್ತಾರೆ, ನಾನು ಹೇಳ್ತೀನಿ ನಿಮ್ಮ ಮೇಲೆ ನಾನು ಬ್ಲೆಸ್ ಮಾಡುವಾಗ ನೀವು ಚೆನ್ನಾಗಿರ್ತೀರ ಅಂತ ಹೇಳುವಾಗ ಸತ್ಯವಾಗಿ ಹೇಳ್ತೀನಿ, ನೀವು ಅದನ್ನು ಬ್ಲೈಂಡ್ ಆಗಿ ನಂಬುವಾಗ ಇನ್ ದ ನೇಮ್ ಆಫ್ ಜೀಸಸ್ ನೀವು ಚೆನ್ನಾಗೇ ಇರ್ತೀರ. ಅದನ್ನ ಅನುಮಾನನೇ ಪಡಬೇಡ್ರಿ ಇನ್ ದ ನೇಮ್ ಆಫ್ ಜೀಸಸ್. ಯಾಕಂದ್ರೆ ನನ್ನ ಒಳಗಡೆ ಬಂದ್ಬಿಟ್ಟು ನೀವು ಚೆನ್ನಾಗಿರ್ಬಾರ್ದು ಅಂತ ಯೋಚನೆ ಕೂಡ ಮಾಡಲ್ಲ. ಯಾಕಂದ್ರೆ ನನ್ನಂತ ಡಿವೈನ್ ಸ್ಪಿರಿಟ್, ಡಿವೈನ್ ನನ್ನಂತ ದೇವರ ಜೀವದ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ನೀವು ಚೆನ್ನಾಗಿರ್ಬೇಕು ಅಂತ ಹೇಳುವಾಗ, ನೀವು ಚೆನ್ನಾಗಿರ್ಬೇಕು ಅನ್ನೋ ಒಂದ್ಸಲ ನೊಂದುಕೊಂಡಾಗ ತುಂಬ ಡೇಂಜರ್. ನಾನು ಹೇಳ್ತೀನಿ ಚೆನ್ನಾಗಿರ್ತೀರ ಇನ್ ದ ನೇಮ್ ಆಫ್ ಜೀಸಸ್. ನೀವು ಅದನ್ನ ನಂಬಬೇಕು. ಎಸ್, ಮೈ ಮ್ಯಾನ್ ಆಫ್ ಗಾಡ್ ಟೋಲ್ಡ್, ನಾನು ಚೆನ್ನಾಗಿರ್ತೀನಿ ಅಂತ ಅವ್ರ ಬಾಯಿಂದ ದೇವ್ರು ಮಾತಾಡಿದ್ದಾರೆ. ನಾನು ಚೆನ್ನಾಗಿರ್ತೀನಿ. ನನ್ನ ಮನೆಯಲ್ಲಿ 1000 ಶೋಧನೆ ಇರಲಿ, ನನ್ನ ಗಂಡನಿಂದ ಶೋಧನೆ ಇರಲಿ, ನನ್ನ ಹೆಂಡತಿಯಿಂದ ಶೋಧನೆ ಇರಲಿ, ನನ್ನ ಮಕ್ಕಳಿಂದ ಶೋಧನೆ ಇರಲಿ, ನಾನು ಚೆನ್ನಾಗಿರ್ತೇನೆ ಅಂತ ದೇವರು ನನ್ನ ದೈವ ಮನುಷ್ಯನ ಮುಖಾಂತರ ಮಾತಾಡಿದ್ದಾನೆ. ನಾನು ಚೆನ್ನಾಗಿದ್ದೀನಿ. ಡಾಕ್ಟರ್ಗಳು 1000 ರಿಪೋರ್ಟ್ ಹೇಳಿದ್ರು ಕೂಡ ಅವ್ರು ಬರೇ ಮನುಷ್ಯರು. ದೇ ಆರ್ ಓನ್ಲಿ ಹ್ಯೂಮನ್. ಇಲ್ಲಿ ನಿಂತಿರೋನು ನಾಟ್ ಓನ್ಲಿ ಹ್ಯೂಮನ್, ಪರಿಶುದ್ಧ ಆತ್ಮ ತುಂಬಿದ ಮನುಷ್ಯ. ಯಾಕಂದ್ರೆ ಗಾಸ್ಪಲ್ ಗೊತ್ತಿಲ್ವಲ್ಲ, ದಟ್ ಈಸ್ ದ ಮೇನ್ ಪ್ರಾಬ್ಲಮ್. ಡಿಸೊಬೀಡಿಯಂಟ್. ಕೂತ್ಕೊಳ್ಳಿ, 1-2 ನಿಮಿಷ ಮುಗಿಸ್ತೇನೆ. ನೋಡ್ರಿ ವಾಕ್ಯ ಹೇಳ್ತೈತೆ. ಇವಾಗ ಜ್ಞಾನ ಹೋಗ್ತೀವಿ 1:7 ಓದ್ರಿ. ಪ್ರಾವರ್ಬ್ಸ್ 1:7. ಕಮ್ ಆನ್ ಚರ್ಚ್, ಇದ್ದೀರಾ? ರೀಡ್ ದಟ್ ವರ್ಡ್. ಪ್ರಾವರ್ಬ್ಸ್ 1:7 ಏನಂತಿದ್ ನೋಡಿ. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ, ಯೆಹೋವನೇ ಭಯವೇ ತಿಳುವಳಿಕೆಗೆ ಮೂಲವು. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ಯೆಹೋವ ನಿಮ್ಮ ಕಣ್ಣು ಕಾಣಿಸ್ತಾನ? ಮಾತಾಡಬೇಕು. ಯಾರು ಕಾಣಿಸೋದು? ದೇವರು ನೇಮಿಸ್ತದ ವ್ಯಕ್ತಿ. ಅವನ್ನ ದೇವರು ಮ್ಯಾನ್ ಆಫ್ ಗಾಡ್, ದೇವ ಮನುಷ್ಯ ಅಂತ ಕರೀತಾರೆ. ಗೊತ್ತಾ ನಿಮಗೆ? ತಗೊಳ್ರಿ, ನಿಮ್ಗೆ ಕನ್ಫ್ಯೂಷನ್ ಆದರೆ 1 ಸಾಮ್ಯಲ ತಗೊಳ್ಳಿ. 1 ಸಾಮ್ಯಲದಲ್ಲಿ ಸೌಲ ಕತ್ತೆ ಹುಡ್ಕೊಂಡು ಹೋಗ್ತಾನ. ಥ್ಯಾಂಕ್ ಯು ಜೀಸಸ್. ಪರಿಶುದ್ಧಾತ್ಮರೇ ಅಪ್ಪ, ಇಲ್ಲಿ ನೋಡೋರಿಗೆ, ಲೈವ್ ನೋಡೋರಿಗೆಲ್ಲ ತಿಳುವಳಿಕೆ ಕೊಡು ಸ್ವಾಮಿ. 1 ಸಮಯ ಎಷ್ಟಮ್ಮ? ಕತ್ತೆ ಹುಡ್ಕೊಂಡೋದು 15. ನಿಮ್ಮನ್ನೆಲ್ಲ ತಗೊಂಡೋಗಿ ಎಲ್ಲಿ ಕಾಡಲ್ಲಿ ಬಿಡ್ಬೇಕನ್ನೋ ಗೊತ್ತಿಲ್ಲ. ಎಷ್ಟನೇದಲ್ಲಿ ಅವನು ಹುಡ್ಕೊಂಡು ಹೋಗೋದು? ಪ್ರವಾದಿನ ಇದ್ದೀರಾ? 8, 9. ಎಷ್ಟನೇ ಅಧ್ಯಾಯ? 9, 7. ಅದಕ್ಕೆ ಸೌಲನು, ನಾವು ಅವನಿಗೆ ಬಳಿಗೆ ಹೋಗಬೇಕಾದ್ರೆ ಏನಾದ್ರೂ ತೆಗೆದುಕೊಂಡು ಹೋಗಬೇಕು. ಅಲ್ಲ, ಅದಕ್ಕೆ ಮುಂಚೆ ಅವನೇನಂತ ನೋಡಿ. ಅದಕ್ಕೆ ಮುಂಚೆ ಅವನು ಆಳು ಹೇಳೋದು ಏನು ಹೇಳ್ತಾನೆ? ಆಳು ಅದೇ ನೆಕ್ಸ್ಟ್ ಬರ್ತದೆ. ಆಹಾರ ಸಾಮಗ್ರಿ ಮುಗಿದು ಹೋಯ್ತು, ಆ ದೇವರ ಮನುಷ್ಯಕ್ಕೆ ಕೊಡತಕ್ಕ ಕಾಣಿಕೆ. ನಂಗೆ ಆ ಪಾಯಿಂಟ್ ಬೇಕು. ದೇವ ಮನುಷ್ಯ. ಎಷ್ಟನೇ ವಾಕ್ಯಪ್ಪ? 6ನೇ ವಾಕ್ಯ. ಎಲ್ರು ಓದ್ರಿ ನೋಡೋಣ. ಆ ಆಳು ಈಗೋ ಈ ಪಟ್ಟಣದಲ್ಲಿ 1 ಸಾಮುವೇಲ 9ನೇ ಅಧ್ಯಾಯ 6ನೇ ವಚನ. ಎಲ್ರು ಓದ್ರಿ. ಗೌರವಸ್ಥನಾದ ಒಬ್ಬ ದೇವರ ಮನುಷ್ಯನ. ಗೌರವಸ್ಥನಾದ ಮನುಷ್ಯ ಅಂತ ಬರ್ದಿಲ್ಲ. ಮನುಷ್ಯನ್ ಬರ್ದ್ರೆ ಅವನು ನಂಬಿಕೊಂಡು ಹೋಗೋನು ಶಾಪಗ್ರಸ್ತ. ಕೇಳಿಸ್ಕೊಳ, ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ಬೇಡ್ರಿ. ನಿಮಗಲ್ಲ, ಕೆಲವು ಮೂರ್ಖರಿದ್ದಾರೆ, ಅವ್ರಿಗೆ ಹೇಳ್ತಾರೆ. ಏನಂತ ಮೆನ್ಷನ್ ಮಾಡ್ತದೆ ಬೈಬಲ್? ದೇವ ಮನುಷ್ಯ. ದೇವರ ಮನುಷ್ಯ ಬೇರೆ, ಸಾಮಾನ್ಯ ಮನುಷ್ಯ ಬೇರೆ. ಅದಕ್ಕೆ ಡಾಕ್ಟರ್ ರಿಪೋರ್ಟ್ಗಳು ತಗೊಂಡಿಲ್ಲಿ ಬರ್ತಾರೆ. ಮಕ್ಕಳಾಗಲ್ಲ, ಕಾಯಿಲೆ. ಮನುಷ್ಯ ಹೇಳಿ ಕಳಿಸ್ತಾ. ಮನುಷ್ಯ ಮಾತದಲ್ಲಿ ಭರವಸೆ ಇಡುವವನಿಗೆ ಕಾಯಿಲೆ ಗ್ಯಾರಂಟಿ. ಬಟ್ ದೇವ ಮನುಷ್ಯನ ಮಾತಲ್ಲಿ ಭರವಸೆ ಇಡುವವನಿಗೆ ಆರೋಗ್ಯ ಗ್ಯಾರಂಟಿ, ಐಶ್ವರ್ಯ ಗ್ಯಾರಂಟಿ. ನಮ್ಮ ಮೈಡಿ ನೇಮ್ ಆಫ್ ಜೀಸಸ್. ನೋಡಿ, ನಾನು ಏನು ಪ್ರೀಚ್ ಮಾಡ್ತಾ ಇದ್ದೀನಿ ಇವತ್ತಿಲ್ಲಿ. 10,000 ಜನರು ಇರೋದ್ರ ಪ್ರೀಚ್ ಮಾಡ್ತಾ ಇದ್ದೀನಿ. ಯಾಕೆ? ಇಲ್ಲಿ ಸೋ ಮೆನಿ ಏಂಜಲ್ಸ್ ಆರ್ ಸ್ಟ್ಯಾಂಡಿಂಗ್ ಅಂಡ್ ಸಿಟಿಂಗ್ ಹಿಯರ್. ಯು ನೋ ದ್ಯಾಟ್? ದೇ ಆರ್ ಲಿಸನಿಂಗ್ ಮೈ ವರ್ಡ್ಸ್. ಇನ್ನು ಕೆಲವರು ಕಳ್ಳತನದಲ್ಲಿ ನನ್ನ ವಾಕ್ಯ ಕೇಳ್ತಾ ಇದ್ದಾರೆ, ಇನ್ನು ಕೆಲವರು ಓಪನ್ ನನ್ನ ವಾಕ್ಯವನ್ನು ಕೇಳ್ತಾ ಇದ್ದಾರೆ. ಡಿಬೇಟ್ ಫೇಸ್ಬುಕ್ಕಲ್ಲೆಲ್ಲ ಮಾಡೋದು, ಡಿಬೇಟ್ ಡೈರೆಕ್ಟಾಗಿ ಬಂದು ಮಾಡಬೇಕು. ಹಲೋ, ಯಾರ ಹತ್ರ? ನನ್ನ ಹತ್ರ ಬಂದು ಮಾಡಬೇಕು. ಇವರೇನೋ ಚರ್ಚಿಗೆ ಬಂದಿಲ್ಲ ಅಂದರೆ ನನಗೇನೋ ನಷ್ಟ ನೆನೆಸ್ಕೊಂಡಿದ್ದಾರೆ. ನಾನು ಡೈಲಿ ಚರ್ಚಲ್ಲಿರೋದ, ನಂಗೆ ಡೈಲಿ ಲಾಭನೇ. ನನಗೆ ಒತ್ತಾಸೆ ಬರುವ ಪರ್ವತ
ಕಡೆಗೆ ನನ್ನ ಕಣ್ಗಾಳ ಎತ್ತುವೆನು. ನನಗೆ ಒತ್ತಾಸೆ ಬರುವ ಪರ್ವತ, ಕಡೆಗೆ ನನ್ನ ಕಣ್ಗಾಳ ನಾನು ಹೇಳ್ತೀನಿ ನೋಡಿ, ಯಾವ ಕಡೆಗೂ ಮನುಷ್ಯನ ಕಡೆಗೆ ಕಣ್ಣು ಹಾಕ್ಬೇಡ್ರಿ. ಸಾವಿರ ಟೆಕ್ನಿಕಲ್ ಮಾತಾಡಲಿ, ನೀವು ಎಲ್ಲ ಟೆಕ್ನಿಕಲ್ ಪಕ್ಕಕ್ಕೆ ದೇವ್ರ ವಾಕ್ಯ ಕರೆಕ್ಟಾಗಿ ಎಲ್ಲಿದೆಯೋ ಅದನ್ನೇ ಕೇಳ್ರಿ. ಗೊತ್ತಾಗ್ತಿದೆಯಾ? ಏನನ್ನು ಮೆನ್ಷನ್ ನನಗೆ ಬಂದ್ಬಿಟ್ಟು ಅದೆಲ್ಲ ಮುಖ್ಯ. ಏನನ್ನು ಮೆನ್ಷನ್ ಮಾಡ್ತಾ ಇದೆ? ಒಬ್ಬ ದೇವರ ಮನುಷ್ಯನಿರುತ್ತಾನೆ. ಒಬ್ಬ ದೇವ ಮನುಷ್ಯ. ಜೋರಾಗಿ ಹೇಳ್ರಿ, ಮನುಷ್ಯ ಬೇರೆ, ದೇವ ಮನುಷ್ಯ ಬೇರೆ. ಇಲ್ಲಿ ನಿಂತಿರೋದು ಮನುಷ್ಯ ಅಲ್ಲ, ಇಲ್ಲಿ ನಿಂತಿರೋದು ದೇವ ಮನುಷ್ಯ. ಹೇಳ್ರಿ, ದೇವ ಮನುಷ್ಯ, ದೇವರ ಮನುಷ್ಯ. ನಂಗೆ ಅದು ಮಾತ್ರ ಸಾಕು, ಪಾಯಿಂಟು, ಬೇರೆ ಏನು ಬೇಡ. ಅವನು ನುಡಿಯುವುದೆಲ್ಲ ನೆರವೇರುತ್ತದೆ. ಅವರು ನುಡಿಯುವುದು ಇವಾಗ ಒಂದು ಫೋನ್ ಬಂತು, ಫಾಸ್ಟರ್ ನಮ್ಮದು ಏನೋ ಪ್ರಾಬ್ಲಮ್ ಇದೆ ಅಂತ ವಾಟ್ಸಪ್ಪಲ್ಲಿ ಕಳಿಸಿ, ನಂಗೆ ಪ್ರೇಯರ್ ಇದೆ ಈಗ. ಹಾಗಾದ್ರೆ ಅವ್ರಿಗೇನು ನಂಬಿಕೆ? ಬಿಜಾಪುರದ ಒಂದು ಫ್ಯಾಮಿಲಿ ಬರ್ತಾರೆ. ಅವ್ರು ಹೇಳ್ತಾರೆ, ಅಪ್ಪ ನೀವು ಒಂದೇ ಒಂದು ಮಾತು ಹೇಳ್ರಿ, ಒಂದು ಮಾತು ಹೇಳ್ಬಿಡಿ ಬಾಯಿನಲ್ಲಿ, ಅದು ಆಗೋಗ್ತೈತೆ ಅಂತ. ನೋಡಿ, ಅವ್ರಿಗೆ ಒಬ್ಬ ದೇವ ಮನುಷ್ಯನ ಮೇಲೆ, ಆದರೆ ನನ್ನ ಅವ್ರು ಹೆಂಗೆ ನೋಡ್ತಾರೆ? ಸಾಧಾರಣ ಮನುಷ್ಯರ ಥರ ನೋಡ್ತಾರಲ್ಲ, ದೇವ ಮನುಷ್ಯನ ಥರ ನೋಡ್ತಾರೆ. ಒಬ್ಬ ದೇವ ಮನುಷ್ಯ ಏನೋ ಒಂದು ಹೇಳಿದ್ರೆ ನೀನು ಅದನ್ನು ಕೇಳಬೇಕು. ಅದಕ್ಕೆ ರೆಬಲ್ ಆಗಿ ನಿಂತ್ಕೊಂಡ್ರೆ ಅವಿಧೇಯತೆಗೆ ಹೊರಗಡೆ ಹೋದರೆ ಅವಿಧೇಯತೆ ಲೈಫೇ ನಿನಗೆ. ಚರ್ಚ್ ಮಾಡಿದ್ರೆ ಅವಿಧೇಯತೆ ಚರ್ಚೆ ಅದು. ದಟ್ ಈಸ್ ನಾಟ್ ಒಬಿಡಿಯನ್ಸ್ ಚರ್ಚ್. ಪ್ರತಿಯೊಂದು ಒಬಿಡಿಯನ್ಸ್ ಹೇಳಿ, ಒಬಿಡಿಯನ್ಸ್, ವಿಧೇಯತೆ. ಇದ್ದೀರಾ ಸರ್? ನಿಮ್ಗೆ ಯಾಕೆ ಇದನ್ನು ಹೇಳ್ತಾರೆ ಅಂದರೆ, ನಾಳೆ ನಿಮಗೆ ಅವಿಧೇಯತೆ ಒಂದು ವಿಷಯ ಬಂದಾಗ ನೀವು ಹುಷಾರಾಗಿರ್ಬೇಕು. ಕೆಲವು ವ್ಯಕ್ತಿಗಳು ಬಂದು ನಿಮ್ಮ ಜೊತೆ ಮಾತಾಡ್ಬೋದು, ಈ ವಾಕ್ಯ ಹೆಂಗಿದೆ, ಆ ವಾಕ್ಯ ಹೆಂಗಿದೆ. ಸೈತಾನ ಕೂಡ ವಾಕ್ಯ ಮಾತಾಡ್ದ. ಸೈತಾನ ಏನು ಹೇಳ್ದ ಬಂದ್ಬಿಟ್ಟು ಯೇಸು ಹತ್ರ? ಆಜ್ಞಾಪಿಸು ಅಂತ ಹೇಳ್ದ. ಮಾಡ್ಕೊತೀನಿ ಅಂತೇಳಿ ಯಾವನು ಪ್ರಸಂಗ ಮಾಡ್ತಾ ಇದ್ದ, ಕಲ್ಲನ್ನು ರೊಟ್ಟಿ ಮಾಡ್ಕೊಂಡು ತಿನ್ನು, ನೋಡಿ ಅವನಿಗೆ ಎಷ್ಟು ನಾಲೆಜ್ ಇದೆ ಅಂತ. ಈ ಕಲ್ಲು ರೊಟ್ಟಿ ಆಗಲಿದೆ, ಏನು ಮಾಡು ನೋಡಿ, ಆಜ್ಞಾಪಿ ನೋಡಿ. ಇದೇ ನೋಡಿ, ಜನರಲ್ ನಾಲೆಜ್ ಇರಲ್ಲ. ಆ ಜನರಲ್ ನಾಲೆಜ್ ಇಲ್ದಿರೋ ಹತ್ರ ಹೋಗಿ ಇವರು ನಾಲೆಜ್ ಕೇಳ್ತಾರಲ್ಲ, ಇವರು ಜನರಲ್ ಕ್ಲಾಸಲ್ಲಿ ಕೂತಿರ್ತಾರೆ. ಜನರಲ್ ಕ್ಲಾಸಲ್ಲಿ ಕೂತ್ಕೊಂಡು ಟ್ರೈನಲ್ಲಿ ಪ್ರಯಾಣ ಮಾಡಿದ್ದೀರಾ ಯಾರಾದರೂ? ನಾನು ಮಾಡಿದ್ದೀನಿ. ಅಯ್ಯೋ, ಈ ಕಡೆ ಒಬ್ಬನು ದಮ್ ಹೊಡಿತಾ ಇರ್ತಾನೆ, ಆ ಕಡೆ ಒಬ್ಬನು ಊಸ್ ಬಿಡ್ತಾ ಇರ್ತಾನೆ, ಈ ಕಡೆ ಒಬ್ಬನು ಅಯ್ಯೋ ಬೇಡಪ್ಪ ಸ್ವಾಮಿ. ಇದು ಜನರಲ್. ಆದರೆ ನಾವೆಲ್ಲ ಜನರಲ್ ಕ್ಲಾಸ್ ಇರೋಲ್ಲ, ಫಸ್ಟ್ ಕ್ಲಾಸ್ AC, ಸಪ್ರೇಟ್ ರೂಮು, 2 ಬೆಡ್ಡು. ಓ ಹಾಲೆಲೂಯಾ, ವಂಡರ್ಫುಲ್ ಗಾಡ್ ವಿ ಸರ್ವ್. ಅರ್ಥ ಇದೆ ರೋಜ್ ಹೇಳ್ತಾರದು? ನೀವೆಲ್ಲ ಇವತ್ತು ಜನರಲ್ ಕ್ಲಾಸಲ್ಲಿ ಇಲ್ಲ, ನಿಮ್ಗೆ ಗೊತ್ತಿಲ್ಲ. ನೀವು ಆಲ್ರೆಡಿ AC ಕ್ಲಾಸಲ್ಲಿ ಕೂತಿದ್ದೀರಾ. ಜಸ್ಟ್ ಬ್ಲೈಂಡ್ ಆಗಿ ನಂಬ್ರಿ ಅದನ್ನು. ಇದ್ದೀರಾ? ಹೇಳಿ, ನಾವು ಜನರಲ್ ಅಲ್ಲ. ಸಾಮಾನ್ಯ ಮನುಷ್ಯನ ಬಾಯಿಂದ ಕೇಳುವ ಮಾತು ಜನರಲ್ ಕ್ಲಾಸಲ್ಲೇ ಕೂತಿರ್ತೀವಿ. ಬೇಕಂದ್ರೆ ಅವನ್ನ ಗಮನಿಸ್ತಾ ಇರಿ. ನೀವು ಹೈಯರ್ ಲೆವೆಲ್ ಹೋಗ್ತಾನೆ ಇರ್ತೀರಾ. ನಾನು ಪ್ರವಾದನೆ ಹೇಳಿದ್ರೆ ಕಾರ್ ಬರ್ದಂತ ಕಾರ್ ಬಂದ್ಬಿಡ್ತದೆ ಆದಷ್ಟು ಬೇಗ. ನಾನು ಹೇಳಿದ್ಮೇಲೆ ನೀವು ನಂಬ್ರಿ. ಮೈ ಸ್ಪಿರಿಚುವಲ್ ಫಾದರ್ ಟೋಲ್ಡ್, ಹಿಂಗೆ ಮೈ ಸ್ಪಿರಿಚುವಲ್ ಫಾದರ್ ಟೋಲ್ಡ್, ಐ ಆಮ್ ರಿಸೀವ್ ದಿಸ್ ವರ್ಡ್, ವಿ ಆರ್ ಗೆಟಿಂಗ್ ಒಂದು ಕಾರ್. ಎಷ್ಟು ಪ್ರಾಬ್ಲಮ್ಗಳು ಮೊದಲ ಕಾರ್ ತರದೆ ಇನ್ ದ ನೇಮ್ ಆಫ್ ಜೀಸಸ್. ಡಿಸಾನರ್ ಇಟ್ಕೊಂಡು 10 ಕಾರ್ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ. ಹಾನರ್ ಆಗಿ 1 ಕಾರ್ ಇರಲಿ, ನಾನು ಅದು ಬ್ಲೆಸ್ಸಿಂಗ್ ನಿಮಗೆ, ಅದು ಬ್ಲೆಸ್ಸಿಂಗ್ ನಿಮಗೆ ಇನ್ ದ ನೇಮ್ ಆಫ್ ಜೀಸಸ್. ಕುತ್ಕೊಳ್ಳಿ. ನಾನು ಯಾಕೆ ಅದು ಹೇಳ್ತೀನಿ ನಿಮ್ಮ ಮೇಲೆ ಪ್ರವಾದನೆ? ಹೊಟ್ಟೆ ಕಿಚ್ಚಿಗೆ ಹೇಳ್ತೀನ? ನಿಮ್ಮ ಮನೇಲಿ ಕಾರ್ ಬರಬೇಕಂತ ನಾನು ಹೇಳ್ತೀನಿ, ನೀವು ಮನೆ ಕಟ್ಟಬೇಕಂತ ಹೇಳ್ತೀನಿ. ಅದು ಬಿಟ್ಟು ಇವ್ರು ಹೇಳ್ದಂಗೆಲ್ಲ ಆಗೋಗ್ತೈತಾ, ಇನ್ನೂ ಮುಂದೆ ಬರ್ತಾನೆ, ಇವ್ರು ಹೇಳ್ದಂಗೆಲ್ಲ ಆಗೋಗ್ತೈತಾ, ಅವ್ರೇನು ಸಾಧಾರಣ ಮನುಷ್ಯ? ಅವನಿಗೆ ಸಾಧಾರಣ ಮನುಷ್ಯ. ನನಗೆ ಗೊತ್ತಾ, ನಾನು ಸಾಧಾರಣ ಮನುಷ್ಯನಲ್ಲ. ನಾನು ಸಾಧಾರಣ ಮನುಷ್ಯನಾಗಿದ್ದರೆ ಅರ್ಧ ಲೀಟ್ರ್ ಬಾಟ್ಲ್ ಎತ್ತಕ್ಕಾಗ್ದಿರೋನು ಇವತ್ತು ಜಿಂಕೆ ಥರ ಓಡಕ್ಕೆ ಆಗ್ತಾ ಇದ್ದಿಲ್ಲ. 10 ಲಕ್ಷ ಸಾಲ ಇಟ್ಕೊಂಡು ಬಂದವನು ಇವತ್ತು ಕೋಟಿಗಳಿಗೆ ಓನರ್ ಆಗ್ತಾ ಇದ್ದಿಲ್ಲ. ಓ ಹಾಲೆಲೂಯಾ. ಇದ್ದೀರಾ? ಫುಟ್ಪಾತಲ್ಲಿ ಹೂವು ಮಾರ್ಕೊಂಡಿದ್ದವನು ಇವತ್ತು ಕೋಟಿಗಳಿಗೆ ಓನರ್ ಆಗಕ್ಕಾಗಲ್ಲ. ಬಿಕಾಸ್ ಆಫ್ ಒನ್ ಮ್ಯಾನ್ ಆಫ್ ಗಾಡ್. ಓಪನ್ ಸ್ಟೇಟ್ಮೆಂಟ್, ತೊಡೆ ತಟ್ಟಿ ಹೇಳ್ತೀನಿ, ನ ನೇಮ್ ಆಫ್ ಜೀಸಸ್. ನಾನು ಸಾಧಾರಣ ಮನುಷ್ಯನಲ್ಲ, ದೇವ ಮನುಷ್ಯ, ದೇವರಿಂದ ಆಯಲ್ಪಟ್ಟ ಮನುಷ್ಯ. ಇಲ್ಲ ಜೈಲಲ್ಲಿ ಇರಬೇಕಾಗಿದ್ದು ನಾನು, ಆದರೆ ದೇವರನ್ನು ಬಿಡಿಸಿ ನನ್ನ ಮೇಲೆ ಅಭಿಷೇಕ ಸುರಿಸಿ ನಿಲ್ಲಿಸಿದ್ದಾರೆ. ಒಬ್ಬ ನನ್ನ ಹುಡ್ಕೊಂಡು ಇಲ್ಲಿ ಬರ್ತಾರಂದ್ರೆ ನನ್ನ ಮೇಲೆ ಅಭಿಷೇಕ
ಕರ್ಕೊಂಬರೋದಿಲ್ಲ. ಪ್ರತಿ ಭಾನುವಾರ ಅಷ್ಟು ಜನ ನಾನು ಹುಡ್ಕೊಂಡು ಇಲ್ಲಿ ಬರ್ತಾರಂದ್ರೆ ಯಾವುದು? ನಾನು ಸಾಧಾರಣ ಮನುಷ್ಯನಾದ್ರೆ ಯಾರೂ ಬರೋಲ್ಲ. ನನ್ನ ಮೇಲೆ ಇರೋ ಅಭಿಷೇಕ ಅನೇಕರು ಸೆಳೀತಿದ್ದಿಲ್ಲ. 2 ಆರಾಧನೆಗಳಲ್ಲಿ ದೇವರು ಜನರನ್ನು ಸೆಳೀತಾರೆ. ಆಮೇಲೆ ಫಸ್ಟ್ ಆರಾಧನೆಯಲ್ಲಿ ದೇವರು ಬಂದರು, ಸಂಡೇ. ಸೆಕೆಂಡ್ ಆರಾಧನೆಯಲ್ಲಿ ಬಂದರು. ನಾನು ಯೋಚನೆ ಮಾಡೋಕ್ಕಿಂತ ಅಧಿಕವಾದ ಜನನೇ ಬಂದರು ಸೆಕೆಂಡ್ ಸರ್ವಿಸಲ್ಲಿ. ಹಲ್ಲೆಲೂಯಾ. ಇದ್ದೀರಾ? ಅದು ಬೈಬಲ್ ಏನಂತೈತೆ? ಯೆಹೋವನ ಭಯವೇ. ನೋಡಿ ಓದ್ರಿ ಬೇಗ, ನಾನು ಮುಗಿಸ್ತೀನಿ, ಮುಗಿಸೋ ಟೈಮ್ ಆಯಿತು. ಹಾಗಾದ್ರೆ ದೇವ ಮನುಷ್ಯನ ಅರ್ಥ ಆಯ್ತಾ? ಅರ್ಥ ಆಗಬೇಕು. ನನ್ನ ಅಣ್ಣ, ನನ್ನ ತಮ್ಮ, ಅದೆಲ್ಲ ಬ್ಲಡ್ಡು. ನೀನು ಸ್ಪಿರಿಟ್ ಮ್ಯಾನ್. ಇವತ್ತು ನಾನು ಸ್ಪಿರಿಚುವಲ್ ಫಾದರ್ ಹೇಳಿದ್ರೆ ನಾನು ನಂಬ್ತೇನೆ. ಈಸ್ ಅ ಸ್ಪಿರಿಚುವಲ್. ಯಾಕಂದ್ರೆ ಇಂಡಿಯಾದಲ್ಲಿ ಯಾರಾದರೂ ಒಬ್ಬ ದೊಡ್ಡ ಇವಾಂಜಲಿಸ್ಟು ಇವತ್ತವರೆಗೂ ಬದುಕಿದ್ದಾರೆ ಅಂದರೆ ದಟ್ ಈಸ್ ಮೈ ಸ್ಪಿರಿಚುವಲ್ ಫಾದರ್ ರಾಂಬಾಬು. ಇವತ್ತು ಹೈದರಾಬಾದಲ್ಲಿ ಮೀಟಿಂಗ್ ನಡೀತಾ ಇದೆ. ಕ್ರೌಡ್ ನೋಡಿ, ಹೋಗಿ ಅಲ್ಲಿ ಹೇಳೋದೇ ಬೇಡ, ಜನ ಕಿತ್ಕೊಂಡ್ಬರ್ತಾರೆ ಅಲ್ಲಿಗೆ. ಅವ್ರು ನನ್ನ ಬ್ಲೆಸ್ ಮಾಡಿದ್ದಾರೆ, ಅವ್ರು ನನ್ನ ಮೇಲೆ ಪ್ರವಾದನೆ ಮಾಡಿದ್ದಾರೆ, ಅವ್ರು ನನ್ನ ಮೇಲೆ ಪ್ರೋಗ್ರಾಮ್ ಮಾಡಿದ್ದಾರೆ. ನೀವು ಅದರ ಮಹಿಮೆ ನೋಡ್ತಾ ಇರ್ತೀರ. ನಾವು ಲಾಸ್ಟ್ ಸಂಡೇ ಒಂದು ಅನಾಯಿಂಟಿಂಗ್ ಆಯಿಲ್ನ ರಿಲೀಸ್ ಮಾಡಿದ್ವಿ. ಆ ಅನಾಯಿಂಟಿಂಗ್ ಆಯಿಲ್ನ ಹಚ್ಕೊಂತ ಹೇಳಿದೆ ಆ ಹುಡುಗಿಗೆ ಹೊಟ್ಟೆ ಮೇಲೆ. ಸತ್ತೋಗಿರೋ ಮಗು, ಸತ್ತೋಗಿದೆ ಅಂತ ಹೇಳುವ ಮಗು ಬದುಕಿ ಅಲ್ಲಾಡಬೇಕು, ಬರಬೇಕು. 9 ತಿಂಗಳಾದ್ಮೇಲಿಂದ ನೇಮ್ ಆಫ್ ಜೀಸಸ್ ಬರಬೇಕು, ಯೇಸು ನಾಮದಲ್ಲಿ ಬರಲೇಬೇಕು, ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಇದ್ದೀರಾ? ಓದಿ ವಾಕ್ಯವನ್ನ. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲವು. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು. ಮೂರ್ಖರಿಗೆ ಜ್ಞಾನ, ಬೋಧಿಸುವ ಜ್ಞಾನ ಏನಂತೆ? ಅಸಡ್ಡೆ ಮಾಡುವ ಶಿಕ್ಷೆಯನ್ನು ಅಸಡ್ಡೆ ಮಾಡುವ. ಅಸಡ್ಡೆ ಏನು ಇವ್ರು ಹೇಳೋದು? ನೋಡಿ, ಯಾವತ್ತು ಅದು ಬಂದ್ಬಿಡ್ತಿತ್ತು ಗ್ರಾಚಾರ ಗ್ಯಾರಂಟಿ. ಕಟ್ಟಿಟ್ಟ ಬುತ್ತಿ. ಒಂದಿನ ಪಟ್ಟಣ ಓಪನ್ ಆಗ್ತಿದೆ, ಒಂದಿನ ಅದು ವಾಕ್ಯ ಕೇಳಿದ್ರೆ ಆ ಓಪನ್ ಆಗಬೇಕಾಗಿರೋದು ಕ್ಯಾನ್ಸಲ್ ಆಗೋಗ್ತಿದೆ. ಹೇಳ್ರಿ, ಯೆಹೋವನ ಭಯವೇ ತಿಳುವಳಿಕೆಗೆ ಮೂಲ. ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವ. ಜ್ಞಾನವನ್ನ ಶಿಕ್ಷೆಯನ್ನ ಅಸಡ್ಡೆ ಮಾಡ್ತಾರಂತೆ. ದೇವರ ವಾಕ್ಯವನ್ನು ಬೋಧಿಸುವವನನ್ನ, ಬೋಧನೆಯನ್ನು ಎರಡನ್ನ ಅಸಡ್ಡೆ ಮಾಡ್ತಾರಂತೆ. ಡಿಸೊಬೀಡಿಯಂಟ್ ಅಲ್ಲಿ ಹೋಗಿ ನೀ ಡಿಸೊಬೀಡಿಯಂಟ್ ಅಲ್ಲಿ ಏನೇ ಪ್ರೋಗ್ರಾಮ್ ಮಾಡಿಕೊಂಡ್ರು ಅದು ಅಲ್ಲಿ ಪರಿಶುದ್ಧಾತ್ಮರು ಇದ್ದಾರೆ ಅಂತ ಹೇಳಕ್ಕೆ ಆಗೋದಿಲ್ಲ. ಪರಿಶುದ್ಧಾತ್ಮರಿಗೆ ಬಯಸೋದೇನು ಗೊತ್ತಾ? ಒಬಿಡಿಯನ್ಸ್. ಹೊಡಿತಾ ಇದ್ದಾರೆ ಯೇಸುನ, ಹೊಡಿತಾ ಇದ್ದಾರೆ, ಉಗಿತಾ ಇದ್ದಾರೆ. ಯೇಸು ದೇವಪುತ್ರ ಅಂತ ಬೈಬಲ್ ಹೇಳ್ತಿದ್ದೆ, ದೇವರಿಗೆ ಸಮ ಅಂತ ಬೈಬಲ್ ಹೇಳ್ತಿದ್ದೆ. ಏನಪ್ಪ ಇಂಥ ಹಿಂಸೆ ಕೊಡ್ತಾ ಇದ್ದಾರೆ ಅಂತ ಏನೋ ಮಾತಾಡ್ದ? ಒಬಿಡಿಯನ್ಸ್. ಸಮಾಧಿಗೆ ಆಗ್ತಾ ಇದ್ರೆ, ಒಬ್ಬ ದೇವರನ್ನು ತಗೊಂಡೋಗಿ ಸಮಾಧಿಗೆ ಆಗ್ತಾ ಇದ್ರೆ ಒಬಿಡಿಯನ್ಸ್. ಸಮಾಧಿಗೆ ಹೋದ್ಮೇಲೆ ಪರಿಶುದ್ಧಾತ್ಮ ಬಿಡ್ತಾರ? ಎತ್ಕೊಂಡು ಹೊರಗಡೆ ಬಂದ್ರು. ಆಮೇಲೆ ಅದಕ್ಕೆ ಪೌಲ ಬರೀತಾನೆ, 3 ಲೋಕ ಎಲ್ಲಿ? ಪರಲೋಕ, ಮೃತ್ಯು, 3 ಲೋಕಗಳಲ್ಲಿ ಕೂಡ ಅವರು ಮುಂದೆ ಮೊಣಕಾಲಾಗ್ತಿದ್ದಂತೆ. ಆಮೇಲೆ ಅಲ್ಲೂ ಓದಿ ಇನ್ನೊಂದು ವಾಕ್ಯ, ಅದೇ ಜ್ಞಾನೋಕ್ತಿ 1:33, 133 ಕೆಲವು ವಾಕ್ಯಗಳು ಬರ್ಕೊಂಡ್ಬಿಡಿ. ನನ್ನ ಮಾತಿಗೆ ಕಿವಿಗೊಡುವನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ ಬೈಬಲ್ ಹೇಳ್ತಿದೆ. ನನ್ನ ಮಾತಿಗೆ, ನನ್ನ ವಾಕ್ಯಕ್ಕೆ ಕಿವಿಗೊಡುವವನು ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು. ನೆಕ್ಸ್ಟ್ ಅದೇ ವಾಕ್ಯ, ಅದೇ ಕೀರ್ತನೆ 1:30 ನೋಡಿ. ಆ ಜ್ಞಾನೋಕ್ತಿ ಯಾಕೆ ಓದ್ರಿ ಅಂತ ಹೇಳಿದ್ರೆ ಇಷ್ಟು ವಿಷಯ ಅದ್ರಲ್ಲಿ ಇದೆ. 1:30 ಅಂದ್ರೆ 1:30 ಓದಮ್ಮ. ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳ ಶಿಕ್ಷಿತರಾಗುವರು. 1:3 ಅಲ್ವಾ? 1:30 1:30 ನನ್ನ ಆಲೋಚನೆ ಕೇಳಲೊಲ್ಲದೆ ನನ್ನ ಗದರಿಕೆನೆಲ್ಲ ತಾತ್ಸಾರ ಮಾಡಿದರು. ಏನಂತೆ ಅಂದ್ರೆ ನನ್ನ ಅಂದ್ರೆ ದೇವರು ಡೈರೆಕ್ಟ್ ಆಗಿ ಬಂದು ಮಾತಾಡ್ತಾರೆ. ಇಲ್ಲಿ ದೇವರು ಡೈರೆಕ್ಟ್ ಆಗಿ ಮಾತಾಡಲ್ಲ. ಒಬ್ಬ ದೇವ ಮನುಷ್ಯನಿಟ್ಟು ನಿಮ್ಮನ್ನ ಗದರಿಸ್ತಾರೆ. ಒಬ್ಬ ದೇವ ಮನುಷ್ಯನ ಜೊತೆ ಮಾತಾಡ್ತಾರೆ.
ನೋಡಿ ಏನಿದೆ, ಇನ್ನೊಂದ್ಸರಿ ಓದಿ ಅದನ್ನ 1:30. ನನ್ನ ಆಲೋಚನೆಯನ್ನು ಕೇಳಲೊಲ್ಲದೆ, ನನ್ನ ಆಲೋಚನೆಗಳನ್ನು ಕೇಳಲೊಲ್ಲದೆ ನನ್ನ ಗದರಿಕೆಯನ್ನೆಲ್ಲ ತಾತ್ಸಾರ ಮಾಡಿದರು, ನನ್ನ ಗದರಿಕೆಗಳೆಲ್ಲ ತಾತ್ಸಾರ ಮಾಡಿದರು. ಆದುದರಿಂದ ಅವರು ತಮ್ಮ ನಡತೆಯ ಫಲವನ್ನು ಅನುಭವಿಸಿ ಸ್ವಂತ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ಉಣ್ಣಬೇಕಾಗುವುದು. ಅದಕ್ಕೆ ಕೆಲವರು ಹೇಳ್ತಾ ಇದ್ದಾರೆ, ಅಯ್ಯೋ ಬಿಡಿ ಪಾಸ್ಟ್ರೆ, ಕೆಲವು ದಗಲಬಾಜಿಗಳಿದ್ದಾರೆ ಅಂತ. ಅದನ್ನೇ ಬೈಬಲ್ ಬರೀತದೆ ಹಂಗೆ ಅಂತ. ಅವರ ಕುಯುಕ್ತಿಗಳನ್ನೇ ಹೊಟ್ಟೆ ತುಂಬ ತಿಂತಾರಂತೆ. ಕುಯುಕ್ತಿತಾನೆ, ಆ ಕುಯುಕ್ತಿನ ಹೊಟ್ಟೆ ತುಂಬ ತಿಂತಾರಂತೆ. ಬಟ್ ವೆಯ್ಟ್ ಅಂಡ್ ಸಿ, ದೇವರ ಮಹಿಮೆ ವೆಯ್ಟ್ ಅಂಡ್ ಸಿ. ಹಲ್ಲೆಲೂಯಾ. ನಾನು ಹೇಳ್ತಲ್ಲ, ಬೈಬಲ್ ಹೇಳ್ತದಪ್ಪ. ಅದಕ್ಕೆ ನಾನು ಜ್ಞಾನೋಕ್ತಿ ಜಾಸ್ತಿ ಓದ್ತಾ ಇರ್ತೀನಿ. ದೇವರು ನನಗೆ ಆಗಾಗಿದ್ದ ಜೊತೆ ಮಾತಾಡ್ತಾ ಇರ್ತಾರೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ, ಅದರಲ್ಲಿ ಜ್ಞಾನೋಕ್ತಿ 23 ಓದಿ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳ್ರಿ. ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ಒಬ್ಬ ಮ್ಯಾನ್ ಆಫ್ ಗಾಡ್ ನಿಂತು ಇಲ್ಲಿ ಮಾತಾಡುವಾಗ ಕೆಲವು ಬಾರಿ ಗದರಿಸ್ತಾರ ಬರ್ಬೋದು. ಅದನ್ನ ನೀವು ಕೇಳುವಾಗ ನಿಮ್ಮ ಮೇಲೆ ಏನು ಸುರಿಸ್ತಾರಂತೆ, ಅದಕ್ಕೆ ಒಬಿಡಿಯನ್ಸ್ ಆಗ ನಿಮ್ಮ ಮೇಲೆ ಏನು ಸುರಿಸ್ತಾರಂತೆ, ಪರಿಶುದ್ಧಾತ್ಮರನ್ನೇ ಸುರಿಸಿ ಏನು ಮಾಡ್ತಾರಂತೆ. ಇದನ್ನು ಅನಿಲ್ ಗೌಡ ಹೇಳ್ತಲ್ಲ, ಬೈಬಲ್ ಹಂಗೆ ಹೇಳ್ತೈತೆ. ನೀವು ಇಲ್ಲಿ ನಿಂತು ಕೆಲವು ಬಾರಿ ನಾ ಮಾತಾಡುವಾಗ ನಿಮ್ಗೆ ಏನು ಅನಿಸ್ತೈತೆ, ಏನು ಅವಸಾಕ ಥರ ಇದೆ ಅಂತೆ. ಅದನ್ನೇ ಹೇಳ್ತಾರೆ. ಓದಿ, ಇನ್ನೊಂದ್ಸರಿ ಓದಿ. ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳ್ರಿ. ಈಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು. ನನ್ನ ಮಾತುಗಳು ಏನು ತಿಳಿಯಪಡಿಸ, ನನ್ನ ಮಾತುಗಳು ಏನೇನು ಬ್ಲೆಸ್ಸಿಂಗ್ ಇದೆ ಅದು ನೀವು ತಿಳ್ಕೊಂತೀರಾ. ಪರಿಶುದ್ಧಾತ್ಮ ಬಂದು ಆ ಪ್ರತಿಯೊಂದು ವಾಗ್ದಾನಗಳಲ್ಲಿರುವ ಆ ರೆವಲೇಷನ್ ನಿಮಗೆ ಅವ್ರು ಹೇಳ್ತಾ ಇರ್ತಾರೆ. ಇಲ್ಲಾಂದ್ರೆ ರೆವಲೇಷನ್ ಇಲ್ದಿರಾ ಮನುಷ್ಯನಿಗೂ ಮನುಷ್ಯನಿಗೆ ವ್ಯತ್ಯಾಸ ಇಲ್ಲದ್ರೆ ಜೀವಿಸ್ತಾ ಇರ್ತೀರಾ. ಇದ್ದೀರಾ? ಸಾಧಾರಣ ಮನುಷ್ಯರ ಕಾಲಿಗೆ ನೀನು ಬೀಳ್ಬೇಡ, ಬಟ್ ದೇವ ಮನುಷ್ಯನ ಕಾಲಿಗೆ ಬೀಳ್ಬೋದು. ಸಾಧಾರಣ ಮನುಷ್ಯನಿಗೆ ಕಾಲಿಗೆ ಬೀಳೋದು ಶಾಪ, ಆದರೆ ದೇವ ಮನುಷ್ಯನ ಮುಂದೆ ಅಡ್ಡ ಬಿದ್ದು ಮೊಣಕಾಲಾಗಿ ಪ್ರೇಯರ್ ಮಾಡಿಸ್ಕೊಳ್ಳೋದು ಆಶೀರ್ವಾದ. ನಾನು ನಂಬ್ತೇನೆ. ಪ್ರತಿ ಸರಿ ಐ ಆಮ್ ಗೋಯಿಂಗ್ ಮೈ ಸ್ಪಿರಿಚುವಲ್ ಫಾದರ್, ನನ್ನ ಕಾಣಿಕೆ ತಗೊಂಡೋಗಿ ಇಟ್ಟು ಬ್ಲೆಸ್ ಮಾಡಿ ಅಂತೀನಿ. ಅವ್ರ ಬಾಯಿಂದ ಏನು ಬರ್ತೈತೆ ಕೇಳ್ತೀನಿ. ಐ ವಾಂಟ್ ದಟ್ ವರ್ಡ್ಸ್. ಈ ಸಾಕನು ಅವ್ರ ಅಪ್ಪನ ಬಾಯಿಂದ ಬರೋ ಮಾತುಗಾಗಿ ಎದುರು ನೋಡ್ದ, ಅವ್ರ ಅಪ್ಪನ ಆಸ್ತಿಗಾಗಿ ಎದುರು ನೋಡಿಲ್ಲ. ಇವತ್ತು ಬರೋ ಅನೇಕ ಜನಗಳು ಏನಾದರೂ ಗಿವಿಂಗ್ ಸಮಥಿಂಗ್, ಅವ್ರ ಬಾಯಿಂದ ಬರಲಿ ಸ್ವಾಮಿ, ಬರಲಿ, ಬಂದರೆ ಹಂಗೆ ಕೊಟ್ಬಿಡೋಣ. ಇವಾಗ ನೀವು ಫೇಸ್ಬುಕ್ ನೋಡಿರ್ಬೋದು, ಒಬ್ಬ ಸೇವಕರು ಹಾಕಿದ್ರು, ಅವರ ಸೇವಕರ ಬಾಯಿಂದ ಬಂದ ಮಾತಿಗೆ ಒಂದು 2-3 ಕೋಟಿ ಕಾರುಗಳನ್ನ ಹಂಗೆ ಕೊಟ್ಬಿಟ್ಟಿದ್ದಾರೆ. ಹಾಗಾದರೆ ಆ ಕೋಟಿಗಳಿಗಿಂತ ಯಾವ್ದು ಮುಖ್ಯ? ವಾಕ್ಯ, ಅವ್ರ ಬಾಯಿಂದ ಬರೋ ಮಾತು ಮುಖ್ಯ. ಇವತ್ತು ಅವ್ರ ಕೋಟಿ ಮುಖ್ಯ ಆಗೋಗ್ತಿದ್ದೆ, ಮಾತು ಬೇಡ. ಈಸಾಕ ಬಂದು ಏಸವ ಅಳ್ತಾನೆ, ಡ್ಯಾಡಿ ಒಂದು ಮಾತಿಲ್ವಾ, ಅಳ್ತಾನಿಲ್ವಾ? ನೀವು ನೋಡಿ ಬೈಬಲಲ್ಲಿ ಅಳ್ತಾರೆ, ಈಸ್ ಕ್ರೈಂಗ್, ಪ್ಲೀಸ್ ಒಂದು ಮಾತು ನಾನು ಬ್ಲೆಸ್ ಮಾಡು. ಇಲ್ಲಪ್ಪ, ಎಲ್ಲ ಕೊಟ್ಬಿಟ್ಟೆ ನಾನು, ಆಸ್ತಿ ಎಲ್ಲ ಅಲ್ಲೇ ಇದೆ, ಆಸ್ತಿ ಕೇಳಿಲ್ಲ, ನೀನು ಬಾಯಿಂದ ಒಂದು ಮಾತನ್ನ ನನಗೆ ಹೇಳು. ಇಲ್ಲ, ನೋ ವರ್ಡ್ಸ್ ಎಲ್ಲ ನಾನು ಇವತ್ತು ದೇವರು ವಾಕ್ಯ ಹೇಳು, ವಾಕ್ಯಕ್ಕೆ ನಾವು ರೆಸ್ಪೆಕ್ಟ್ ಮಾಡ್ತೀವ, ನಮ್ಮ ಹತ್ರ ಆಸ್ತಿಗೆ ರೆಸ್ಪೆಕ್ಟ್ ಮಾಡ್ತೀವ? ಯೋಚನೆ ಮಾಡ್ರಿ. ಅದಕ್ಕೆ ಈ ವಾಕ್ಯ ನಮ್ಮನ್ನು ಕೊನೆ ತನಕ ನಡೆಸ್ತೈತೆ. ಈ ವಾಕ್ಯ ಕೊನೆ ತನಕ ನಡೆಸ್ತೈತೆ. ಇವತ್ತವರೆಗೂ ನನ್ನ ಫ್ಯಾಮಿಲಿ, ನನ್ನ ಸಭೆನ ನಡೆಸ್ತಾ ಇರೋದು ಯಾವುದು ಗೊತ್ತಾ? ಮನಿ ಅಲ್ಲ, ದೇವರ ವಾಕ್ಯ. ಎಷ್ಟು ಸಲ ನಾನು ಫ್ಲೈಟಲ್ಲಿ ಹೋಗಿ ಬರ್ತೇನೆ. ಇದೆಲ್ಲ ಯಾವುದು? ದೇವರ ವಾಕ್ಯ. ಈ ವರ್ಷದಲ್ಲಿ ಕೂಡ ನಾನು ಇವಾಗ ತಿಂಗಳು ಇನ್ನೂ 3 ದಿನ ಮೀಟಿಂಗ್ ಇದೆ, ಹೋಗ್ತಾ ಇದ್ದೇನೆ, ಫ್ಲೈಟಲ್ಲಿ ಹೋಗ್ತೀನಿ. ನೆಕ್ಸ್ಟ್ ಜುಲೈನಲ್ಲಿ ಇಂಟರ್ನ್ಯಾಷನಲ್ ಫ್ಲೈಟಲ್ಲಿ ಹೋಗ್ತೀನಿ. ಇನ್ನೂ ಇಂಟರ್ನ್ಯಾಷನಲ್ ಟ್ರಿಪ್ ಇದೆ ನನಗೆ. ಹಲ್ಲೆಲೂಯಾ. ಎಲ್ಲಿ ಇದೆಲ್ಲ? ದೇವರ ವಾಕ್ಯ. ನಮ್ಮ ಲೈಫ್ ಇರ್ಬೋದು, ನಮ್ಮ ಕಾರ್ ಇರ್ಬೋದು, ನಮ್ಮ ಮನೆ ಇರ್ಬೋದು, ನನ್ನ ಬಟ್ಟೆ ಇರ್ಬೋದು, ಪ್ರತಿಯೊಂದು ಕೂಡ ವರ್ಡಲ್ಲಿ ಸಿಕ್ಕಿದೆ ಅಂತದೇ ಹೊರತು ಹ್ಯೂಮನಲ್ಲ. ಮನುಷ್ಯ, ಸಾಧಾರಣ ಮನುಷ್ಯ 1 ರೂಪಾಯಿ ಕೂಡ ಕೊಡಲ್ಲ. ಅದು ಸ್ಪಿರಿಟ್ ಮನುಷ್ಯ ಧಾರಾಳವಾಗಿರ್ತಾನೆ. ಪರಿಶುದ್ಧಾತ್ಮನ ಅನುಭವಿಸ್ತಾ ಇರೋನು ಅದನ್ನು ಅನುಭವಿಸ್ತಾ ಇರ್ತಾನೆ. ಪರಿಶುದ್ಧಾತ್ಮನ ಅನುಭವಿಸ್ತಾ ಇರೋನು ಬಚ್ಚಿಡ್ತಾ ಇರ್ತಾನೆ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು 3ನೇ ಮನೆ ಮುನಿಯಮ್ಮನಿಗೆ.
ಇದ್ದೀರಾ? ಇನ್ನೊಂದು ವಾಕ್ಯ ಓದಿ ಮುಗಿಸೋಣ. ಅದೇ ಜ್ಞಾನೋಕ್ತಿಗಳು 13 ಏನಿದೆ ನೋಡಿ. ಸಾರಿ ಜ್ಞಾನೋಕ್ತಿ 13 ಓದಿ. 13 ಜ್ಞಾನೋಕ್ತಿ 13. ಕಮಾನ್. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ಆಜ್ಞೆ ಎಲ್ಲಿಂದ ಬರ್ತಿದೆ? ಒಬ್ಬ ದೇವ ಮನುಷ್ಯನಿಂದ ಆಜ್ಞೆ ಹೊರಡೋದೆ. ದೇವರು ಬಂದು ರಾತ್ರಿಯಲ್ಲಿ ಬಂದು ಅನ್ಸೂಯಮ್ಮ ನಿನಗೆ ಅಂತ ಹೇಳ್ತಾರ? ಸಂಡೇ ಬೆಳಗ್ಗೆ ಚರ್ಚೆಗೆ ಬರುವಾಗ ಇಲ್ಲಿ ಮಾತಾಡ್ತಾರೆ ದೇವರು. ಅಲ್ಲಿ ಕುತ್ಕೊಂಡು ನೀನು ಏನು ತೀರ್ಮಾನ ಮಾಡ್ತೆ ಹಂಗೆ ಮನಸ್ಸಲ್ಲೇ ಹೇಳ್ತಾರೆ ಅಂದರೆ ಅಲ್ಲಿ ಮುಗೀತು, ನಾಶನೇ. ನೋಡಿ 13 ಏನಂತ ನೋಡಿ. ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುವನು. ಏನಾಗ್ತದೆ? ನಾನು ಹೇಳ್ತಾ ಇಲ್ಲಪ್ಪ, ನನ್ನ ಮೇಲೆ ಅಂತ ಬೇಜಾರು ಮಾಡ್ಕೊಂಬೇಡಿ. ದೇವರ ವಾಕ್ಯ ಉಲ್ಲಂಘಿಸುವವನು ನಾಶವಾಗ್ತಾನೆ. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು. ಆಜ್ಞೆಯನ್ನ, ಇದು ನನಗೆ ಆಜ್ಞೆ, ದೇವರು ಹೇಳಿದ್ದಾರೆ ಇದನ್ನು ಮಾಡು ಅಂತ, ಇದನ್ನು ನಾನು ಮಾಡ್ತೇನೆ. ಸುಫಲವನ್ನ ಹೊಂತಾನೆ. ಚರ್ಚಲ್ಲಿ ಕುತ್ಕೊಂಡು ಪ್ರತಿ ಪ್ರಸಂಗ ಕೇಳುವಾಗ ಇದು ನನಗೆ ಅಂತ ಹೇಳ್ಬೋದು. ಅದು ರೆಬೆಲ್ ಆದ್ರೆ ನೀನು ರೆಬೆಲ್ ಸರ್, ಅಂಬರೀಷ್ ಆಗಲ್ಲ, ರೆಬೆಲ್ಲೆ. ಅವತ್ತು ಆದಾಮು ಇವಳು ರೆಬೆಲ್ ಆದರು. ಕೊನೆಗೆ ಬಂದು ಶನಿಕೆ ಕೊಡಮ್ಮ, ಪಿಕಾಸೆ ಕೊಡಮ್ಮ, ಚೆನ್ನಾಗಿದ್ವಿ, ನೀನು ಬಾಯಿಕೊಂಡು ಸುಮ್ಮನೆ ಇದ್ದ. ಅಗಿವಾಗೆಲ್ಲ ಹೇಳ್ತಾ ಇರ್ಬೋದು, ಒಳಗೆ ಅಗಿವಾಗೆಲ್ಲ ಹೇಳಿರ್ಬೋದೇನಂತ ಅಲ್ಲ. ಏನೇನು ತೋಟದ ಒಳಗಡೆ ಬಾಯಿನಲ್ಲಿ ಹೇಳಿದ್ರು ಸಾಕು, ನೀರು ಬರ್ತಾ ಇತ್ತು. ಬಾಯಿಕೊಂಡು ಸುಮ್ಮನೆ ಇರ್ತೀಯಾ? ನೀವು ಹೇಳ್ತೀರಿ ಇಲ್ವಾ? ಏನೋ ಸ್ವಲ್ಪ ಎಡವಟ್ ಆಗ್ಬಿಟ್ರೆ. ನಾನು ಕೆಲವರೇ ಪಾಸ್ಟ್ ಅಮ್ಮಗೆ ಹೇಳ್ತೀನಿ, ಸುಮ್ಮನೆ ಇರ್ತೀರ ನೋಡಿ ಹಿಂಗೆಲ್ಲ. ಅವ್ರು ಹೇಳ್ತಾರೆ ಆಗೋಯ್ತು ಬಿಡ್ರಿ, ಮತ್ತೆ ಏನಕ್ರಿ? ನಾನೇ ಹಿಂಗಿರ್ಬೇಕಾದ್ರೆ ಇನ್ನು ಆದಾಮ ಅವಳು ನೋಡುವಾಗಿಲ್ಲ, ಏನೇ ಮಾಡಿದೆ ಇಂತಾಗದು. ಆರಾಮಾಗಿ ಏದನಲ್ಲಿ ನೀರು ಬರಲಿ ಅಂದರೆ ಬರ್ತಾ ಇತ್ತು, ಸಿಂಹ ಬರಲಿ ಅಂದರೆ ಬರ್ತಾ ಇತ್ತು, ಚೊಂಬೆತ್ಕೊಂಬ ಅಂದರೆ ಆನೆ ಚೊಂಬೆತ್ಕೊಂಬರ್ತಾ ಇತ್ತು. ಈ ನೋಡಿದ್ರೆ ಈಗ ನಾನು ಚೊಂಬೆತ್ಕೊಂಡು ಹೋಗೋ ಥರ ಆಗ್ಬಿಡಿದೆ. ಚೊಂಬೆತ್ಕೊಂಡು ಕುತ್ಕೊಂಡ್ರೆ ಅಲ್ಲಿ ಆ ಕಡೆಯಿಂದ ಏನು ಬರ್ತಿತ್ತೋ ಗೊತ್ತಿಲ್ಲ. ಲಾಸ್ಟಲ್ಲಿ ಹೋಗೋ ಸ್ವಲ್ಪ ನಗ್ನಗ್ತಾ ಹೋಗಿ ಮನೆಗೆ. ಕರೆಕ್ಟಾ? ಅವ್ನು ಚೊಂಬೆತ್ಕೊಂಡು ಹೋದಾಗ ಇವಾಗ ಅರ್ಥ ಆಯ್ತು. ಆ ಕಡೆ ನಾವು ಬರ್ತಿದ್ದೋ ನರಿ ಬರ್ತಿದ್ದೋ ಗೊತ್ತಿಲ್ಲ. ಸುಮ್ಮನೆ ಇರ್ತೀರ. ಇಂಥ ಕೆಲಸ ಮಾಡಿಬಿಟ್ಟೆ. ಅದಕ್ಕೆ ನಾನು ತಾಯಂದ್ರಗಳೇ ಹೇಳ್ತೀನಿ, ಇವರೇ ನೋಡಿ, ಹ್ಯೂಮನ್ ಅಂದರೆ ತುಂಬ ಸ್ಟ್ರಾಂಗ್. ನೀವು ಅದೇನು WO ತೆಗೆದುಬಿಟ್ರೆ ಮ್ಯಾನು, ಅದ್ರ ಜೊತೆ ಸೇರಿ ನೀವು ಹಂಗಟ್ಟು ತಿಳ್ಕೊಂಡು ನೀವು ಡಬಲ್ ಪ್ರಮೋಷನ್ ಇದೆ ಅಲ್ಲಿ. ಆಮೇಲೆ ಇದ್ದೀರಾ? ಅದರಿಂದ ನಾವು ಕೇಳಬೇಕು ಹುಷಾರಾಗಿ. ವಾಕ್ಯನ ಗದರಿಸುವಾಗ ಏನು ಮಾಡಬೇಕು? ಎಸ್, ಇದು ತಗೊಳ್ತೀನಿ, ಇದು ಮಾಡ್ತೀನಿ ಸ್ವಾಮಿ ನಾಳೆಯಿಂದ. ಇಲ್ಲ ಗಂಡನಿಗೆ ಬೇರೆ ಕಡೆ ಚರ್ಚಿಡಮ್ಮ ಪೋತಮ್ಮ, ಏನು ಬೋಲೆ ಮಾತಾಡ್ತಾడు ಪಾಸ್ಟ್ರು, నువ్వు అంతే కథ పో అయిపోయా, ಅಷ್ಟೇ ಕತೆ ಮುಗೀತು, ಅಷ್ಟೇ ಕತೆ ಮುಗೀತು. ನೀವು ಆಡ್ಬೋದು ಹಸಿರೆ ಕಾವಲಲ್ಲಿಂದ ದೇವನು ನಗಿತಾ ಇರ್ತಾನೆ. ನಾನು ದೇವ ಮನುಷ್ಯನ ಮಾತನ್ನೇ ಕೇಳಿದ್ರೆ ಹೊರಗಡೆ ಹೋಗ್ತಾ ಇದೆಯಾ? ನಿನಗೆ ಆದಾಮಗಿನ ಮೋಸವಾದ ಸ್ಥಿತಿನ ಬರೋದು, ಹೋಗು. ಆದಾಮನಿಗಾದ್ರೆ ನಾನು ಮುದ್ರೆ ಹಾಕಿಟ್ಟಿದ್ದೆ. ಹೇಳಿದ ಅರ್ಥ ಆಗ್ತಾ ಇದೆಯಾ? ದೇವರು ದೇವ ಮನುಷ್ಯ. ಇನ್ನೊಂದ್ಸಲ ಓದ್ಬಿಟ್ರೆ ಎಲ್ಲರ ವಾಕ್ಯನ 13 ದೇವರ ಎಲ್ಲರೂ ಓದ್ರಿ, ಎಲ್ಲರೂ ಓದ್ರಿ. ವಾಕ್ಯವನ್ನು ಉಲ್ಲಂಘಿಸುವವನು, ಪಕ್ಕದಲ್ಲಿ ಕೈ ಇಟ್ಕೊಂಡು ಹೇಳ್ರಿ, ದೇವರ ವಾಕ್ಯನ ಉಲ್ಲಂಘಿಸುವವನು ನಾಶವಾಗುವನು. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು. ನೋಡಿ, ದೇವರ ವಾಕ್ಯ ಅನ್ನೋದು ಆಜ್ಞೆ. ಆಜ್ಞೆಯನ್ನು ಭಯಭಕ್ತಿಯಿಂದ ಕೈಗೊಳ್ಳುವವನು ಸುಫಲವನ್ನು ಹೊಂದುವನು. ಪಾಸ್ಟ್ ಹೇಳಿದರೆ ಜ್ಞಾನೋಕ್ತಿ ಪುಸ್ತಕ ಓದು ಅಂತ. ನಾನು ಖಂಡಿತ ಟೈಮ್ ಮಾಡ್ಕೊಂಡು ಓದ್ತೀನಿ ಅಂದು ಭಯಭಕ್ತಿ. ತಿಂಗಳಲ್ಲಿ 4 ಬುಧವಾರ ಇದೆ. ಅಟ್ಲೀಸ್ಟ್ ನಾನು 2 ಬುಧವಾರ ಅದು ಬರೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಪ್ರಯತ್ನ ಪಡ್ತೀನಿ. ಅದೇ ವಿಧೇಯತೆ. ಫಾಸ್ಟಿಂಗ್ ಬ್ರೇಕ್ ಬಂದಿರಲ್ಲ, ಅದೇ ವಿಧೇಯತೆ. ಇದೆಲ್ಲ ದೇವರು ಒಂದೊಂದು ಇಂಚು ನೋಡ್ತಾ ಇರ್ತಾನೆ. ಆಮೇಲೆ ಏನಂತೆ ಇನ್ನೊಂದು ವಾಕ್ಯ, ಅದರಲ್ಲಿ 16-20 ಓದ್ಬಿಡಿ, ಮುಗಿಸೋಣ. 16-20 ಜ್ಞಾನೋಕ್ತಿ. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು. ಹೇಳ್ರಿ, ಸುಕ್ಷೇಮ. ದೂರಾಗಿ ಹೇಳ್ರಿ, ಸುಕ್ಷೇಮ ಅಂದ್ರೆ ಎಲ್ಲ ವಿಷಯಗಳಲ್ಲಿ ಕೂಡ, ಆಹಾರ, ಬಟ್ಟೆ, ಮನೆ, ಬಿಸ್ನೆಸ್, ಕೆಲಸ, ಸುಕ್ಷೇಮ ಕರ್ನಾಟಕ ಅಂತ ಕೆಲವರು ಹೇಳ್ತಾರೆ, ಗೊತ್ತಾ?
ಎಲ್ಲದರಲ್ಲೂ ಕ್ಷೇಮ. ಪಕ್ಕದ ಹೇಳಿ ಸುಕ್ಷೇಮ, ಎವ್ರಿಥಿಂಗ್. ಇವತ್ತು ಈ ಮಾತನ್ನು ಇನ್ನೊಂದ್ಸಲಿ ಈ ಮಾತನ್ನು ಹೇಳ್ರಿ, ಇನ್ನೊಂದ್ಸಲಿ ಹೇಳ್ರಿ. ದೇವರ ವಾಕ್ಯವನ್ನು ಸ್ಮರಿಸುವವನು, ದೇವರ ವಾಕ್ಯವನ್ನು ಸ್ಮರಿಸುವವನು ಸುಕ್ಷೇಮವನ್ನು ಪಡೆಯುವನು, ಸುಕ್ಷೇಮವನ್ನ ಪಡೆಯುವನು. ಯೆಹೋವನಲ್ಲಿ ಭರವಸೆ ಬಿಡುವವನು, ಯೆಹೋವನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಭಾಗ್ಯವಂತರು, ನಾವು ಭಾಗ್ಯವಂತರು. ಕರೆಕ್ಟಾ? ಹಾಡು ಚೆನ್ನಾಗಿದೆಪ್ಪ, ಏನು ಚಿಂತೆ ಮಾಡಬೇಡ್ರಿ. ಹೇಳ್ರಿ, ಭಾಗ್ಯವಂತರು ನಾವು. ಯಾಕೆ? ದೇವರ ವಾಕ್ಯವನ್ನ ನಂಬುತ್ತೇವೆ, ದೇವರ ಗದರಿಕೆಯನ್ನು ನಂಬ್ತೇವೆ, ಅದಕ್ಕೆ ಒಬಿಡಿಯನ್ಸ್ ಆಗ್ತೇವೆ, ನಾವು ಭಾಗ್ಯವಂತರು. ಭಾಗ್ಯವಂತರು ಅಂದ್ರೆ ಏನು ಗೊತ್ತಾ ಅರ್ಥ? ಭಾಗ್ಯ ಅಂದರೆ ಐಶ್ವರ್ಯವಂತರು ಅಂತ ಅರ್ಥ. ನೋಡಿ, ಎಲ್ಲ ಸೈಲೆಂಟ್ ಆಗ್ಬಿಟ್ರಿ. ಭಾಗ್ಯ ಅಂದ್ರೆ ಏನ್ರಿ? ಭಾಗ್ಯ ಅಂದರೆ ಕಾಸು. ಜೋರಾಗಿ ಹೇಳ್ರಿ. ಭಾಗ್ಯ ಅಂದರೆ ಐಶ್ವರ್ಯ. ಯಾವಾಗ ನೋಡಿ, ದೇವ್ರು ಕರೆಕ್ಟಾಗಿ ಹೇಳ್ತಾರೆ. ವರ್ಡನ್ನು ಫಾಲೋ ಮಾಡುವಾಗ ಭಾಗ್ಯ ನೀವು ಹುಡ್ಕೊಂಡು ಹೋಗ್ಬೇಕಾಗಿಲ್ಲ, ಭಾಗ್ಯ ನಿಮ್ಮನೆ ಬಾಗಿಲು ತರ್ತಿದ್ದೆ. ಬೆಳಿಗ್ಗೆ ಎದ್ದು, ಅಲೋ ಎಕ್ಸ್ಕ್ಯೂಸ್ ಮೀ, ನಿಮ್ಮ ಮನೆಗೆ ಬರಲ್ಲ. ನೀವು ಇಲ್ಲಿ ಬಾಗಿಲು ತಟ್ಟಿಲ್ಲ ಅಂದರೆ ಭಾಗ್ಯ ಬಾಗಿಲು ಹಾಕೊಂಡು ಹೋಗ್ಬಿಡ್ತೈತೆ. ಎಲ್ಲೇ ನಿಂತ್ಕೊಳ್ರಿ. ಹೇಳ್ರಿ, ಭಾಗ್ಯ ನಮ್ಮನ್ನು ಹುಡ್ಕೊಂಬರ್ಬೇಕು, ಭಾಗ್ಯ ಬಾಗಿಲು ಹಾಕೊಂಡು ಹೋಗ್ಬಾರ್ದು. ಆಮೇಲೆ ಎಲ್ಲ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ, ಕರಗಳನ್ನು ಮೇಲೆತ್ತು ಒಂದು ನಿಮಿಷ ಹಾಗೆ ದೇವರನ್ನ ಮಹಿಮೆಪಡಿಸಿ, ಆನ್ಲೈನಲ್ಲ ಹಾಗೆ ದೇವರನ್ನ ಘನಪಡಿಸಿರಿ. ಮೈ ಗಾಡ್ ಇಸ್ ಗುಡ್, ಮೈ ಗಾಡ್ ಇಸ್ ಗುಡ್, ಮೈ ಗಾಡ್ ಇಸ್ ಗುಡ್. ನಾನು ದೇವರು ನೇಮಿಸಿದಂಥ ದೇವ ಮನುಷ್ಯರೇ. ಅನೇಕ ದೇವ ಮನುಷ್ಯರಿದ್ದಾರೆ, ಅವರೆಲ್ಲರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಶಬರಿ ಬರಬರಿ 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 ಎಲ್ಲ ಮಾತಾಡಿ. ರೀಮಾ ನದರ ಗಡರ ಬಾರಿ ಎಲ್ಲ ಅನ್ಯ ಭಾಷೆ ಮಾತನಾಡೋಣ ಸ್ವಲ್ಪ ಹೊತ್ತು. ಶಬರಿ ಬರಬರಿ ಬರಬರಿ ಬಾ, ಚಿಂತೆ ಮಾಡಬೇಡಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ದೇವರ ಹತ್ರ. ಶೀಮಾ ನದರ ಗಡರ ಬಾ, ರಿಕ್ಕಲಬ ಶಿಖರಬ ಸಂದುರಬ ದಿಯಾಂಕರಬ ಕುರಲಬ ರಿಬಾಕಾಸೆನಿರ ಬೇಕೆ ಮೇಲೆ ಬ್ರೂಕೇಟೆ ರೀಮಮ ರಿಕಲಬ ಶಿಖರಬ ಸಂದುರಬ ದಿಯಾಂಕರಬ ಕುರಲಬ ರೀಮಾ ನಾದ ರಾಗ ದಾರ ಲಾ ರಾಬ. ಕಮಾನ್ 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 ಕಮಾನ್. ನಿದರ ಗಡರಬ ನಿದರ ಗಡರಬ ನಿದರ ಗಡರಬ ರಿಕ್ಕಲಬ ಶಿಖರಬ ಸಂದುರಬ ದಿಯಾಂಕರಬ ಕುರಲಬ ರೀಮಾ ನಾದ ರಾಗ ದಾರ ಲಾ ರಾಬ. ಏ ರಬರಿ ಬರಬರಿ 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 ಬ ರೀಮಾ ನಾದ ರಾಗ ದಾರ ಲಾ ರಾಬ ರಿಕ್ಕಲಬ ಶಿಖರಬ ಸಂದುರಬ ದಿಯಾಂಕರಬ ಕುರಲಬ. Hallelujah, 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 hallelujah. Amen, 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 amen. Hallelujah. Thank you, Pa. Thank you, Daddy. ಎಷ್ಟು ನನಗೆ ಅರ್ಥ ಆಯಿತು? ಸಾಮಾನ್ಯ ಮನುಷ್ಯನಿಗೂ ದೇವ ಮನುಷ್ಯನಿಗೂ ವ್ಯತ್ಯಾಸ ಇದೆಯಾ? ಮನುಷ್ಯರು ನಂಬೇಡ್ರಿ, ದೇವ ಮನುಷ್ಯನ 100% ನಂಬ್ರಿ. ಅವರ ಬಾಯಿಂದ ಬರುವಂಥ ಮಾತನ್ನು ನಂಬ್ರಿ. ಆಗ ಕರ್ತನು ಭಾಗ್ಯವನ್ನ ನಿಮ್ಮ ಮನೆಯೊಳಗೆ ಸೇರಿಸ್ತಾನೆ. ಆಮೇಲೆ ದೇವರಾಜ್ಯಕ್ಕಾಗಿ ಕೂಡ ನೀವು ಕಾಣಿಕೆಯನ್ನು ಕೊಡ್ಬೋದು. ಅಲ್ಲಿ ಆಫರಿಂಗ್ ಬಾಕ್ಸ್ ಇದೆ. ಆನ್ಲೈನ್ ಇರೋರು ಕೂಡ ನೀವು ದೇವರಾಜ್ಯಕ್ಕಾಗಿ ನೀವು ಆಫರಿಂಗ್ಸನ್ನು ಕೊಡ್ಬೋದು. ಅಲ್ಲಿ ಮೊಬೈಲ್ ನಂಬರ್ ಬರ್ತಾ ಇದೆ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಆನ್ಲೈನ್ ನೋಡ್ತಾ ಇದ್ರೆ ನಿಮಗೊಂದು ಹಾಯ್ ಅಂತ ಕಳಿಸಿ, ನಿಮ್ಗೆ 2 ಕಾರ್ಡ್ ಕಳಿಸ್ತೇವೆ. ಇದನ್ನು ಡೈಲಿ ಕನ್ಫರ್ಸ್ ಮಾಡಿರಿ, ಖಂಡಿತ ಇದರಿಂದ ನಿಮಗೊಂದು ಆಶೀರ್ವಾದ ಉಂಟಾಗ್ತದೆ. ಆಮೆನ್. ಎಲ್ಲ ಹೇಳಿ, ನನ್ನ ಮನವೇ ಕರ್ತನ ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮನ ಕೀರ್ತಿಸಲಿ. ನನ್ನ ಮನವೇ ಕರ್ತನ ಕೊಂಡಾಡು. ಕರ್ತ ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಹಾಕೃಪೆ, ತಂದೆಯಾದ ದೇವರ ಅಳಿದಂಥ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆನ್ಲೈನ್ ಬಂದಂಥ ಎಲ್ಲ ಕುಟುಂಬಗಳಲ್ಲಿ, ಇವತ್ತು ನನ್ನೊಂದಿಗೆ ಬಂದಂಥ ಪ್ರತಿಯೊಂದು ಕುಟುಂಬಗಳಲ್ಲಿ ಇಂದಿಗೂ ಎಂದೆಂದಿಗೂ ಶಾಶ್ವತವಾಗಿರಲಿ. ಗಾಡ್ ಬ್ಲೆಸ್ ಯು. ನಥಿಂಗ್ ಮಿಸ್ಸಿಂಗ್, ನಥಿಂಗ್ ಬ್ರೋಕನ್. ಕಮ್ ಆನ್, ಸೇ ಶಲೋಮ್. ಯು ಆರ್ ಬ್ಲೆಸ್ಡ್. ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟವರೇ. ಆಮೇನ್. ಓಕೆ, ಥ್ಯಾಂಕ್ ಯು. Log into our website www.arcofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Arc of Messiah Ministries. God bless you.